ಗೋಗ್ ಮಾಗೋಗ್ ಅಂದರೆ ಯಾರು ಎಂಬುದಾಗಿ ಎರಡನೇ ಭಾಗವನ್ನು ನೋಡಿಕೊಳ್ಳೋಣ. ಮೊದಲನೇ ಭಾಗ ಕೊನೆಯ ಸಮಯಗಳಲ್ಲಿ ಮತ್ತಾಯನ ಬರೆದ ಸುವಾರ್ತೆ 25ನೇ ಅಧ್ಯಾಯ 1ನೇ ವಚನದಿಂದ 6ನೇ ವಚನದವರೆಗೂ ನೋಡಿಕೊಂಡಿದ್ದೆವು. ಅಲ್ಲಿ ಸ್ಪಷ್ಟವಾಗಿ ಮದಲಿಂಗನು ಯಾರು ಎಂಬುದಾಗಿ, ಪ್ರಕಟಣೆ ಗ್ರಂಥದಲ್ಲಿರುವಂಥ ಮದಲಿಂಗನು ಯಾರು ಎಂಬುದಾಗಿ ನಾವು ನೋಡಿದಾಗ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಮದಲಿಂಗನ ಕ್ರಿಸ್ತನು ಎಂಬುದಾಗಿ ಆ ವಾಕ್ಯದ ಮೂಲಕವಾಗಿ ಗೊತ್ತಾಗಿದೆ. ಮತ್ತೆ ಇನ್ನೊಂದು ಕೆಲವು ವಚನಗಳನ್ನು ನೋಡಿಕೊಂಡು ಈ ಒಂದು ವಾಕ್ಯ ಭಾಗದಲ್ಲಿ ಮುಂದೆ ಸಾಗೋಣ. ನನ್ನ ವಾಯ್ಸ್ ಕ್ಲಾರಿಟಿಯಾಗಿ ಕೇಳಿಸ್ತಾ ಇದೆಯಾ? ಎಫೆಸದವರೆಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 31ನೇ ವಚನದಿಂದ ಗಮನಿಸಿ. ಎಫೆಸದವರೆಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 31ನೇ ವಚನದಿಂದ, ಇದರ ನಿಮಿತ್ತದಿಂದ ಪುರುಷನು ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಕೊಳ್ಳುವನು. ಗಮನಿಸಿ, ಪುರುಷನು ತಂದೆ ತಾಯಿಗಳನ್ನು ಬಿಟ್ಟು ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಕೊಳ್ಳುವನು. ಈಗ ಅವರಿಬ್ಬರು ಒಂದೇ ಶರೀರವಾಗಿರುವರು ಎಂದು ಬರೆದದೆ. ನಾನು ಕ್ರಿಸ್ತನಿಗೂ ಸಭೆಗೂ ಇರುವ ಸಂಬಂಧವನ್ನು ಕುರಿತು ಮಾತನಾಡುತ್ತಾ ಇದ್ದೇನೆ. ಗಮನಿಸಿ, ಇಲ್ಲಿ ಏನು ಮಾತಾಡ್ತಾ ಇರುವಂತ ಮಾತು ಅಂತನ ಅಂದ್ರೆ, ದೇವರು ಇಲ್ಲಿ ಬರೆಸ್ತಾ ಇರುವಂತ ಮಾತೇನು ಅಂತಂದ್ರೆ ಕ್ರಿಸ್ತನಿಗೂ ಮತ್ತೆ ಸಭೆಗೂ ಇರುವಂತ ಸಂಬಂಧವಂತೆ. ಪೌಲನ ಮಾತನ್ನ ಗಮನಿಸಿ. ಇಲ್ಲಿ ಇದರ ನಿಮಿತ್ತದಿಂದ ಪುರುಷನು ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನ ಸೇರಿಕೊಳ್ಳುವನು, ಅವರಿಬ್ಬರು ಒಂದೇ ಶರೀರವಾಗಿರುವರು ಎಂದು ಬರೆದದೆ. ಅಂದ್ರೆ ಒಂದೇ ಶರೀರವಾಗಿರ್ತಾರಂತೆ. ಇದು ಯಾರ ಸಂಬಂಧದಲ್ಲಿ ಮಾತಾಡ್ತಾ ಇರುವಂಥದ್ದು ಮಾತು ಅಂದ್ರೆ ಕ್ರಿಸ್ತನಿಗೂ ಮತ್ತೆ ಸಭೆಗೂ ಇರುವಂಥ ಸಂಬಂಧದಲ್ಲಿ ಪೌಲನವರು ಮಾತನಾಡ್ತಾ ಇರುವಂಥ ಮಾತು. ಪುರುಷನು ತಂದೆ ತಾಯಿಗಳನ್ನು ಬಿಟ್ಟು ಹೆಂಡತಿಯಲ್ಲಿ ಸೇರಿಕೊಳ್ತಾನೆ ಅಂದ್ರೆ ಏನರ್ಥ? ಪುರುಷನು ಮದಲಿಂಗನು, ಆತನು ಗಂಡನ ಏನ್ ಮಾಡ್ತಾನೆ, ಹೆಂಡತಿಯಲ್ಲಿ ಸೇರ್ತಾನೆ ಅಂತ. ಅದೇ ರೀತಿಯಾಗಿ ಸಭೆಗೂ ಕ್ರಿಸ್ತನಿಗೂ ಇರುವಂತಹ ಸಂಬಂಧವನ್ನು ಕುರಿತು ಪೌಲನಲ್ಲಿ ಮಾತನಾಡ್ತಾ ಇದ್ದಾರೆ. ಅಂದ್ರೆ ಪುರುಷನು ಅಂದ್ರೆ ಸಭೆಗೆ ಶಿರಸ್ಸು, ಸಭೆಗೆ ಮದಲಿಂಗನು, ಸಭೆಗೆ ಗಂಡನಾದಂಥವನ ಒಂದು ಸ್ಥಾನದಲ್ಲಿ ಇರುವಂಥವನು ಯೇಸು ಕ್ರಿಸ್ತನು ಎನ್ನುವಂಥ ಮಾತಿನಲ್ಲಿ ಸ್ಪಷ್ಟವಾಗಿ ಈ ಒಂದು ಮಾತಿನಲ್ಲೂ ಕೂಡ ಅರ್ಥವಾಗುತ್ತೆ. ಮತ್ತೆ 2 ಕೊರಿಂಥ 11:2 ಗಮನಿಸಿ. 2 ಕೊರಿಂಥ 11ನೇ ಅಧ್ಯಾಯ 2ನೇ ವಚನವನ್ನ, ಯಾಕಂದರೆ ದೇವರಲ್ಲಿರುವಂತ ಚಿಂತೆಯಿಂದಲೇ ನಾನು ನಿಮ್ಮ ವಿಷಯದಲ್ಲಿ ಚಿಂತಿಸುತ್ತೇನೆ. ನಿಮ್ಮನ್ನು ಕ್ರಿಸ್ತನೆಂಬ ಒಬ್ಬನೇ ಪುರುಷನಿಗೆ ಶುದ್ಧ ಕನ್ಯೆಯಂತೆ ಒಪ್ಪಿಸಬೇಕೆಂದು ನಿಮ್ಮನ್ನು ಆತನಿಗೆ ನಿಶ್ಚಯ ಮಾಡಿದೆನಲ್ಲ. ಸಾಕು, ಗಮನಿಸಿ ಇಲ್ಲಿ. ಯಾಕಂದರೆ ದೇವರಲ್ಲಿರುವಂತ ಚಿಂತೆಯಿಂದಲೇ ನಾನು ನಿಮ್ಮ ವಿಷಯದಲ್ಲಿ ಚಿಂತಿಸುತ್ತೇನೆ, ನಿಮ್ಮನ್ನು ಕ್ರಿಸ್ತನೆಂಬ ಒಬ್ಬನೇ ಪುರುಷನಿಗೆ, ನಿಮ್ಮನ್ನ ಕ್ರಿಸ್ತನು ಎನ್ನುವಂತ ಒಬ್ಬನೇ ಪುರುಷನಿಗೆ ಶುದ್ಧ ಕನ್ಯೆಯಂತೆ ಒಪ್ಪಿಸಬೇಕೆಂದು ನಿಮ್ಮನ್ನ ಆತನಿಗೆ ನಿಶ್ಚಯ ಮಾಡಿದೇನಲ್ಲ. ಅಂದ್ರೆ ಗಮನಿಸಿ, ಇವತ್ತು ಮದುವೆ ಮಾಡುವಂಥ ಸಮಯದಲ್ಲಿ ಮದುವೆಗಿನ ಮೊದಲು ನಿಶ್ಚಿತಾರ್ಥ ಎಂಬುದಾಗಿ ಮಾಡ್ತಾರೆ. ಅಂದ್ರೆ ಏನು, ಮದುವೆ ಫಿಕ್ಸ್ ಎನ್ನುವಂಥ ರೀತಿಯಲ್ಲಿ ಇವರು ತೀರ್ಮಾನ ಮಾಡ್ತಾರೆ. ಆ ರೀತಿಯಾಗಿ ಪೌಲನಲ್ಲಿ ಏನಂತ ಹೇಳ್ತಾ ಇದ್ದೇನೆ ಅಂದರೆ, ಯೇಸು ಕ್ರಿಸ್ತನು ಎನ್ನುವಂಥ ಒಬ್ಬನೇ ಪುರುಷನಿಗೆ ನಾನು ಏನು ಮಾಡಿದ್ದೀನಿ, ನಿಮ್ಮನ್ನ ನಿಶ್ಚಯ ಮಾಡಿದ್ದೀನಿ ಎಂಬುದಾಗಿ ಆತನು ಮಾತನಾಡ್ತಾ ಇರುವಂಥ ಮಾತು ಇಲ್ಲಿ ಸ್ಪಷ್ಟವಾಗಿ ಕಾಣುತ್ತೆ. ಅಂದರೆ ಇವತ್ತು ಗಂಡುಗೆ ಹೆಣ್ಣು ಬೇಕು, ಇಲ್ಲ ಹೆಣ್ಣಿಗೆ ಗಂಡು ಬೇಕು. ಆದರೆ ನಿಮ್ಮನ್ನ ಕ್ರಿಸ್ತನಿಗೆ ಶುದ್ಧ ಕನ್ಯೆಯಂತೆ ಎಂಬುದಾಗಿ ಪೌಲನಿಲ್ಲಿ ಎಲ್ಲರನ್ನ ಗುರುತಿಸಿ ಮಾತನಾಡ್ತಾ ಇದ್ದೇನೆ. ಸಭೆಯಲ್ಲಿ ಗಂಡಸರು ಕೂಡ ಇದ್ದಾರೆ, ಹೆಂಗಸರು ಕೂಡ ಇದ್ದಾರೆ. ಇದು ಹೆಂಗಸರಿಗೆ ಮಾತ್ರ ಅನ್ವಯಿಸುವಂಥದ್ದಲ್ಲ. ಯಾಕೆ ಅಂತ ಅಂದ್ರೆ, ಇವತ್ತು ನಮ್ಮಲ್ಲಿ ಆತ್ಮ ಇದೆ ಎನ್ನುವಂಥದ್ದು ನಮಗೆ ಎಲ್ಲರಿಗೂ ಗೊತ್ತಿದೆ. ನಮ್ಮಲ್ಲಿ ಆತ್ಮ ಇದೆ ಎನ್ನುವಂಥದ್ದು ಗೊತ್ತಿದೆ. ಆದರೆ ಈ ಆತ್ಮಕ್ಕೆ ಲಿಂಗಭೇದ ಇದೆಯಾ? ಗಂಡು ಆತ್ಮ ಹೆಣ್ಣು ಆತ್ಮ ಎನ್ನುವಂಥ ಲಿಂಗಭೇದ ಇದೆಯಾ ಅಂತ ನೋಡಿದ್ರೆ ಇಲ್ಲ. ಲಿಂಗಭೇದ ಎನ್ನುವಂಥದ್ದು ನಮ್ಮ ಶರೀರಕ್ಕೆ ಮಾತ್ರವೇ ಇದೆ ಹೊರತು ನಮ್ಮ ಆತ್ಮಕ್ಕೆ ಲಿಂಗಭೇದ ಇಲ್ಲ. ಯಾವುದೇ ಕಾರಣಕ್ಕೂ ಇದನ್ನ ಗಮನಿಸಿ. ಇದನ್ನ ಆತ್ಮ ಇದು ಗಂಡ ಆತ್ಮ, ಇದು ಹೆಣ್ಣು ಆತ್ಮ ಅಂತ ಹೇಳುವುದಕ್ಕೆ ಬರುವುದಿಲ್ಲ. ಯಾಕೆಂದ್ರೆ ಯೇಸು ಕ್ರಿಸ್ತನಿಗೆ ಒಂದು ಸಾರಿ ಪುನರುತ್ಥಾನದ ವಿಷಯದಲ್ಲಿ ಪ್ರಶ್ನೆಯನ್ನ ಕೇಳ್ತಾರೆ. ಸ್ವಾಮಿ, ಒಬ್ಬ ಗಂಡ ಹೆಂಡತಿ ಇರ್ತಾರೆ, ಆತನು ಸತ್ತೋಗ್ತಾನೆ, ಆಕೆಯನ್ನ 7 ಜನ ಮದುವೆ ಮಾಡ್ಕೊಳ್ತಾರೆ. ಪುನರುತ್ಥಾನದಲ್ಲಿ ಅಂದ್ರೆ ಪರಲೋಕದಲ್ಲಿ ಯಾರ ಹೆಂಡತಿ ಆಗಿರ್ತಾಳೆ ಆಕೆ ಅಂತಾನೆ. ಪರಲೋಕದಲ್ಲಿ ಮದುವೆ ಮಾಡ್ಕೊಳ್ಳುವಂಥದ್ದು ಇದು ಯಾವುದು ಇರೋದಿಲ್ಲ. ಪರಲೋಕದಲ್ಲಿರುವಂಥ ದೇವದೂತರಂತೆ ಇರ್ತಾರೆ ಎಂಬುದಾಗಿ ಯೇಸು ಕ್ರಿಸ್ತನ್ ಹೇಳ್ತಾನೆ. ಆಗಿರುವಂಥ ಕಾರಣ ಆತ್ಮಕ್ಕೆ ಲಿಂಗಭೇದ ಇಲ್ಲ. ಆಗಿರುವಂಥ ಕಾರಣವೇ ನಿಮ್ಮನ್ನ ಶುದ್ಧ ಕನ್ಯೆಯಂತೆ ನಾನು ಯೇಸು ಕ್ರಿಸ್ತನಿಗೆ ನಿಶ್ಚಯ ಮಾಡ್ತಾ ಇದ್ದೀನಿ ಎಂಬುದಾಗಿ ಪೌಲನು ಮಾತನಾಡ್ತಾ ಇರುವಂಥ ಮಹಾಜ್ಞಾನದ ಮಾತು ಇಲ್ಲಿ ಗಮನಿಸಿ. ಯಾಕಂದರೆ ದೇವರಲ್ಲಿರುವಂಥ ಚಿಂತೆಯಿಂದಲೇ ನಾನು ನಿಮ್ಮ ವಿಷಯದಲ್ಲಿ ಚಿಂತಿಸುತ್ತೇನೆ, ನಿಮ್ಮನ್ನು ಕ್ರಿಸ್ತನೆಂಬ ಒಬ್ಬನೇ ಪುರುಷನಿಗೆ ಶುದ್ಧ ಕನ್ಯೆಯಂತೆ ಒಪ್ಪಿಸಬೇಕೆಂದು
ನಿಮ್ಮನ್ನು ಆತನಿಗೆ ನಿಶ್ಚಯ ಮಾಡಿದ. ಅಂದರೆ ಯೇಸು ಕ್ರಿಸ್ತನ ಮೊದಲಿಂಗನು ಎನ್ನುವಂಥ ಮಾತಿನಲ್ಲಿ ಎನ್ನುವಂಥ ವಿಚಾರ ಈ ಮಾತಿನಲ್ಲಿಯೂ ಕೂಡ ಸ್ಪಷ್ಟವಾಗಿ ನಮಗೆ ಗೊತ್ತಾಗುತ್ತೆ. ಅಂದರೆ ಈ ಒಂದು ನಾವು ನೋಡಿದಂಥ ಸಂದರ್ಭಗಳಲ್ಲಿ ಮೊದಲಗಿತ್ತಿಯಂತೆ ಸಿದ್ಧಪಟ್ಟಿರುವಂಥವಳು ಯಾರೋ ಅಲ್ಲ, ಅದು ಸಭೆಯೇ ಎನ್ನುವಂಥ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅಂದರೆ ಯೇಸು ಕ್ರಿಸ್ತನಿಗೋಸ್ಕರ ಸಭೆ ಸಿದ್ಧಪಟ್ಟಿದೆಯಾ ಅಂತ ನೋಡುವಾಗ ಸಿದ್ಧಪಟ್ಟಿದೆ. ಅಂದರೆ ದೇವಜನರ ದಂಡು ಇಲ್ಲ ಪರಿಶುದ್ಧವಾದಂಥ ಪಟ್ಟಣ ಅಂತೇಳಿ ನಾವೇನು ಕಳೆದ ಭಾಗದಲ್ಲಿ ನೋಡ್ಕೊಂಡ್ವೋ ಅದೆಲ್ಲ ಏನು ಅಂತೇಳಿ ನೋಡುವಾಗ ಅದು ಸಭೆ. ಅಂದರೆ ಇವತ್ತು ನಮ್ಮಲ್ಲಿ ಏನು ನಾವು ಸಭೆಯಾಗಿ ಕೂಡಿಕೊಳ್ತಾ ಇದ್ದೀವೋ, ದೇವ ಭಕ್ತರುಗಳು ಈ ಭೂಮಿ ಮೇಲೆ ಯಾವುದೇ ಜಾಗದಲ್ಲಿ ಎಲ್ಲೇ ಎಷ್ಟು ಜನಗಳಿದ್ರೂ ಕೂಡ ಇದೆಲ್ಲವೂ ಕೂಡ ಸಭೆ. ಅಂದರೆ ಇದೆಲ್ಲವೂ ಕೂಡ ಯೇಸು ಕ್ರಿಸ್ತನು ಎನ್ನುವಂಥ ಮೊದಲಿಂಗನಿಗೋಸ್ಕರ ಸಿದ್ಧವಾಗಿರುವಂಥ ಕನ್ಯೆ ಎನ್ನುವಂಥದ್ದು ಸ್ಪಷ್ಟವಾಗಿ ಗಮನಿಸಬೇಕು. ಮತ್ತೆ ಇನ್ನೂ ಕೆಲವೊಂದು ಮಾತನ್ನ ಗಮನಿಸಿ. ಇಲ್ಲಿ ಪ್ರಕಟಣೆ ಗ್ರಂಥ 21ನೇ ಅಧ್ಯಾಯ, ಪ್ರಕಟಣೆ ಗ್ರಂಥ 21ನೇ ಅಧ್ಯಾಯ 9ನೇ ವಚನ 10ನೇ ವಚನವನ್ನ. ಕಡೆ 7 ಉಪದ್ರವಗಳಿಂದ ತುಂಬಿದ 7 ಪಾತ್ರಗಳನ್ನು ಹಿಡಿದಿದ್ದ 7 ಮಂದಿ ದೇವದೂತರಲ್ಲಿ ಒಬ್ಬನು ಬಂದು ನನ್ನ ಸಂಗಡ ಮಾತಾಡುತ್ತಾ, ಬಾ, ಯಜ್ಞದ ಕುರಿಯಾದ ಆತನಿಗೆ ಹೆಂಡತಿಯಾಗತಕ್ಕ ಮೊದಲಗಿತ್ತಿಯನ್ನು ನಿನಗೆ ತೋರಿಸುವೆನು ಎಂದು ಹೇಳಿ ದೇವರಾತ್ಮ ವಶನಾದ ನನ್ನನ್ನು ಎತ್ತರವಾದ ದೊಡ್ಡ ಬೆಟ್ಟಕ್ಕೆ ಎತ್ತಿಕೊಂಡು ಹೋಗಿ, ಯೆರೂಸಲೇಮ್ ಎಂಬ ಪರಿಶುದ್ಧ ಪಟ್ಟಣವು ದೇವರ ತೇಜಸ್ಸುಳ್ಳದಾಗಿ ಪರಲೋಕದೊಳಗಿಂದ ದೇವರ ಕಡೆಯಿಂದ ಇಳಿದು ಬರುವುದನ್ನು ನನಗೆ ತೋರಿಸಿ. ಗಮನಿಸಿ, ಇಲ್ಲಿ ಜಾಗ್ರತೆಯಿಂದ ಗಮನಿಸಬೇಕು ಈ ಮಾತನ್ನ. ಕಡೆ 7 ಉಪದ್ರವಗಳಿಂದ ತುಂಬಿದ 7 ಪಾತ್ರೆಗಳನ್ನು ಹಿಡಿದಿದ್ದ 7 ಮಂದಿ ದೇವದೂತರಲ್ಲಿ ಒಬ್ಬನು ಬಂದು ನನ್ನ ಸಂಗಡ ಮಾತಾಡುತ್ತಾ, ಬಾ, ಯಜ್ಞದ ಕುರಿಯಾದಾತನಿಗೆ ಹೆಂಡತಿಯಾಗತಕ್ಕ ಮೊದಲಗಿತ್ತಿಯನ್ನು ನಿನಗೆ ತೋರಿಸುವನು. ಅಂದ್ರೆ ಯಜ್ಞದ ಕುರಿಯಾದಾತನು ಅಂದ್ರೆ ಯಾರು? ಯೇಸು ಕ್ರಿಸ್ತನು. ಅಂದ್ರೆ ಯೇಸು ಕ್ರಿಸ್ತನು ಈ ಲೋಕದ ಪಾಪ ಪರಿಹಾರಕ್ಕೋಸ್ಕರ ಹಳೆ ಒಡಂಬಡಿಕೆಯ ಕಾಲದಲ್ಲಿ ಯಾವ ರೀತಿಯಾಗಿ ಒಬ್ಬ ಪಾಪ ಮಾಡಿದಂಥ ಒಬ್ಬ ಮನುಷ್ಯನ ಒಂದು ಪ್ರಾಯಶ್ಚಿತ್ತಕ್ಕೋಸ್ಕರ ಅಮಾಯಕವಾದಂಥ ಪಾಪ ಮಾಡದೇ ಇರುವಂಥ, ಅಂದರೆ ಮನುಷ್ಯನು ಮಾಡಿರುವಂಥ ಪಾಪಕ್ಕೋಸ್ಕರ ಪಾಪ ಮಾಡದೇ ಇರುವಂಥ ಪ್ರಾಣಿ ಪಕ್ಷಿಗಳನ್ನು ಯಾವ ರೀತಿಯಾಗಿ ಬಲಿ ಮಾಡ್ತಾ ಇದ್ರು, ಆ ರೀತಿಯಾಗಿ ಮನುಷ್ಯರ ಎಲ್ಲರ ಅಪರಾಧಕ್ಕೋಸ್ಕರ, ಇವತ್ತು ಮನುಷ್ಯರೆಲ್ಲರ ಅಪರಾಧಕ್ಕೋಸ್ಕರ ಯೇಸು ಕ್ರಿಸ್ತನು ಎನ್ನುವಂಥ ಒಂದು ಅಮಾಯಕವಾದಂಥ ಕುರಿಯನ್ನ ದೇವರು ಏನು ಮಾಡ್ತಾ ಇದ್ದಾನೆ? ಬಲಿಯಾಗಿ ಅರ್ಪಿಸ್ತಾ ಇದ್ದಾನೆ. ಅದೇ ಇಲ್ಲಿ ಬರೆಯಲ್ಪಟ್ಟಿರುವಂಥದ್ದು ಏನು ಅಂದರೆ, ಯಜ್ಞದ ಕುರಿಯಾದಾತನಿಗೆ ಯೇಸು ಸ್ಥಾನಿಕನಾದಂಥ ಯೋಹಾನನು ಹೇಳ್ತಾನೆ, ಈಗೋ ಯಜ್ಞದ ಕುರಿಯಾದಾತನು ಈತನೇ, ಲೋಕದ ಪಾಪವನ್ನು ಒತ್ತುಕೊಂಡು ಹೋಗುವಂಥವನು ಈತನೇ ಅಂತಾನ. ದೇವರು ಯಜ್ಞಕ್ಕೆ ನೇಮಿಸಿದ ಕುರಿ ಎಂಬುದಾಗಿ ಆತನ ಮಾತನಾಡ್ತಾನೆ. ಅಂದ್ರೆ ಯೇಸು ಕ್ರಿಸ್ತನನ್ನು ಈ ಕುರಿ ಎನ್ನುವಂಥದ್ದನ್ನ ಏನಕ್ಕೆ ಹೋಲಿಸಿ ಮಾತನಾಡ್ತಿರುವಂಥ ಮಾತು ಅಂದ್ರೆ, ಯೇಸು ಕ್ರಿಸ್ತನಿಗೆ ಹೋಲಿಸಿ ಮಾತನಾಡಿರುವಂಥದ್ದು, ಯೇಸು ಕ್ರಿಸ್ತನ ವಿಷಯದಲ್ಲಿ ಮಾತನಾಡಿರುವಂಥ ಮಾತುಗಳು. ಯಜ್ಞದ ಕುರಿಯಾದಾತನಿಗೆ ಹೆಂಡತಿಯಾಗತಕ್ಕ ಮೊದಲಗಿತ್ತಿಯನ್ನು ನಿನಗೆ ತೋರಿಸುವೆನು. ಅಂದ್ರೆ ಯೇಸು ಕ್ರಿಸ್ತನಿಗೆ ಹೆಂಡತಿನ. ಗಮನಿಸಿ ಇಲ್ಲಿ ಏನಂತನ, ಯೇಸು ಕ್ರಿಸ್ತನು ಇವತ್ತು ಯಾವ ರೂಪದಲ್ಲಿ ಇದ್ದಾನೆ ಅಂತ ನೋಡಿದ್ರೆ ಆತ್ಮರೂಪನಾಗಿ ಇದ್ದಾನೆ. ಪರಲೋಕದಲ್ಲಿ ಆತನು ದೇವರ ಬಲಗಡೆಯಲ್ಲಿ ಆತ್ಮರೂಪನಾಗಿ ಇದ್ದಾನೆ. ಇವತ್ತು ಪರಲೋಕಕ್ಕೆ ಹೋದಂಥ ಸಮಯದಲ್ಲಿ ಯಾರಿಗೂ ಕೂಡ ಲಿಂಗಭೇದ ಇಲ್ಲ ಎಂಬುದಾಗಿ ನಾನು ಹೇಳಿದ್ದೀನಿ. ಈಗ ಭೂಮಿ ಮೇಲೇನೆ ಲಿಂಗಭೇದ ಎನ್ನುವಂಥದ್ದು ಇದೆ. ಈ ಶರೀರಕ್ಕೋಸ್ಕರವೇ ಬೇಕು ಏನು ಹೆಂಡತಿ ಬೇಕಾಗಿರುವಂಥದ್ದು ಈ ಶರೀರ ಇರುವಂಥ ಕಾಲದ ಮರೆಗೆ ಮಾತ್ರವೇ. ಆದಾಮನಿಗೆ ದೇವರು ಆದಾಮನು ಆಗಿರ್ಬೋದು, ನಾವೆಲ್ಲರೂ ಯಾವಾಗ ಹುಟ್ಟಿದೀವಿ ಅಂತೇಳಿ ನೋಡುವಾಗ ಕೋಟ್ಯಾನು ಕೋಟಿ ವರ್ಷಗಳ ಹಿಂದೆಯೇ ದೇವರಲ್ಲಿ ನಾವು ಜನ್ಮಿಸಿದ್ದೀವಿ. ಆದರೆ ಆದಾಮನನ್ನ ದೇವರು ಈ ಭೂಮಿ ಮೇಲೆ ಮಾಡಿದಂಥ ಸಮಯದಲ್ಲಿ, ಆತನ ಶರೀರವನ್ನು ನಿರ್ಮಾಣ ಮಾಡಿದಂಥ ಸಮಯದಲ್ಲಿ ಗಮನಿಸಿ, ದೇವರು ಸೃಷ್ಟಿ ಕಾರ್ಯಕ್ರಮವನ್ನು ಮುಗಿಸಿ ಆದಾಮನಿಗೆ ಶರೀರ ನಿರ್ಮಾಣವನ್ನು ಮಾಡಿದಾದ್ಮೇಲಿಂದನ ಮನುಷ್ಯನು ಒಂಟಿಗನಾಗಿರುವಂಥದ್ದು ಸರಿಯಲ್ಲ ಎಂಬುದಾಗಿ ತೀರ್ಮಾನಿಸಿ ಸರಿ ಬೀಳುವಂಥ ಸಹಕಾರಿಯನ್ನು ದೇವರು ಉಂಟು ಮಾಡ್ತಾರೆ. ಅದೇ ಸ್ತ್ರೀ. ಯಾಕೆ ಆತನ ಈ ಒಂದು ಸ್ತ್ರೀಯನ್ನು ಮಾಡಿ ಕೊಡ್ತಾ ಇದ್ದಾನೆ ಅಂದರೆ ಶರೀರಕ್ಕೆ ಬೇಕು, ಅದಕ್ಕೋಸ್ಕರವೇ. ಈಗ ಯೇಸು ಕ್ರಿಸ್ತನ ನೋಡಿದ್ರೆ ಆತ್ಮರೂಪನಾಗಿ ಇದ್ದಾನೆ. ಆತನಿಗೆ ಯಾವುದೇ ಕೋರಿಕೆಗಳು ಭೂಮಿ ಮೇಲಿನೇ ಇಲ್ಲ, ಅಂಥದ್ರಾಗ ಅಲ್ಲೂ ಯಾವುದೇ ಕಾರಣಕ್ಕೂ ಇರಲ್ಲ. ಆಗಿರುವಂಥ ಕಾರಣ ಹೆಂಡತಿ ಅಂದರೆ ಏನಿದ್ರ ಅರ್ಥ ಅಂದರೆ, ಹೆಂಡತಿ ಅಂತ ಅಂದರೆ ಒಂದು ಸಭೆಗೂ ಯೇಸು ಕ್ರಿಸ್ತನಿಗೂ ಇರುವಂಥ ಸಂಬಂಧದಲ್ಲಿ ಕುರಿತು ಮಾತನಾಡ್ತಿರುವಂಥದ್ದೇ ಹೊರತು ಶಾರೀರಿಕವಾಗಿರುವಂಥ ರೀತಿಯಲ್ಲಿ ಯೇಸು ಕ್ರಿಸ್ತನು ನಮಗೆ ಗಂಡನಾಗ್ತಾನೆ ಅಂತಲೋ, ಶಾರೀರಿಕವಾದಂಥ ರೀತಿಯಲ್ಲಿ ನಾವು ಹೆಂಡತಿ ಆಗ್ತೀವಿ ಅಂತಲೋ, ಇವೆಲ್ಲವೂ ಕೂಡ ತಪ್ಪು. ಆ ರೀತಿಯಾಗಿ ಅರ್ಥ ಮಾಡ್ಕೊಳಕ್ಕೆ ಹೋಗಬೇಡಿ. ಹೆಂಡತಿಯಾಗತಕ್ಕ ಮೊದಲಗಿತ್ತಿಯನ್ನು ನಿನಗೆ ತೋರಿಸುವೆನು ಎಂದು ಹೇಳಿ, ಈಗ ಇಲ್ಲಿ ಒಬ್ಬ ದೇವದೂತನು ಈ ಒಂದು ಯೋಹಾನನಿಗೆ ಪ್ರಕಟಣೆ ಗ್ರಂಥವನ್ನು ಬರಿತಾ ಇರುವಂಥ ಪದ್ಮೋಸ್ ದ್ವೀಪದಲ್ಲಿ ಸೆರೆಯಾಗಿರುವಂಥ ಆ ಯೋಹಾನನಿಗೆ ದರ್ಶನದಲ್ಲಿ ಏನು ಕಾಣ್ತಾ ಇದೆ ಅಂದರೆ, ಒಬ್ಬ ದೇವದೂತನು ಬಂದಿದ್ದಾನಂತೆ, ಯಜ್ಞದ ಕುರಿಯಾದ ಆತನಿಗೆ ಹೆಂಡತಿಗೆ ಆಗತಕ್ಕಂಥ ಮೊದಲಗಿತ್ತಿಯನ್ನು ನಿನಗೆ ತೋರಿಸ್ತೀನಿ ಬಾ ಎಂಬುದಾಗಿ ಆತನ ಕರ್ಕೊಂಡು ಹೋಗ್ತಾ ಇದ್ದಾನಂತೆ.
ಎಂದು ಹೇಳಿ ದೇವರಾತ್ಮವಶನಾದ ನನ್ನನ್ನು ಎತ್ತರವಾದ ದೊಡ್ಡ ಬೆಟ್ಟಕ್ಕೆ ಎತ್ತಿಕೊಂಡು ಹೋಗಿ ಯೆರೂಸಲೇಮೆಂಬ ಪರಿಶುದ್ಧ ಪಟ್ಟಣವು, ಗಮನಿಸಿ ಇಲ್ಲಿ, ಯೆರೂಸಲೇಮು ಎನ್ನುವಂಥ ಪರಿಶುದ್ಧ ಪಟ್ಟಣವು ದೇವರ ತೇಜಸ್ಸುಳ್ಳದ್ದಾಗಿ ಪರಲೋಕದಿಂದ ದೇವರ ಕಡೆಯಿಂದ ಇಳಿದು ಬರುವುದನ್ನು ಕಂಡೆನು. ಇದು ನಿಮಗೆ ಬಹಳ ವಿಚಿತ್ರವಾಗಿ ಕಾಣ್ಬೋದಿಲ್ಲಿ. ಯೆರೂಸಲೇಮು ಎನ್ನುವಂಥ ಪರಿಶುದ್ಧ ಪಟ್ಟಣವು, ಯೆರೂಸಲೇಮು ಎನ್ನುವಂಥ ಪರಿಶುದ್ಧ ಪಟ್ಟಣವ, ಯೆರೂಸಲೇಮು ಎನ್ನುವಂಥದ್ದು ಪರಿಶುದ್ಧವಾದಂಥ ಪಟ್ಟಣವ. ಯೇಸು ಕ್ರಿಸ್ತನೇ ಒಂದು ಸಾರಿ ಆತನ ಏನು ಹೇಳ್ತಾನೆ ಅಂದರೆ, ಯೆರೂಸಲೇಮೇ ಯೆರೂಸಲೇಮೇ, ಪ್ರವಾದಿಗಳ ಪ್ರಾಣವನ್ನು ತೆಗೆಯುವವಳೆ, ದೇವರು ನಿನ್ನ ಬಳಿಗೆ ಕಳುಹಿಸಿಕೊಟ್ಟಂಥವಳನ್ನ ಕಲ್ಲೆಸೆದು ಕೊಲ್ಲುವವಳೆ ಎಂಬುದಾಗಿ ಆತನೇ ಮಾತಾಡ್ತಾನೆ. ರೆಫರೆನ್ಸ್ ನೋಡೋದನ್ನ ಯೇಸು ಕ್ರಿಸ್ತನ ಈ ಮಾತನ್ನು ಹೇಳ್ತಾನೆ ಯೆರೂಸಲೇಮಿನ ವಿಷಯದಲ್ಲಿ. ಯಾಕೆ ಯೆರೂಸಲೇಮಿನ ವಿಷಯದಲ್ಲಿ ಈ ಮಾತನ್ನು ಹೇಳ್ತಾನೆ ಅಂದರೆ, ಯೆರೂಸಲೇಮಿನಲ್ಲಿ ಭಯಂಕರವಾದಂಥ ನೀತಿವಂತರ ರಕ್ತವು ಸುರಿದಿದೆ. ಯೆರೂಸಲೇಮಿನಲ್ಲಿದ್ದಂಥ ಜನರು ಪ್ರವಾದಿಗಳನ್ನು ಕೊಂದಿದ್ದಾರೆ, ಭಕ್ತರನ್ನು ಕೊಂದಾಕಿದ್ದಾರೆ, ನೀತಿವಂತರ ಎಷ್ಟೋ ಜನವನ್ನು ಕೊಂದಾಕಿದ್ದಾರೆ. ಆಗಿರುವಂಥ ಕಾರಣವೇ ಯೇಸು ಕ್ರಿಸ್ತನ ಏನಂತ ಹೇಳ್ತಾನೆ ಅಂದರೆ, ಯೆರೂಸಲೇಮೇ ಯೆರೂಸಲೇಮೇ, ಪ್ರವಾದಿಗಳ ಪ್ರಾಣವನ್ನ ತೆಗೆಯುವವಳೆ, ದೇವರು ನಿನ್ನ ಬಳಿಗೆ ಕಳಿಸಿಕೊಟ್ಟಂಥ ಪ್ರವಾದಿಗಳನ್ನು ಕಲ್ಲೆಸೆದು ಕೊಲ್ಲುವವಳೆ ಎಂಬುದಾಗಿ. ಅಂದರೆ ಯೆರೂಸಲೇಮ್ ಪಟ್ಟಣದಲ್ಲಿ ನೀತಿವಂತರ ರಕ್ತ ಸುರಿದಿದೆ ಎನ್ನುವಂಥದ್ದು ಗೊತ್ತಾಗುತ್ತೆ, ಯೆರೂಸಲೇಮ್ ಪಟ್ಟಣದಲ್ಲಿ ಅನೀತಿವಂತರಿದ್ದಾರೆ ಎನ್ನುವಂಥದ್ದು ಗೊತ್ತಾಗುತ್ತೆ. ಆಗಿರುವಂಥ ಕಾರಣ ಅನೀತಿವಂತರಿರುವಂಥದ್ದಾಗಿರ್ಬೋದು, ಅಲ್ಲಿ ನೀತಿವಂತರ ರಕ್ತ ಸುರಿದಿರುವಂಥ ಜಾಗವನ್ನು ದೇವರು ಪರಿಶುದ್ಧವಾದಂಥದ್ದು ಎಂಬುದಾಗಿ ಹೇಳ್ತಾನ. ಪರಿಶುದ್ಧವಾದಂಥದ್ದು ಎಂಬುದಾಗಿ ದೇವರು ಯಾವುದೇ ಕಾರಣಕ್ಕೂ ಪಾಪದಿಂದ ಇರುವಂಥದ್ದನ್ನು, ಪಾಪ ಮಾಡಿರುವಂಥದ್ದನ್ನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಗಮನಿಸಿ 10-11ನೇ ವಚನವನ್ನ, ಯೆರೂಸಲೇಮ್ ಎಂಬ ಪರಿಶುದ್ಧ ಪಟ್ಟಣವು ದೇವರ ತೇಜಸ್ಸುಳ್ಳದಾಗಿ ಪರಲೋಕದಿಂದ ದೇವರ ಕಡೆಯಿಂದ ಇಳಿದು ಬರುವುದನ್ನು ನನಗೆ ತೋರಿಸಿದನು. ಅಂದ್ರೆ ಪರಲೋಕದ ಯೆರೂಸಲೇಮು, ಗಮನಿಸಿ, ಈ ಭೂಮಿ ಮೇಲಿರುವಂಥ ಯೆರೂಸಲೇಮ್ ಎನ್ನುವಂಥ ಒಂದು ಪಟ್ಟಣ ಪರಲೋಕದಿಂದ ದೇವರ ಕಡೆಯಿಂದ ಇಳಿದು ಬರುವಂಥದ್ದನ್ನು ನನಗೆ ತೋರಿಸಿದನು ಎಂಬುದಾಗಿ ಇಲ್ಲಿ ಗ್ರಂಥಕರ್ತನು ಬರೆಯುವಂಥ ಮಾತು ಗೊತ್ತಾಗುತ್ತೆ. ಎಂಥ ವಿಚಿತ್ರವಾದಂಥ ಕಾರ್ಯ. ಇವತ್ತು ಈ ಒಂದು ಸಿಟಿ ಇದೆ ಅಂದ್ಕೊಳ್ಳಿ, ನಾವಿರುವಂಥ ಒಂದು ಸಿಟಿ ಇದೆ ಅಂದ್ಕೊಳ್ಳಿ. ಈ ಒಂದು ಸಿಟಿ ಪರಲೋಕದಿಂದ ಆಕಾಶದ ಕಡೆಯಿಂದ ಇಳಿದು ಬರ್ತಾ ಐತೆ ಅಂದ್ರೆ ಅದು ಯಾವ ರೀತಿಯಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು? ಗಮನಿಸಿ, ಯಾವ ರೀತಿಯಾಗನು ಅದು ಆ ರೀತಿಯಾಗಿ ಅಲ್ಲ. ಅಂದ್ರೆ ಈ ಭೂಮಿ ಮೇಲಿರುವಂಥ ಪಟ್ಟಣವು ಪರಲೋಕದಿಂದ ಇಳಿದು ಬಂದಿದೆ ಅಂತ ಅಲ್ಲ ಇದರ ಅರ್ಥ. ಆ ಒಂದು ಯೆರೂಸಲೇಮ್ ಪಟ್ಟಣವನ್ನ ಪ್ರವಾದಿಗಳ ರಕ್ತವನ್ನು ಸುರಿಸಿದಂಥವರು ನೀನು ಎಂಬುದಾಗಿ ಯೇಸು ಕ್ರಿಸ್ತನೇ ಹೇಳಿ ಅದು ಪರಿಶುದ್ಧವಾದಂಥ ಪಟ್ಟಣವಾಗೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇವತ್ತಿಗೂ ಕೂಡ ಅಲ್ಲಿರುವಂಥ ಯಹೂದ್ಯರು ಯೇಸು ಕ್ರಿಸ್ತನನ್ನು ಇವತ್ತಿಗೂ ಕೂಡ ಒಪ್ಪಿಕೊಳ್ಳಲ್ಲ. ಆತನೇ ಲೋಕ ರಕ್ಷಕನು ಎಂಬುದಾಗಿ ಅವರು ಅರ್ಥ ಮಾಡ್ಕೊಳ್ಳಲ್ಲ, ಒಪ್ಪಿಕೊಳ್ಳಲ್ಲ, ಇವತ್ತಿಗೂ ಒಪ್ಪಿಕೊಳ್ಳಲ್ಲ. ಅವರು ಯೇಸು ಕ್ರಿಸ್ತನ ಯಾವಾಗಲೂ ಮುಂದೆ ಬರ್ತಾನೆ ಎಂಬುದಾಗಿ ಎದುರು ನೋಡ್ತಾ ಇದ್ದಾರೆ ಇವಾಗಲೂ. ಅಂತ ಒಂದು ಮೂರ್ಖರು ಅವರು. ಗಮನಿಸಿ, ಅವರ ವಿಷಯದಲ್ಲಿ ಇಲ್ಲಿ ಬರೆಯಲ್ಪಟ್ಟಿಲ್ಲ. ಇಲ್ಲಿ ಬರೆಯಲ್ಪಟ್ಟಿರುವಂಥ ವಿಚಾರ ಏನು ಅಂತ ಹೇಳಿ ನೋಡುವಾಗ, ಪರಲೋಕದಿಂದ ಇಳಿದು ಬರುವಂಥ ಒಂದು ಸಭೆ ಅಂತಂದ್ರೆ ಏನು ಅಂತಂದ್ರೆ, ಈ ಒಂದು ನೂತನ ಯೆರೂಸಲೇಮ್ ಎನ್ನುವಂಥ ಒಂದು ಪಟ್ಟಣವನ್ನು ಆತನು ತೋರಿಸ್ತಾ ಇದ್ದಾನೆ. ಅಂದರೆ ಈ ಒಂದು ನೂತನ ಯೆರೂಸಲೇಮ್ ಅಂತಂದ್ರೆ ಭೂಮಿ ಮೇಲೆ ಕಾಣುವಂಥ ಈ ಒಂದು ಸೊಲೊಮನ್ ರಾಜನು ಕಟ್ಟಿದ್ದಂಥ ಬಂಗಾರದ ದೇವಾಲಯ ಇತ್ತಲ್ಲ, ಆ ಒಂದು ಪ್ರಾಂತ್ಯ ಅಲ್ಲ. ಅಂದ್ರೆ ಈಗಿನ ಯೆರೂಸಲೇಮ್ ಪಟ್ಟಣ ಎನ್ನುವಂಥ ಯೆರೂಸಲೇಮ್ ಪಟ್ಟಣ ಎಂಬುದಾಗಿ ಇಸ್ರಾಯೇಲ್ ದೇಶದಲ್ಲಿ ಕಳೆಯುತ್ತಿರುವಂಥ ಆ ಒಂದು ಪಟ್ಟಣ ಅಲ್ಲ. ಅದೇನೋ ಪರಲೋಕದಿಂದ ಇಳಿದು ಬಂದಿಲ್ಲ. ಅದಕ್ಕೆ ಹೊರತಾಗಿ ಇದು, ಯಾಕೆಂದ್ರೆ ಇದು ಹಳೇದು. ಇಲ್ಲಿ ಏನು ಕಾಣುತ್ತೆ? ನೂತನ ಎಂಬುದಾಗಿ ಕಾಣುತ್ತೆ. ಗಮನಿಸಿ, ಇಲ್ಲಿ ಯೆರೂಸಲೇಮ್ ಎಂಬ ಪರಿಶುದ್ಧ ಪಟ್ಟಣವು ದೇವರ ತೇಜಸ್ಸುಳ್ಳದಾಗಿ ಪರಲೋಕದಿಂದ ದೇವರ ಕಡೆಯಿಂದ ಇಳಿದು ಬರುವುದನ್ನ ನಾನು ಕಂಡೆನು. ಅಂದ್ರೆ ಇದೆಲ್ಲವೂ ಕೂಡ ಹಳೇದು. ಇದು ಈ ಕೋಟ್ಯಾನುಕೋಟಿ ವರ್ಷಗಳ ಹಿಂದೆ ಈ ಪ್ರಕೃತಿ, ಈ ಭೂಮಿ ಉಂಟಾಗಿದೆ. ಆವತ್ತು ಉಂಟಾಗಿ ಜನಗಳು ವಿಸ್ತರಿಸಿ ಹೋಗಿ ಆವತ್ತಿಂದಲೂ ವಾಸ ಮಾಡ್ಕೊಂಡೇ ಬಂದಿದ್ದಾರೆ. ಆದರೆ ಇದರ ವಿಚಾರದಲ್ಲಿ ಮಾತನಾಡ್ತಾ ಇಲ್ಲ. ಹೊಸದು ಎಂಬುದಾಗಿ ಇಲ್ಲಿ ಆತನು ಹೇಳ್ತಾ ಇದ್ದಾನೆ ಅಂತ ಅಂದ್ರೆ ಸಭೆಯ ವಿಷಯದಲ್ಲಿ, ಅಂದ್ರೆ ಯೆರೂಸಲೇಮ್ ಪಟ್ಟಣ ಎಂಬುದಾಗಿ ಹೋಲಿಸಿ ಮಾತನಾಡ್ತಾ ಇರುವಂಥದ್ದು ಏನಕ್ಕೋಸ್ಕರ ಅಂತಂದ್ರೆ ಸಭೆಯ ವಿಷಯದಲ್ಲಿ. ಸಭೆಯನ್ನ ಯೆರೂಸಲೇಮ್ ಪಟ್ಟಣ ಎಂಬುದಾಗಿ ಗುರುತಿಸಿ ಮಾತನಾಡ್ತಾ ಇದ್ದಾರೆ. ದೇವಜನರ ದಂಡು ಅಂದ್ರೂ ಕೂಡ ದೇವರ ಮಕ್ಕಳ ವಿಷಯದಲ್ಲಿ ಮಾತನಾಡ್ತಾ ಇರುವಂಥ ಮಾತೇ ಹೊರತು ಈ ಭೂಮಿಯಲ್ಲಿರುವಂಥ ಪರಲೋಕದ ಪಟ್ಟಣ ಎನ್ನುವಂಥ, ಈ ಭೂಮಿಯಲ್ಲಿರುವಂಥ ಯೆರೂಸಲೇಮ್ ಪಟ್ಟಣ ಅಂತ ಹೇಳಿ ಅರ್ಥ ಮಾಡ್ಕೋಬೇಡಿ. ಯಾಕೆ ಅಂತಂದ್ರೆ ಈ ಮಾತಿಗೆ ಒಂದು ನಿಮ್ಗೆ ಅರ್ಥವಾಗುವಂಥ ರೀತಿಯಲ್ಲಿ ಇಬ್ರಿಯರಿಗೆ ಬರೆದ ಪುಸ್ತಕ 12ನೇ ಅಧ್ಯಾಯ 22ನೇ ವಚನವನ್ನು ಗಮನಿಸಿ. ಇಬ್ರಿಯರಿಗೆ ಬರೆದ ಪುಸ್ತಕ 12ನೇ ಅಧ್ಯಾಯ 22ನೇ ವಚನವನ್ನ, ಆದರೆ ನೀವು ಚೀಯೋನ್ ಪರ್ವತಕ್ಕೂ ಜೀವಸ್ವರೂಪನಾದ ದೇವರ ಪಟ್ಟಣವಾಗಿರುವ ಪರಲೋಕದ ಯೆರೂಸಲೇಮಿಗೂ, ಗಮನ ಸಾಕು, ನೀವು ಚೀಯೋನ್ ಪರ್ವತಕ್ಕೂ ಜೀವಸ್ವರೂಪನಾದ ದೇವರ ಪಟ್ಟಣವಾಗಿರುವ ಪರಲೋಕದ ಯೆರೂಸಲೇಮಿಗೂ
ಉತ್ಸವ ಸಂಘದಲ್ಲಿ ಕೂಡಿರುವ ಕೋಟ್ಯಾನುಕೋಟಿ ದೇವದೂತರ ಬಳಿಗೂ ಪರಲೋಕದಲ್ಲಿ ಹೆಸರು ಬರೆಸಿಕೊಂಡಿರುವ ಚೊಚ್ಚಲ ಮಕ್ಕಳ ಸಭೆಗೂ ಎಲ್ಲರಿಗೆ ನ್ಯಾಯಾಧಿಪತಿಯಾಗಿರುವ ದೇವರ ಬಳಿಗೂ ಸಿದ್ಧಿಗೆ ಬಂದಿರುವ ನೀತಿವಂತರ ಆತ್ಮಗಳ ಬಳಿಗೂ ಹೊಸ ಒಡಂಬಡಿಕೆಗೆ ಮಧ್ಯಸ್ಥನಾಗಿರುವ ಯೇಸುವಿನ ಬಳಿಗೂ ಏಬೆಲನ ರಕ್ತಕ್ಕಿಂತ ಹಿತಕರವಾಗಿ ಮಾತಾಡುವ ಪರೋಕ್ಷ ರಕ್ತದ ಬಳಿಗೂ ಬಂದಿದ್ದೀರಿ ಎಂಬುದಾಗಿದೆ. ಅಂದರೆ ಇಲ್ಲಿ ಗಮನಿಸಿ, ಪರಲೋಕದ ಚಿಯೋನ್ ಪರ್ವತಕ್ಕೂ ಜೀವಸ್ವರೂಪನಾದ ದೇವರ ಪಟ್ಟಣವಾಗಿರುವ ಪರಲೋಕದ ಯೆರೂಸಲೇಮಿಗೂ, ಪರಲೋಕದಲ್ಲಿ ಯೆರೂಸಲೇಮ್ ಇದೆಯಾ? ಪರಲೋಕದ ಯೆರೂಸಲೇಮ್ ಎಂಬುದಾಗಿ ಇಲ್ಲಿ ಇದೆಯಲ್ಲ, ಯೆರೂಸಲೇಮ್ ಪಟ್ಟಣ ಭೂಮಿ ಮೇಲೆ ಇದೆ. ಪರಲೋಕದ ಯೆರೂಸಲೇಮ್ ಎಂಬುದಾಗಿ ಹೇಳ್ತಿರುವಂಥ ಮಾತೇನು ಪರಲೋಕದಲ್ಲಿ ಯೆರೂಸಲೇಮ್ ಇದೆಯಾ? ಇಲ್ಲ ನಾವು ಆ ಯೆರೂಸಲೇಮಿನ ಪರಲೋಕದಲ್ಲಿರುವಂಥ ಯೆರೂಸಲೇಮಿನ ಬಳಿಗೆ ನಾವು ಹೋಗಿದ್ದೀವ? ಭೂಮಿ ಮೇಲೇನೆ ಇದ್ದೀವಿ. ಗಮನಿಸಿ, ಇದು ಮಾತನಾಡಿರುವಂಥ ಮಾತು ಏನಂದರೆ, ಸಭೆಯಲ್ಲಿ ನೀವು ಸೇರಿದ್ದೀರಾ ಎಂಬುದಾಗಿ ಹೇಳುವಂಥ ಮಾತುಗಳು ಇವೆಲ್ಲ ಸಭೆಯ ವಿಷಯದಲ್ಲಿ ಹೇಳಿರುವಂಥ ಮಾತುಗಳು. ಯೆರೂಸಲೇಮ್ ಪಟ್ಟಣ ಎಂಬುದಾಗಿ ಗುರುತಿಸಿ ಮಾತನಾಡ್ತಿರುವಂಥದ್ದು ದೇವ ಸಭೆಯ ವಿಷಯದಲ್ಲಿಯೇ ಹೊರತು ಇನ್ಯಾವುದರ ವಿಷಯದಲ್ಲಿ ಅಲ್ಲ ಎನ್ನುವಂಥದ್ದನ್ನು ಖಚಿತವಾಗಿ ನಾವು ಅರ್ಥ ಮಾಡಿಕೊಳ್ಬೇಕು. ಅಂದರೆ ಸಭೆಯನ್ನೇ ದೇವಜನರ ದಂಡು ಅಂತ ಹೇಳಿದ್ದಾನೆ, ಪರಿಶುದ್ಧರ ಸಭೆ ಎಂಬುದಾಗಿ ಆತನೇ ಹೇಳಿದ್ದಾನೆ. ಅದು ಹೊರತು ಅಮೆರಿಕದಲ್ಲೋ ಇಲ್ಲ ಈ ಒಂದು ರಷ್ಯಾದಲ್ಲಿ ಇರುವಂಥದ್ದು ಇಲ್ಲ ಇಸ್ರಾಯೇಲ್ ದೇಶದಲ್ಲಿ ಇರುವಂಥದ್ದು ಯಾವುದೋ ಒಂದು ಮೂಲೆಯಲ್ಲಿರುವಂಥದ್ದು ಮಾತ್ರವೇ ಅಲ್ಲ. ಇವತ್ತು ಆ ಒಂದು ಪರಿಶುದ್ಧವಾದಂಥ ಭಕ್ತರು ಯಾವ ಕಡೆಯಲ್ಲಿದ್ದರೂ ಕೂಡ, ಅದು ಯೆರೂಸಲೇಮಿನಲ್ಲಿ ಆಗಿರ್ಬೋದು, ಇನ್ನೊಂದು ಮತ್ತೊಂಥರ ಎಲ್ಲೇ ಆಗಿರ್ಬೋದು, ಅದೆಲ್ಲವೂ ಕೂಡ ಪರಿಶುದ್ಧವಾದಂಥ ಪಟ್ಟಣ, ಪರಿಶುದ್ಧವಾದಂಥ ದೇವಜನರ ದಂಡು ಎನ್ನುವಂಥದ್ದನ್ನು ಖಚಿತವಾಗಿ ನಾವು ಅರ್ಥ ಮಾಡಿಕೊಳ್ಬೇಕು. ಈ ಒಂದು ಈ ಭಕ್ತರ ಸಭೆ ಪ್ರಪಂಚದಲ್ಲಿ ಎಲ್ಲ ಕಡೆ ಇದೆ. ಈ ಗೋಗ್ ಮಾಗೋಗ್ ಎನ್ನುವಂಥವರು ಸೈತಾನನಿಂದ ಮೋಸಪಡಿಸಲ್ಪಟ್ಟು, ಈ ಗೋಗ್ ಮಾಗೋಗ್ ಎನ್ನುವಂಥವರು ಸೈತಾನನಿಂದ ಮೋಸಪಡಿಸಲ್ಪಟ್ಟು ಈ ಒಂದು ಯುದ್ಧವನ್ನು ಮಾಡ್ತಾರೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಂಡ್ವಲ್ಲ. ಈ ಯುದ್ಧವನ್ನು ಮಾಡುವಂಥದ್ದು ಏನೋ ಅಮೆರಿಕಕ್ಕೂ ಮತ್ತು ರಷ್ಯಾಗೂ ಆಗುವಂಥ ಯುದ್ಧಗಳು ಇವೆಲ್ಲವೂ ಕೂಡ ಇವ್ಯಾವ ಮಾತ್ರವೇ ಅಲ್ಲ ಎಂಬುದಾಗಿ ಅರ್ಥ ಮಾಡಿಕೊಳ್ಬೇಕು. ಯಾಕೆ ಅಂತ ಅಂದರೆ, ಇವತ್ತಿಗೆ ಭೂಮಿ ಮೇಲೆ ಮಾಗೋಗ್ ಎನ್ನುವಂಥ ಗುಣವುಳ್ಳವರು ಭೂಮಿಯ ಎಲ್ಲ ಕಡೆ ಇದ್ದಾರೆ. ಹಾಗೇನೆ ಭೂಮಿಯ ಎಲ್ಲ ಕಡೆ ಭಕ್ತರುಗಳು ಕೂಡ ಇದ್ದಾರೆ. ಈ ಭಕ್ತರೆಲ್ಲರಿಗೂ ಕೂಡ ಈ ಒಂದು ಶ್ರಮೆಗಳನ್ನು ಕೊಡ್ತಾ ಇದ್ದಾರಾ ಅಂತ ಹೇಳಿ ನೋಡುವಾಗ ಶ್ರಮೆಗಳನ್ನು ಓಡ್ತಾ ಇದ್ದಾರೆ. ನಾವು ಈ ಪ್ರಕಟಣೆ ಗ್ರಂಥಗಳನ್ನು ಓದುವಂಥ ಸಮಯದಲ್ಲಿ ನಾವು ಏನೋ ಮಾಯದ ರೀತಿಯಲ್ಲಿ ಒಂಥರ ಮಂಕಾದಂಥವ ರೀತಿಯಲ್ಲಿ ನಾವು ಮಾಮೂಲಿ ಕಥೆ ಪುಸ್ತಕಗಳನ್ನು ಓದ್ಕೊಂಡು ಹೋಗುವಂಥ ರೀತಿಯಲ್ಲಿ ನಾವು ಓದ್ಕೊಂಡು ಹೋದರೆ ಯಾವುದೇ ಕಾರಣಕ್ಕೂ ಅರ್ಥವಾಗಲ್ಲ. ಪ್ರಕಟಣೆ ಗ್ರಂಥವನ್ನು ಓದುವಂಥ ಸಮಯದಲ್ಲಿ ಖಚಿತವಾಗಿ ಕೆಲವು ಎಚ್ಚರಿಕೆಗಳಿರಬೇಕು. ಅದು ಯಾವ ರೀತಿಯಾಗಿ ಅಂತ ಅಂದರೆ, ಬರೆಯಲ್ಪಟ್ಟಂಥ ವಿಧಾನಗಳನ್ನು ನಾವು ಪರಿಶೀಲನೆ ಮಾಡಿ ನೋಡಬೇಕು. ಈಗ ಅಪೊಸ್ತಲನಾದಂಥ ಯೋಹಾನನು ಅವನು ಬರೆದಿರುವಂಥ ಪತ್ರಿಕೆಗಳಲ್ಲಿ ಇದು 5ನೇ ಪತ್ರಿಕೆ. ಗಮನಿಸಿ, ಈ ಯೋಹಾನ ಬರೆದ ಸುವಾರ್ತೆ ಮತ್ತೆ ಯೋಹಾನ್ ಬರೆದ 1ನೇ ಪತ್ರಿಕೆ, ಯೋಹಾನ್ ಬರೆದ 2ನೇ ಪತ್ರಿಕೆ, ಯೋಹಾನ್ ಬರೆದ 3ನೇ ಪತ್ರಿಕೆ, ಈ ಒಂದು ಸುವಾರ್ತೆ ಮತ್ತೆ 3 ಪತ್ರಿಕೆಗಳು ಈ ಪ್ರಕಟಣೆ ಗ್ರಂಥ ಇವೆಲ್ಲವನ್ನ ಬರೆದಿರುವಂಥದ್ದು ಒಬ್ಬನೇ. ಆತನು ಏನು ಮಾಡಿದ್ದಾನೆ, ಒಂದು ಸಮಯದಲ್ಲಿ ಆತನು ದೇವರ ವಿಷಯದಲ್ಲಿ ಸಾಕ್ಷಿ ಹೇಳೋದಕ್ಕೋಸ್ಕರ ಆತನ ಪದ್ಮೋಸ್ ದ್ವೀಪದಲ್ಲಿ ಆತನ ಕೈದಿಯಾಗಿ ಬಂಧಿಸಿರುವಂಥ ಸಮಯದಲ್ಲಿ ಆತನು ಈ ಒಂದು ದರ್ಶನವನ್ನು ನೋಡಿ, ಆ ಒಂದು ದ್ವೀಪದಲ್ಲಿ ದರ್ಶನವನ್ನು ನೋಡಿ, ಆ ಒಂದು ದರ್ಶನದಲ್ಲಿ ಏನು ಕಾಣ್ತೋ ದೇವರು ಹೇಳಿದಂಥ ರೀತಿಯಲ್ಲಿ ಆತನು ಇವೆಲ್ಲ ಕಾರ್ಯಗಳನ್ನು ಆತನು ಬರೆದಿದ್ದಾನೆ. ಈ ಪ್ರಕಟಣೆ ಗ್ರಂಥ ಎನ್ನುವಂಥದ್ದು ಒಂದು ದರ್ಶನ ಗ್ರಂಥ ಅಂತ ಹೇಳಿ ನಾವು ಮನಸ್ಸಿನಲ್ಲಿ ಫಿಕ್ಸ್ ಆಗಿಬಿಡ್ಬೇಕು. ಯಾಕೆಂದರೆ ದೇವರು ಅವನಿಗೆ ಏನು ತೋರಿಸಿದ್ರೆ ಆತನೇ ಅದನ್ನು ಬರೆದಿದ್ದಾನೆ. ನಾವು ಮುಖ್ಯವಾಗಿ ಗಮನಿಸಬೇಕಾಗಿರುವಂಥ ಒಂದು ವಿಚಾರಗಳು ಏನು ಅಂತೇಳಿ ನೋಡುವಾಗ, ಈ ರೂಪಕಾಲಂಕಾರಗಳಲ್ಲಿ ಹೇಳಿರಲ್ಪಟ್ಟಿರುವಂಥ ಮಾತುಗಳನ್ನು ನಾವು ಗಮನಿಸಬೇಕು. ಅಂದರೆ ಪ್ರಕಟಣೆ ಗ್ರಂಥದಲ್ಲಿ ಬರೆಯಲ್ಪಟ್ಟಿರುವಂಥ ಕಾಲಗಳಾಗಿರ್ಬೋದು, ಈಗ 1000 ವರ್ಷಗಳ ಕಾಲಗಳು ಎಂಬುದಾಗಿ ಕಾಣುತ್ತೆ. ಮತ್ತೆ ಪ್ರಾಣಿಗಳು ಕಾಣುತ್ತೆ, ವಿಚಿತ್ರವಾದಂಥ ಪ್ರಾಣಿಗಳು. ಅಂದರೆ ಈ ಚಿರತೆ ರೀತಿಯಲ್ಲಿರುವಂಥದ್ದು ಕಾಣುತ್ತೆ, ಅದಕ್ಕೆ ಕರಡಿಯ ಕಾಲುಗಳಿರುವಂಥ ರೀತಿಯಲ್ಲಿ ಕಾಲುಗಳಿತ್ತು, 10 ಕೊಂಬುಗಳಿತ್ತು, 7 ಕೊಂಬುಗಳಿತ್ತು ಎಂಬುದಾಗಿ ಎಲ್ಲ ಕಾಣುತ್ತೆ. ಅಂದರೆ ಈ ರೀತಿಯಾಗಿರುವಂಥ ಪ್ರಾಣಿಗಳು ಏನಾದರೂ ಭೂಮಿ ಮೇಲೆ ಇದೆಯಾ ಅಂತ ನೋಡುವಾಗ ಇಲ್ಲ, ಇಂಥ ವಿಲಕ್ಷಣವಾದಂಥ ಪ್ರಾಣಿಗಳಿಲ್ಲ. ಮತ್ತು ದೇವರು ಇದನ್ನೆಲ್ಲ ಏನನ್ನು ಗುರುತಿಸಿ ಮಾತನಾಡ್ತಾ ಇದ್ದಾರೆ ಅಂತ ಅಂದರೆ, ಇದಕ್ಕೆಲ್ಲದಕ್ಕೂ ಒಂದು ಭಾವ ಇದೆ ಎನ್ನುವಂಥ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಬೇಕು. ನೇರವಾಗಿ ಇವರ ಈ ಒಂದು ಹೆಸರುಗಳನ್ನೇ ನಾವು ತೆಗೆದುಕೊಳ್ಳೋದಲ್ಲೇ ಇವೆಲ್ಲವಕ್ಕೂ ಕೂಡ ಒಂದು ಭಾವ ಇದೆ. ದೇವರು ಒಂದು ಭಾವದಲ್ಲೇ ಇವೆಲ್ಲವುಗಳನ್ನು ಹೇಳ್ತಾ ಇದ್ದಾನೆ. ಅಂದರೆ ಕಡಿಮೆ ಪದಗಳಲ್ಲಿ ಹೆಚ್ಚು ವಿಷಯವನ್ನು ತಿಳಿಸ್ಬೇಕಂದ್ರೆ ಈ ರೀತಿಯಾಗಿಯೇ ಹೇಳ್ಬೇಕು ಎನ್ನುವಂಥ ರೀತಿಯಲ್ಲಿ. ಅದು ಯಾವ ರೀತಿಯಾಗಿ ಅಂತಂದರೆ, ಇವಾಗ ಚಿತ್ರಲಿಪಿ ಎನ್ನುವಂಥದ್ದು ನಮಗೆ ಸ್ಪಷ್ಟವಾಗಿ ಗೊತ್ತಿದೆ. ಈಗ ನಾವು ರೋಡಲ್ಲಿ ಹೋಗುವಂಥ ಸಮಯದಲ್ಲಿ ಒಂದು ಬ್ರಿಡ್ಜ್ ಇದೆ ಅಂದ್ಕೊಳ್ಳಿ, ಒಂದು ಬ್ರಿಡ್ಜ್ ಇದೆ, ಇಲ್ಲ ಒಂದು ಸ್ಕೂಲ್ ಇದೆ ಅಂದ್ಕೊಳ್ಳಿ. ಈಗ ಸ್ಕೂಲ್ ಇರುವಂಥದ್ದು ಇಲ್ಲ ಒಂದು ಬ್ರಿಡ್ಜ್ ಇರುವಂಥ ರೋಡಲ್ಲಿ ಸ್ಪೀಡಾಗಿ ನಾವು ಡ್ರೈವಿಂಗ್ ಮಾಡ್ಕೊಂಡು ಹೋಗುವಂಥ ಸಮಯದಲ್ಲಿ
ಇಲ್ಲಿ ಒಂದು ಸೇತುವೆ ಇದೆ ಎಂಬುದಾಗಿ ಲೈನನ್ನು ಬರೆಯೋದಕ್ಕಿನ್ನ ಆ ಸೇತುವೆ ಚಿತ್ರವನ್ನು ಹಾಕ್ಬಿಟ್ರೆ ಯಾವ ರೀತಿಯಾಗಿರ್ತದೆ? ಅದನ್ನ ಈಗ ಲೈನನ್ನು ಬರೆದ್ರೆ ಏನ್ ಮಾಡ್ತಾರೆ, ಓದಕ್ ಬರುವಂತವ್ರು ಮಾತ್ರವೇ ಅದನ್ನ ಓದಿ ಇದಿಲ್ಲಿ ಸೇತುವೆ ಇದೆ ಅಂತ ಹೇಳಿ ಅರ್ಥ ಮಾಡ್ಕೊಳ್ತಾರೆ. ಆದ್ರೆ ಬರ್ದಲೇ ಇರುವಂತವ್ರು ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕಾಗಲ್ಲ. ಅದೇ ಬದಲು ಚಿತ್ರವನ್ನು ಬರೆದು ಬಿಟ್ರೆ ಅಲ್ಲಿ ಇಲ್ಲಿ ಖಂಡಿತವಾಗ್ಲೂ ಸೇತುವೆ ಇದೆ, ಇಲ್ಲಿ ನಿಧಾನಕ್ಕೆ ಹೋಗ್ಬೇಕು, ಹುಷಾರಾಗಿ ಹೋಗ್ಬೇಕು ಎಂಬುದಾಗಿ ಎಚ್ಚರಿಕೆಯನ್ನು ತೆಗೆದುಕೊಳ್ತಾರೆ. ಈಗ ಲೈನನ್ನು ಬರೆಯೋದಕ್ಕೆ ಹೋದ್ರೆ ಎಷ್ಟೋ ಜಾಗ ಬೇಕು, ಆದರೆ ಒಂದು ಚಿಕ್ಕ ಚಿತ್ರವನ್ನು ಹಾಕ್ಬಿಟ್ರೆ ಕಡಿಮೆ ಜಾಗದಲ್ಲಿ ಅದೆಲ್ಲರಿಗೂ ಅರ್ಥವಾಗುತ್ತೆ. ಆ ರೀತಿಯಾಗಿ ದೇವ್ರು ಏನ್ ಮಾಡಿದ್ದಾನೆ ಅಂದ್ರೆ ಬಹಳ ವಿಷಯಗಳು ಇರುವಂತ ಒಂದು ಕಾರ್ಯವನ್ನ ಸ್ವಲ್ಪ ಪದಗಳಲ್ಲಿ ಹೇಳುವಂತ ರೀತಿಯಲ್ಲಿ ಈ ಪ್ರಕಟಣೆ ಗ್ರಂಥವನ್ನು ಆತನು ಬರೆಸಿದ್ದಾನೆ ಎನ್ನುವಂಥದ್ದನ್ನ ಖಚಿತವಾಗಿ ನಾವು ಅರ್ಥ ಮಾಡಿಕೊಳ್ಬೇಕು. ಈ ಒಂದು ದರ್ಶನ ಎನ್ನುವಂತ ರೀತಿಯಲ್ಲಿ, ಈ ದರ್ಶನಗಳು ಅಂದ್ರೆ ಏನು ಎನ್ನುವಂತ ರೀತಿಯಲ್ಲಿ ಒಂದ್ಸರಿ ನಾವು ಆಲೋಚನೆ ಮಾಡಿ ನೋಡುವಂಥದ್ದಾದ್ರೆ, ಗಮನಿಸಿ, ದರ್ಶನ ಅಂದ್ರೆ ಏನು ಅಂದ್ರೆ ಈ ಪದ್ಮೋಸ್ ದ್ವೀಪದಲ್ಲಿ ಈ ಒಂದು ಯೋಹಾನನಿಗೆ ಯಾವ ರೀತಿಯಾಗಿ ದರ್ಶನಗಳು ಕಂಡಿದೆಯೋ ಅದರ ಭಾವಗಳು ಯಾವ ರೀತಿಯಾಗಿ ಇರ್ತದೋ ಎನ್ನುವಂಥದ್ದಕ್ಕೆ ಕೆಲವೊಂದು ಉದಾಹರಣೆಗಳನ್ನು ನೋಡಿಕೊಂಡು ನಾವು ಮುಂದೆ ಹೋಗೋಣ. ಆದಿಕಾಂಡ 41ನೇ ಅಧ್ಯಾಯ 17ನೇ ವಚನವನ್ನು ಗಮನಿಸಿ. ಆದಿಕಾಂಡ 41ನೇ ಅಧ್ಯಾಯ 17ನೇ ವಚನ. ಆಗ ಫರೋಹನು ಯೋಸೇಫನಿಗೆ, ನನ್ನ ಕನಸಿನೊಳಗೆ ನಾನು ನೈಲ್ ನದಿ ತೀರದಲ್ಲಿ ನಿಂತಿದ್ದೆನು. ನದಿಯೊಳಗಿಂದ ಲಕ್ಷಣವಾದ 7 ಕೊಬ್ಬಿದ ಆಕಳುಗಳು ಬಂದು ಆಪು ಹುಲ್ಲಿನಲ್ಲಿ ಮೇಯುತ್ತಿದ್ದವು. ಅವುಗಳ ಹಿಂದೆ ಅವಲಕ್ಷಣವಾದ ಕೊಬ್ಬಿಲ್ಲದ ಬಡವಾದ ಬೇರೆ 7 ಆಕಳುಗಳು ಬಂದವು. ಅಂತ ಬಡವಾದ ಆಕಳುಗಳನ್ನು ನಾನು ಐಗುಪ್ತ ದೇಶದಲ್ಲಿ ಎಲ್ಲೂ ನೋಡಿದ್ದಿಲ್ಲ. ಅದಲ್ಲದೆ ಕೃಶವಾಗಿದ್ದ ಆ ಬಡ ಆಕಳುಗಳು ಮೊದಲು ಕಾಣಿಸಿದ ಆ 7 ಕೊಬ್ಬಿದ ಆಕಳುಗಳನ್ನು ತಿಂದು ಬಿಟ್ಟವು. ತಿಂದಾಗ್ಯೂ ತಿಂದವೆಂಬುದು ತೋರಲಿಲ್ಲ. ಸಾಕು. ಗಮನಿಸಿ, ಇಲ್ಲಿ ಫರೋಹನ್ಗೆ ದೇವರು ಏನ್ ಮಾಡಿದರೆ, ಒಂದು ಸಮಯದಲ್ಲಿ ರಾಜನಾಗಿದ್ದಂಥವನಿಗೆ ಒಂದು ಕನಸನ್ನ ತಿಳಿಸಿದ್ದಾರೆ. ಈ ಕನಸು ಏನು ಅಂತೇಳಿ ನೋಡುವಾಗ ಅಲ್ಲಿ ಕೊಬ್ಬಿದ 7 ಆಕಳುಗಳು ಬಂದುವಂತೆ. ಅಂದ್ರೆ ಚೆನ್ನಾಗಿ ಸಂತೃಪ್ತಿಯಾದಂಥ ರೀತಿಯಲ್ಲಿ ಸಾಕಿರುವಂಥ, ಅಂದರೆ ಯಾವುದಕ್ಕೂ ಕೊರತೆ ಇಲ್ಲದಂಥ ರೀತಿಯಲ್ಲಿ ಚೆನ್ನಾಗಿ ಸಾಕಿರುವಂಥ ಹಸುಗಳು ಯಾವ ರೀತಿಯಾಗಿರ್ತದೆ ಅಂದರೆ ದಷ್ಟಪುಷ್ಟವಾಗಿ ಇರುತ್ತೆ. ಅಂಥ ಒಂದು ಹಸುಗಳು ಕಂಡುವಂಥ ಆತನ ಕನಸಿನಲ್ಲಿ, ಫರೋಹ ರಾಜನ ಕನಸಿನಲ್ಲಿ ಅಂಥ ಒಂದು ಆಕಳುಗಳು 7 ಆಕಳುಗಳು ಕಂಡುವಂತೆ. ಆ ಆಕಳುಗಳು ಕಂಡ ನಂತರ ಇನ್ನೂ 7 ಆಕಳುಗಳು ಕಂಡಿದೆ. ಅದು ಯಾವ ರೀತಿಯಾಗಿ ಅಂದರೆ ಹಸುಗಳು, ಈ ಹಸುಗಳು ಯಾವ ರೀತಿ, ಮೊದಲನೇ 7 ಹಸುಗಳು ಸದೃಢವಾದಂಥ ರೀತಿಯಲ್ಲಿ ಕಂಡಿದೆ. ಆನಂತರ ಕಾಣಿಸಿಕೊಂಡಂಥ ಹಸುಗಳು ಬಡಕಲಾಗಿ ಹೋಗಿದ್ವಂತೆ. ಬಡಕಲಾಗಿ ಅಂದರೆ ಫುಲ್ ಮೂಳೆಗಳು ಕಾಣುವಂಥ ರೀತಿಯಲ್ಲಿ ಬಡಕಲಾಗಿ ಹೋಗಿದ್ವಂತೆ. ಆ ಒಂದು ಬಡಕಲು ಆಕಳುಗಳು ಈ ಒಂದು ಸಂತೃಪ್ತಿಯಿಂದ ಅಂದರೆ ಸದೃಢವಾಗಿದ್ದಂಥ ಆಕಳುಗಳನ್ನು ತಿಂದುಬಿಟ್ಟುವಂತೆ. ಗಮನಿಸಿ, ಎಲ್ಲಾದ್ರೂ ಒಂದು ಹಸು ಇನ್ನೊಂದು ಹಸುವನ್ನು ತಿನ್ನುವಂಥದ್ದು ಉಂಟಾ? ಒಂದು ಹಸು ಇನ್ನೊಂದು ಹಸುವನ್ನು ನುಂಗಬಲ್ಲದ? ಹಸು ಅಂತಿದ್ದಂಗೆನೇ ವೆಜಿಟೇರಿಯನ್, ಇದು ಸಸ್ಯಾಹಾರಿಗಳಿವು. ಮಾಂಸವನ್ನು ತಿನ್ನುತ್ತಂತ ನೋಡೋಕೆ ಮಾಂಸವನ್ನು ತಿನ್ನಲ್ಲ. ಆಗಿರುವಂಥ ಸಮಯದಲ್ಲಿ ಬಡ ಆಕಳುಗಳು ಸಮೃದ್ಧಿಯಿಂದ ಇಲ್ಲ ದೃಢವಾಗಿರುವಂಥ ಒಳ್ಳೆ ರೀತಿಯಲ್ಲಿ ಇರುವಂಥ ಹಸುಗಳನ್ನ ತಿನ್ನುವಂಥದ್ದೇನು? ಎಲ್ಲಾದರೂ ಈ ರೀತಿಯಾದಂಥ ಕಾರ್ಯವನ್ನು ನಾವು ಕೇಳಿದ್ದೀವ? ಗಮನಿಸಿ, ಅದು ಯಾವುದೇ ಕಾರಣಕ್ಕೂ ನಡೆಯದೇ ಇರುವಂಥ ಕೆಲಸ. ಆದರೆ ಏನಕ್ಕೋಸ್ಕರ ಈ ಕನಸು ಬಂದಿದೆ ಅಂದರೆ, ದೇವರು ಫರೋಹ ರಾಜನಿಗೆ ಒಂದು ವಿಷಯವನ್ನು ಹೇಳ್ತಾ ಇದ್ದಾನೆ. ಈ ಒಂದು ಮಾತುಗಳಲ್ಲಿ, ಈ ಒಂದು ಕನಸಿನಲ್ಲಿ ಭಾವವಿದೆ. ಆ ಭಾವವು ಏನು ಅಂತ ಹೇಳಿ ನೋಡುವಾಗ 7 ಸಮೃದ್ಧಿಯಾದಂಥ ಹಸುಗಳು ಏನು ಕಾಣುತ್ತೋ ಅದು 7 ವರ್ಷಗಳು ಸಮೃದ್ಧಿಯಾದಂಥ ಬೆಳೆ ಬರುತ್ತೆ, ಸಮೃದ್ಧಿಯಾದಂಥ ಮಳೆ ಬರುತ್ತೆ, ಸಮೃದ್ಧಿಯಾದಂಥ ಬೆಳೆಯೂ ಆಗುತ್ತೆ. ಅನಂತರ 7 ವರ್ಷಗಳು ಮಳೆ ಇರಲ್ಲ, ಬೆಳೆ ಬರಲ್ಲ, ಮತ್ತೆ ಬರಗಾಲ, ಭಯಂಕರವಾದಂಥ ಬರಗಾಲ ಬರುತ್ತೆ ಎನ್ನುವಂಥ ರೀತಿಯಲ್ಲಿ ಆ ಒಂದು ಭಾವವನ್ನು ತಿಳಿಸೋದಕ್ಕೋಸ್ಕರವೇ ದೇವರೇನು ಮಾಡಿದ್ದಾನೆ, ಈ ಒಂದು ಕಾರ್ಯವನ್ನು ಆತನು ಆ ಫರೋಹ ರಾಜನಿಗೆ ತಿಳಿಸಿದ್ದಾನೆ. ಆ ರೀತಿಯಾಗಿ ಈ ಒಂದು ದರ್ಶನಗಳಲ್ಲಿ, ಅಂದರೆ ಆತನಿಗೆ ಕನಸಿನಲ್ಲಿ ಯಾವ ರೀತಿಯಾಗಿ ಆ ಕಾರ್ಯವು ಕಾಣ್ತೋ ಅದರಲ್ಲಿ ಒಂದು ಭಾವವಿದೆಯೋ ಆ ರೀತಿಯಾಗಿ ನಿನ್ನೆ ಈ ಒಂದು ಗೋಗ್ ಮಾಗೋಗ್ ಎನ್ನುವಂಥವರು ಅಂತ ಹೇಳಿ ದೇವರಲ್ಲಿ ಏನಿದು ಈ ದರ್ಶನದಲ್ಲಿ ಆತನ ತೋರಿಸಿ ಆತನ ಮಾತನಾಡಿರುವಂಥ ಕಾರ್ಯಗಳು ಇವೆಲ್ಲವೂ ಕೂಡ ಇದೆಯೋ, ಇವೆಲ್ಲವನ್ನ ನಾವು ನೋಡಿದಾಗ ದೇವರು ಇಲ್ಲೂ ಕೂಡ ಏನೋ ಒಂದು ಭಾವವನ್ನು ಇಟ್ಟೇ ಈ ಮಾತುಗಳನ್ನ ಹೇಳ್ತಾ ಇದ್ದಾನೆ. ನಾವು ಈ ಪ್ರಕಟಣೆ ಗ್ರಂಥದಲ್ಲಿ ಓದ್ಕೊಂಡಂಥ ಗೋಗ್ ಮಾಗೋಗ್ ಅನ್ನುವಂಥವ್ರು ಅಂತ ಹೇಳಿ ಅಂತಿದ್ದಂಗೆನೆ ನಾವು ಚರಿತ್ರೆಯ ಪ್ರಕಾರವಾಗಿ ನಾವು ಆಲೋಚನೆಯನ್ನ ಮಾಡಿ, ಈ ಗೋಗ್ ಅಂತ ಅಂದರೆ
ಮಾಗೋಗ್ ಎನ್ನುವಂಥ ಇವ್ರು ಯಾರು ಅಂತೇಳಿ ನೋಡುವಾಗ ರಷ್ಯಾ ದೇಶ ಆದದ್ರಿಂದನ ಗೋಗ್ ಅಂದರೆ ಅದನ್ನು ಆಳ್ವಿಕೆ ಮಾಡುವಂಥವ್ರು ಅಂತೇಳಿ ನಾವು ಅಂದ್ಕೊಂಡು ದೇವಜನರ ದಂಡನ್ನು ಮುತ್ತಿಗೆ ಹಾಕಿ ಅವರೊಂದಿಗೆ ಯುದ್ಧವನ್ನು ಮಾಡ್ತಾರೆ, ಈ ರಷ್ಯಾದವರು ಯುದ್ಧವನ್ನು ಮಾಡ್ತಾರೆ ಎನ್ನುವಂಥ ಲೆಕ್ಕದಲ್ಲಿ ನಾವು ಆಲೋಚನೆ ಮಾಡಿ ಅರ್ಥ ಮಾಡಿಕೊಳ್ಳುವಂಥದ್ದು ತಪ್ಪಾಗಿ ಹೋಗುತ್ತೆ. ಯಾಕೆ ಅಂದರೆ ಈ ಒಂದು ಸಂದರ್ಭದಲ್ಲಿ ಬರೆಯಲ್ಪಟ್ಟಂಥ ಮಾತುಗಳನ್ನು ಒಂದ್ಸಾರಿ ಜಾಗ್ರತೆಯಿಂದ ಗಮನಿಸಿ ಈ ಮುಂದೆ ಸಾಗಿಕೊಳ್ಳೋಣ. ಪ್ರಕಟಣೆ ಗ್ರಂಥ 20ನೇ ಅಧ್ಯಾಯ 8ನೇ ವಚನವನ್ನು ಗಮನಿಸಿ. ಪ್ರಕಟಣೆ ಗ್ರಂಥ 20ನೇ ಅಧ್ಯಾಯ 8ನೇ ವಚನವನ್ನು. ಅವನು ಹೊರಗೆ ಬಂದು ಭೂಮಿಯ 4 ದಿಕ್ಕುಗಳಲ್ಲಿರುವ ಗೋಗ್ ಮಾಗೋಗ್ ಎಂಬ ಜನಾಂಗಗಳನ್ನು ಮರಳುಗೊಳಿಸಿ ಅವರನ್ನು ಯುದ್ಧಕ್ಕೆ ಕೂಡಿಸುವನು. ಸಾಕು, ಮುಂದೆ. ಅವರ ಸಂಖ್ಯೆಯು ಸಮುದ್ರದ ಮರಳಿನಷ್ಟಿರುವುದು, ಅವರು ದೇಶದಲ್ಲೆಲ್ಲ ಹರಡಿಕೊಂಡು. ಸಾಕು, ಗಮನಿಸಿ. ಇಲ್ಲಿ ಈ ಒಂದು ವ್ಯಾಖ್ಯಾನಕಾರರು ಹೇಳಿದಂಥ ರೀತಿಯಲ್ಲಿ ಇಲ್ಲಿಲ್ಲ. ಅವರು ಭೂಮಿಯ 4 ದಿಕ್ಕುಗಳಲ್ಲಿರುವ ಜನಾಂಗಗಳನ್ನ ಎಂಬುದಾಗಿದೆ. ಅಂದ್ರೆ ಭೂಮಿಯ 4 ದಿಕ್ಕುಗಳಲ್ಲಿರುವಂಥ ಜನಾಂಗಗಳನ್ನ, ಇಲ್ಲಿ ರಷ್ಯಾದಲ್ಲಿರುವಂಥ ಪ್ರಜೆಗಳನ್ನ ಮಾತ್ರವೆಂಬುದಾಗಿ ಇಲ್ಲಿ ಹೇಳ್ತಾ ಇಲ್ಲ. ರಷ್ಯಾದಲ್ಲಿರುವಂಥ ಪ್ರಜೆಗಳು ಅಂತಂದ್ರೆ ಭೂಮಿ ಮೇಲಿರುವಂಥ ಭೂಭಾಗಕ್ಕೆ, ಅಂದ್ರೆ ಸ್ವಲ್ಪ ಭೂಭಾಗಕ್ಕೆ ಸೇರಿದಂಥವರ ಮಾತ್ರ ವಿಷಯದಲ್ಲಿ ಹೇಳ್ಬೇಕು. ಆದ್ರೆ ದೇವರು ಇಲ್ಲಿ ಏನ್ ಹೇಳ್ತಾ ಇದ್ದಾನೆ? ಭೂಮಿಯ 4 ದಿಕ್ಕುಗಳಲ್ಲಿರುವಂಥ ಜನಾಂಗಗಳನ್ನು ಎಂಬುದಾಗ ಆತನೇ ಹೇಳ್ತಾ ಇದ್ದಾನೆ. ಅಂದ್ರೆ ಈ ಒಂದು ಭೂಮಿಯ 4 ದಿಕ್ಕುಗಳಲ್ಲಿರುವಂಥ ಜನಾಂಗಗಳು ಯಾರ್ಯಾರಿದ್ದಾರೆ ಅಂತ ಹೇಳಿ ನೋಡುವಾಗ ಎಷ್ಟೋ ದೇಶಗಳ ಜನಾಂಗಗಳಿದ್ದಾರೆ, ಎಲ್ಲ ವರ್ಗಗಳ ಜನಾಂಗಗಳಿದ್ದಾರೆ, ಎಷ್ಟೋ ಭಾಷೆಗಳನ್ನು ಮಾತನಾಡುವಂಥ ಜನಾಂಗಗಳಿದ್ದಾರೆ. ಅಂದ್ರೆ ಇವರ ಒಂದು ಲೆಕ್ಕಕ್ಕೆ ನೋಡುವಾಗ ಸಮುದ್ರದ ಮರಳಿನಂತೆ ಜನಗಳಿದ್ದಾರೆ ಅಂತ ನೋಡುವಾಗ ಅಷ್ಟು ಜನಗಳಿದ್ದಾರೆ. ಅಂದ್ರೆ ವಿವಿಧ ಭಾಷೆಗಳನ್ನ ವಿವಿಧ ಪ್ರಾಂತ್ಯಗಳಲ್ಲಿರುವಂಥವರು ಎಂಬುದಾಗಿ ಸ್ಪಷ್ಟವಾಗಿ ನಮಗೆ ಕಾಣುತ್ತೆ. ಅಂದ್ರೆ ಈ ದಿನ ಪರಿಶುದ್ಧರ ಮೇಲೆ ದಾಳಿಯನ್ನ ಮಾಡ್ತಾ ಇರುವಂಥವರು ಯಾರ್ಯಾರು ಇದ್ದಾರೋ ಅಂತ ಹೇಳಿ ನಾವು ಒಂದ್ಸರಿ ಆಲೋಚನೆಯನ್ನ ಮಾಡಿ ನೋಡುವಂಥದ್ದಾದ್ರೆ ಗಮನಿಸಿ, ಇಲ್ಲಿ ಭೂಮಿಯ 4 ದಿಕ್ಕುಗಳಲ್ಲಿರುವಂಥ ಜನಗಳನ್ನು ಒಟ್ಟುಗೂಡಿಸ್ತಾನೆ ಎಂಬುದಾಗಿ ಇಲ್ಲಿ ಏನು ಪ್ರಕಟಣೆ ಗ್ರಂಥದಲ್ಲಿ ನಾವು ಓದ್ಕೊಂಡ್ವೋ ಅದಕ್ಕನುಸಾರವಾಗಿ ಪರಿಶುದ್ಧರು ಅಂದರೆ ದೇವಜನರ ದಂಡೆ, ಪ್ರಿಯವಾದಂಥ ಪಟ್ಟಣ ಅಂದರೆ ದೇವರ ಸಭೆ ಎಂಬುದಾಗಿ, ನೀತಿವಂತರೇ ಎಂಬುದಾಗಿ ನಮಗೆ ಏನು ಸ್ಪಷ್ಟವಾಗಿ ಕಾಣ್ತದೋ ಇವರ ಮೇಲೆ ಯುದ್ಧ ಮಾಡ್ತಾರೆ ಎಂಬುದಾಗಿ ಗೊತ್ತಾಗ್ತಾ ಇದೆ. ಈಗ ಇವ್ರ ಮೇಲೆ ಯಾರು ಯುದ್ಧ ಮಾಡ್ತಾರೆ ಅಂದರೆ ರಷ್ಯಾದವರು ಮಾತ್ರವೇ ಯುದ್ಧ ಮಾಡಲ್ಲ, ಭೂಮಿಯ 4 ದಿಕ್ಕಲ್ಲಿರುವಂಥವರು ಕೂಡ ಯುದ್ಧ ಮಾಡ್ತಾರೆ ಎಂಬುದಾಗಿ ನಮಗೆ ಗೊತ್ತಾಗ್ತಾ ಇದೆ. ಯಾವ ರೀತಿಯಾಗಿ ಯುದ್ಧವನ್ನು ಮಾಡಿದ್ದಾರೆ ಇಲ್ಲ ಮಾಡ್ತಾ ಇದ್ದಾರೆ ಎಂಬುದಾಗಿ ನಾವು ನೋಡಿದ್ರೆ ಈ ನೀತಿವಂತರ ಮೇಲೆ ಆವಾಗಿನಿಂದಲೂ ಹಿಡಿದು ಇವತ್ತಿನವರೆಗೂ ಕೂಡ ಸೈತಾನನ ದಾಳಿಗಳು ಆಗುತ್ತಲೇ ಬಂದಿದೆ. ಅದು ಯಾವ ರೀತಿಯಾಗಿ ಅಂತ ಅಂದ್ರೆ ಸಿರಿಯಾದಲ್ಲಿ ಒಂದು ಕ್ರೈಸ್ತರ ಮೇಲೆ ದಾಳಿಗಳನ್ನು ನಡೆಸಿ ಅವ್ರನ್ನ ಎಷ್ಟೋ ಜನ ಕ್ರೈಸ್ತರುಗಳನ್ನ ಕೊಂದಾಕಿ ಸ್ಮಶಾನವನ್ನ ಮಾಡಿದಂಥ ಒಂದು ಕಾರ್ಯಗಳು ಈ ಉಗ್ರವಾದಿಗಳು ಇದನ್ನು ಮಾಡಿರುವಂಥದ್ದು ಸ್ಪಷ್ಟವಾಗಿ ನಮಗೆ ಕಾಣುತ್ತೆ. ಅಂದ್ರೆ ಸೈತಾನನು ಮನುಷ್ಯನ ಉಗ್ರವಾದಿಗಳ ಮನಸ್ಸಿನಲ್ಲಿ ಒಕ್ಕಿ ದೇವ ಭಕ್ತರಿಗೆ ವಿರುದ್ಧವಾಗಿ ನಿಂತ್ಕೊಂಡು ಇಂಥ ಕೆಲಸವನ್ನ ಮಾಡ್ತಕ್ಕಂಥ ನೋಡೋಕೆ ಇಂಥ ಕೆಲಸವನ್ನ ಮಾಡಿರುವಂಥದ್ದು ಚರಿತ್ರೆಯಲ್ಲಿ ಕಾಣುತ್ತೆ. ಮತ್ತೆ ಇರಾಕಿನಲ್ಲಿ ಕ್ರೈಸ್ತರುಗಳು ಕೊಲ್ಲಲ್ಪಟ್ಟಿದ್ದಾರೆ. ಈಜಿಪ್ಟಿನಲ್ಲಿ ಚರ್ಚ್ಗಳನ್ನು ಒಡೆದಾಕಿರುವಂಥ ಸಂಗತಿಗಳು, ಅವ್ರನ್ನೆಲ್ಲ ಹಿಂಸೆ ಕೊಟ್ಟು ಕೊಂದಿರುವಂಥ ಕಾರ್ಯಗಳು ನಡೆದಿದೆ ಅಂತ ನೋಡೋಕೆ ನಡೆದಿದೆ. ಜರ್ಮನಿಯಲ್ಲಿ ನಡೆದಿದೆ. ಚೈನಾದಂತಹ ದೇಶಗಳಲ್ಲೂ ಕೂಡ ನಡೆದಿದೆ. ಚೈನಾದ ಒಂದು ಆತನೇನು ಅಧಿಕಾರಿ ಇದ್ದಾನೋ ಜಿಂಗ್ಪಿನ್, ಆತನೇನು ಹಿಡಿದಾನೋ ಆತನೇನು ಹೇಳಿದ್ದಾನೆ ಅಂತ ಅಂದರೆ ನಾನೇ ಈ ಒಂದು ನಿಮ್ಗೆಲ್ಲರಿಗೂ ಕೂಡ ದೇವರು ನಾನೇ ಆಗಿರುವಂಥ ಕಾರಣ ನೀವು ಯಾರು ಕೂಡ ಯೇಸು ಕ್ರಿಸ್ತನ ಫೋಟೋಗಳನ್ನು ಇಟ್ಕೋಬೇಡ್ರಿ, ಇನ್ಮೇಲೆ ನನ್ನ ಫೋಟೋವನ್ನು ಇಟ್ಕೊಳ್ರಿ ಎಂಬುದಾಗಿ ಹೇಳಿ ಎಷ್ಟೋ ಸಭೆಗಳಲ್ಲಿ ಅಂದರೆ ಚರ್ಚ್ ಸಭೆ ಕೂಡುವಂಥ ಬಿಲ್ಡಿಂಗ್ಗಳನ್ನು ಆತನು ಹೊಡೆದಾಕಿದ್ದಾನೆ. ಗಮನಿಸಿ, ಅಂದರೆ ಸೈತಾನನು ಈ ರೀತಿಯಾಗಿ ಮನುಷ್ಯರನ್ನ ಯುದ್ಧಕ್ಕೆ ಕೂಡಿಸ್ತಾ ಇದ್ದಾನೆ ಎನ್ನುವಂಥದ್ದು ಅರ್ಥ ಆಗ್ತಾ ಐತೆ ಈಗ. ಅಂದ್ರೆ ಸೈತಾನ ಯುದ್ಧಕ್ಕೆ ಕೂಡಿಸ್ತಾನೆ, ಎಲ್ಲರನ್ನ ಒಟ್ಟಾಗಿ ಒಂದೇ ಜಾಗಕ್ಕೆ ಕೂಡಿಸ್ತಾನೆ ಅಂತ ಅಲ್ಲ ಇದರ ಅರ್ಥ. ಎಲ್ಲರನ್ನ ಒಂದು ಆಲೋಚನೆಗೆ ಕೂಡಿಸ್ತಾನೆ. ಅದು ಯಾವ ರೀತಿಯಾಗಿ ಅಂದರೆ ಕ್ರೈಸ್ತರೆಲ್ಲರೂ ಕೂಡ ಶತ್ರುಗಳು ಎನ್ನುವಂಥ ರೀತಿಯಲ್ಲಿ, ಕ್ರೈಸ್ತರೆಲ್ಲರೂ ಕೂಡ ಲೋಕವನ್ನು ಹಾಳು ಮಾಡುವಂಥವ್ರು ಎನ್ನುವಂಥ ರೀತಿಯಲ್ಲಿ, ಕ್ರೈಸ್ತರೆಲ್ಲರೂ ಕೂಡ ನಮಗೆ ಏನೋ ಕೇಡು ಮಾಡುವಂಥವ್ರು ಎನ್ನುವಂಥ ರೀತಿಯಲ್ಲಿ ಅವರು ಅರ್ಥ ಮಾಡಿಕೊಳ್ಬೇಕು. ಆ ರೀತಿಯಾಗಿ ಅಂದರೆ ಕ್ರೈಸ್ತರು ಮಾಡುವಂಥದ್ದೆಲ್ಲವೂ ಕೂಡ ನೀತಿ ಕಾರ್ಯಗಳಾಗಿದ್ರು, ಭಕ್ತಿ ಕಾರ್ಯಗಳಾಗಿದ್ರು ಕೂಡ ಮನುಷ್ಯನ ಅದನ್ನು ಒಪ್ಪಿಕೊಳ್ಳುವುದಕ್ಕೆ ರೆಡಿ ಇಲ್ಲ. ಇದಕ್ಕೆ ಕಾರಣನು ಸೈತಾನನು. ಅಂದರೆ ಆತನ ಸೆರೆಯಿಂದ ಆತನ ಯಾವಾಗ ಬಿಡುಗಡೆ ಆದ್ನೋ, ಅಂದರೆ ಭೂಮಿ ಆಕಾಶಗಳ ನಿರ್ಮಾಣವಾಗುವಂಥ ಸಮಯದಲ್ಲಿ, ಅಂದರೆ ಯಾವಾಗ ಪರಲೋಕದಲ್ಲಿ ಯುದ್ಧ ನಡೀತೋ ಆ ಯುದ್ಧ ನಡೆದಂಥ ಸಮಯದಲ್ಲಿ ನರಕಕ್ಕೆ ದೊಬ್ಬಲ್ಪಟ್ಟಿದ್ದಾರೆ. ನರಕದಿಂದ ಆತನು ಬಿಡುಗಡೆ ಆಗಿದ್ದಾನೆ. ಯಾವಾಗ ಬಿಡುಗಡೆ ಆಗಿದ್ದಾನೆ? ಆದಾಮನು ಯಾವಾಗ ಸೃಷ್ಟಿ ಆದ್ನೋ ಆವಾಗಲೇ ಈ ಭೂಮಿ ಮೇಲೆ ಬಂದಿದ್ದಾನೆ. ಭೂಮಿ ಮೇಲೆ ಬಂದು ಏನು ಮಾಡ್ತಿದ್ದಾನೆ? 4 ದಿಕ್ಕಿನಲ್ಲಿರುವಂಥ ಜನಾಂಗಗಳನ್ನು ಆತನು ಕೂಡಿಸ್ತಾ ಇದ್ದಾನೆ. ಯಾವ ರೀತಿಯಾಗಿ ಅಂದರೆ ಈ ರೀತಿಯಾಗಿನೇನೆ ಎಲ್ಲಿ ನೋಡಿದ್ರು ಕ್ರೈಸ್ತರ ಮೇಲೆ ದಾಳಿಗಳು, ಎಲ್ಲಿ ನೋಡಿದ್ರು ಕೂಡ ಭಕ್ತರ ಹಾನಿಗಳು, ಭಕ್ತರ ಪ್ರಾಣ ಹಾನಿಗಳು ಭಯಂಕರವಾದಂಥ ರೀತಿಯಲ್ಲಿ ಈ ಒಂದು ಭಕ್ತರ ಪ್ರಾಣ ಹಾನಿ ಎನ್ನುವಂಥದ್ದು ಈ ಭೂಮಿ ಮೇಲೆ ನಡೆದೋಗಿದೆ.
ಗಮನಿಸಿ, ಕ್ರೈಸ್ತ ದೇಶ ಅನ್ನಿಸ್ಕೊಂಡಂಥವರೇನೇನೆ ಚರ್ಚ್ಗಳನ್ನು ಜಿಂಕ್ಪಿನ ಹೊಡೆದಾಕ್ದಂಥವನು 10,000 ಚರ್ಚ್ಗಳನ್ನು ಆತನು ಸಭೆ ಕೊಡುವಂಥ ಜಾಗಗಳನ್ನು ಆತನು ಹೊಡೆದಾಕಿದ್ದಾರೆ. ಇತ್ತ ಪಾಕಿಸ್ತಾನದಲ್ಲೂ ಕೂಡ ನೋಡುವಾಗ ಕ್ರೈಸ್ತವ್ಯ ಎನ್ನುವಂಥದ್ದು ಹಿಂಸಿಸಲ್ಪಡ್ತಾ ಇದೆ. ಭಾರತ ದೇಶದಲ್ಲಿ ನೋಡುವಾಗ ಮಾತನಾಡಂಗೇ ಇಲ್ಲ. ಈಶಾನ್ಯ ಭಾರತದಲ್ಲಿ ಕ್ರೈಸ್ತರ ಮೇಲೆ ಮುಗಿ ಬೀಳ್ತಾ ಇದ್ದಾರೆ ಅಂತ ಅಂದರೆ ಯಾವ ರೀತಿಯಾಗಿ ಅಂತೇಳಿ ನೋಡುವಾಗ ಸೇವಕರನ್ನ ಕೊಲ್ಲುವಂಥದ್ದು, ಚರ್ಚ್ಗಳನ್ನು ಹೊಡೆದಾಕುವಂಥದ್ದು, ಸುವಾರ್ತೆಯನ್ನು ಮಾಡುವಂಥದ್ದನ್ನು ತಡೆಯುವಂಥದ್ದು, ದಾಳಿಗಳನ್ನು ಮಾಡುವಂಥದ್ದು, ಈ ಕ್ರೈಸ್ತರಿಗೆ ವ್ಯತಿರೇಕವಾಗಿ ಸುವಾರ್ತೆ ಸಾರೋದಕ್ಕೆ ವ್ಯತಿರೇಕವಾಗಿರುವಂಥ ಕಾನೂನುಗಳನ್ನು ಜಾರಿಗೆ ತರುವಂಥದ್ದು, ಇಂಥ ಒಂದು ಅನೇಕವಾದಂಥ ದುಷ್ಕೃತ್ಯಗಳ ಮೂಲಕವಾಗಿ ಸೈತಾನನು ಮನುಷ್ಯರ ಮನಸ್ಸಿನಲ್ಲಿ ಹೋಗು ಕ್ರೈಸ್ತರಿಗೆ ವಿರುದ್ಧವಾಗಿ ಹೋರಾಡ್ತಾನೇ ಇದ್ದಾನೆ. ಅಂದರೆ ಆವತ್ತು ಮೊದಲುಗೊಂಡು ಇವತ್ತಿಗೂ ಅದನ್ನು ಮಾಡ್ಕೊಂಡು ಹೋಗ್ತಿದ್ದೇನೆ ಅಂತ ನೋಡುವಾಗ ಮಾಡ್ಕೊಂಡು ಹೋಗ್ತಿದ್ದೇನೆ ಎನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅಂದರೆ ಪ್ರಪಂಚದಲ್ಲಿರುವಂಥ 4 ಮೂಲೆಗಳಲ್ಲಿರುವಂಥ 4 ದಿಕ್ಕುಗಳಲ್ಲಿರುವಂಥ ಎಲ್ಲ ಕ್ರೈಸ್ತರು ಕೂಡ ಹಿಂಸಿಸಲ್ಪಡ್ತಾ ಇದ್ದಾರೆ ಅಂತ ನೋಡುವಾಗ ಹಿಂಸಿಸಲ್ಪಡ್ತಾ ಇದ್ದಾರೆ. ಎಲ್ಲ ದೇಶಗಳ ಜನರು ಕೂಡ, ಅಂದರೆ ಎಲ್ಲ ವರ್ಗಗಳ ಜನರು ಕೂಡ ಯೇಸು ಕ್ರಿಸ್ತನ ವಿಷಯದಲ್ಲಿ ತಪ್ಪಾಗಿ ಮಾತನಾಡುವಂಥದ್ದು, ಕ್ರೈಸ್ತರ ವಿಷಯದಲ್ಲಿ ಹಲವಾರು ಹಾನಿಗಳನ್ನು ಮಾಡುವಂಥದ್ದು, ಬೈಬಲ್ ವಿಷಯದಲ್ಲಿ ತಪ್ಪಾಗಿ ಹೇಳುವಂಥದ್ದು, ಬೈಬಲ್ಗೆ ವ್ಯತಿರೇಕವಾಗಿರುವಂಥ ಪುಸ್ತಕಗಳನ್ನು ಬರೆಯುವಂಥದ್ದು, ಯೇಸು ಕ್ರಿಸ್ತನಿಗೆ ವ್ಯತಿರೇಕವಾಗಿರುವಂಥ ಸುಳ್ಳು ಪುಸ್ತಕಗಳನ್ನು ಬರೆಯುವಂಥದ್ದು. ಆಲೋಚನೆ ಮಾಡಿ. ಅಂದರೆ ಸೈತಾನನು ಮಾಡ್ತಾ ಇರುವಂಥ ತಂತ್ರವು ಇದೇನೇ ಹೊರತು ಬೇರೆ ಇನ್ನೇನು ಅಲ್ಲ ಎನ್ನುವಂಥದ್ದನ್ನು ಖಚಿತವಾಗಿ ನಾವು ಅರ್ಥ ಮಾಡಿಕೊಳ್ಬೇಕು. ಇವತ್ತು ಎಷ್ಟೋ ಜನ ನಾಸ್ತಿಕರು, ಉಗ್ರವಾದಿಗಳು, ದೇವರನ್ನ ಅರ್ಥ ಮಾಡ್ಕೊಳ್ಳದೆ ಇರುವಂಥವ್ರು, ದೇವರನ್ನ ನಂಬದಲ್ಲೇ ಇರುವಂಥವ್ರು, ಇವರೆಲ್ಲರೂ ಕೂಡ ಮತದ ಹುಚ್ಚು ನಡೆಸ್ಕೊಂಡಂಥವ್ರು, ಜಾತಿಯ ಹುಚ್ಚು ನಡೆಸ್ಕೊಂಡಂಥವ್ರು, ಇವರೆಲ್ಲರೂ ಕೂಡ ದೇವರ ಕಾರ್ಯಗಳಿಗೆ ವಿರುದ್ಧವಾದಂಥ ರೀತಿಯಲ್ಲಿ ಹೋರಾಡ್ತಾ ಇದ್ದಾರೆ ಎನ್ನುವಂಥದ್ದನ್ನ ಖಚಿತವಾಗಿ ನಾವು ಅರ್ಥ ಮಾಡಿಕೊಳ್ಬೇಕು. ಅಂದರೆ ಇವುಗಳನ್ನೇನೆ ಮಾಗೋಗು ಅಂತ ಹೇಳಿ ಬೈಬಲ್ ಸಂಬೋಧನೆ ಮಾಡ್ತಾ ಇದೆ. ಯಾಕೆ ಬೈಬಲ್ ಈ ರೀತಿಯಾಗಿ ಸಂಬೋಧನೆ ಮಾಡ್ತಾ ಇದೆ ಅಂತ ಅಂದರೆ, ಒಂದು ಕಾಲದಲ್ಲಿ ಈ ಮಾಗೋಗುಗಳು ಕೂಡ ದೇವರಿಗೆ ವಿರುದ್ಧವಾಗಿರುವಂಥವ್ರು. ನಾವು ಮಾಗೋಗ್ ಅಂದರೆ ಒಂದು ಜನಾಂಗ, ಒಂದು ಪ್ರಾಂತಕ್ಕೆ, ಅಂದರೆ ಪ್ರಾಂತ್ಯಕ್ಕೆ ಸಂಬಂಧಪಟ್ಟಿರುವಂಥ ಜನಗಳ ವಿಷಯ ಅನ್ನುವಂಥದ್ದು ಗೊತ್ತಾಯಿತು. ಗೋಗ್ ಅಂದ್ರೆ ಆ ಪ್ರಾಂತ್ಯವನ್ನು ಆಳ್ವಿಕೆ ಮಾಡುವಂಥವ್ರು ಎಂಬುದಾಗಿ ಗೊತ್ತಾಯಿತು. ಈ ರಾಜನಾಗಿರ್ಬೋದು, ಈತನ ಆಳ್ವಿಕೆ ಮಾಡುವಂಥ ಆ ಮಾಗೋಗ್ ದೇಶದ ಜನಾಂಗಗಳಾಗಿರ್ಬೋದು, ಇವರೆಲ್ಲರೂ ಕೂಡ ದೇವರಿಗೆ ವ್ಯತಿರೇಕವಾಗಿ ಜೀವಿಸಿದಂಥವ್ರು ಒಂದು ಸಮಯದಲ್ಲಿ. ಆ ಒಂದು ವಾಕ್ಯವನ್ನು ಒಂದ್ಸರಿ ಗಮನಿಸಿ. ಯೆಹೆಜ್ಕೇಲನ ಗ್ರಂಥ 38ನೇ ಅಧ್ಯಾಯ 3ನೇ ವಚನದಿಂದ. ಯೆಹೆಜ್ಕೇಲನ ಗ್ರಂಥ 38ನೇ ಅಧ್ಯಾಯ 3ನೇ ವಚನದಿಂದ ಗಮನಿಸಿ. ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ರೋಷ್, ಮೇಷೆಕ್, ತೂಬಲ್ ಜನಾಂಗಗಳ ಪ್ರಭುವಾದ ಗೋಗನೇ, ಆಹಾ, ನಾನು ನಿನಗೆ ವಿರುದ್ಧನಾಗಿ ನಿನ್ನನ್ನು ತಿರುಗಿಸಿ ನಿನ್ನ ದವಡೆಗೆ ಕೊಕ್ಕೆ ಹಾಕಿ ಈಚೆಗೆ ಎಳೆದು, ಅಶ್ವಾರೂಢರು, ಖೇಡ್ಯಪಾಣಿಗಳು ಯಾರೂ ತಪ್ಪದೆ ವಿಚಿತ್ರಾಂಬರರು, ಖಡ್ಗಹಸ್ತರೂ ಆದ ರಾಹುತರ ದೊಡ್ಡ ತಂಡದಿಂದ ಕೂಡಿದ ನಿನ್ನ ಸೈನ್ಯವೆಲ್ಲವನ್ನು ಯಾರೂ ತಪ್ಪದೆ ಖೇಡ್ಯ ಶಿರಸ್ತ್ರಾಣಧಾರಿಗಳಾದ ಪಾರಸಿಯರು, ಕೂಶ್ಯರು, ಕೂಟ್ಯರು ಇವರನ್ನು ಗುಮ್ಮಿಯಾದ ಗೋಮೇರಿಯರನ್ನು, ಉತ್ತರ ದಿಕ್ಕಿನ ಕಟ್ಟಕಡೆಯಿಂದ ಬಂದ ಗುಮ್ಮಿಯಾದ ತೋಗರ್ಮದವರನ್ನು, ಅಂತೂ ಅನೇಕ ಜನಾಂಗಗಳನ್ನು ನಿನ್ನೊಂದಿಗೆ ಬರಮಾಡುವೆನು, ಸಿದ್ಧವಾಗಿರು. ಅಂದರೆ ಇವರೆಲ್ಲರೂ ಕೂಡ ಇಸ್ರಾಯೇಲರಿಗೆ ವಿರುದ್ಧವಾಗಿ ಬಂದಿರುವಂಥವ್ರು ಅಂತೇಳಿ ಸ್ಪಷ್ಟವಾಗಿ ಮಾತಿನಲ್ಲಿ ಗೊತ್ತಾಗ್ಬಿಡ್ತದೆ. ಈ ಗೋಗ್ ರಾಜನಾಗಿರ್ಬೋದು, ಈತನ ಆಳ್ವಿಕೆ ಮಾಡುವಂಥ ಮಾಗೋಗ್ ಎನ್ನುವಂಥ ಆ ಒಂದು ಜನಾಂಗದವರಾಗಿರ್ಬೋದು, ಅವರೆಲ್ಲರೂ ಕೂಡ ಇಸ್ರಾಯೇಲರಿಗೆ ಒಂದು ಸಮಯದಲ್ಲಿ ವಿರುದ್ಧವಾಗಿ ಬಂದಂಥವರು. ಇಸ್ರಾಯೇಲರು ದೇವಜನರು, ದೇವರು ಐಗುಪ್ತ ದೇಶದಿಂದ ಬಿಡಿಸಿ ಕರ್ಕೊಂಬರ್ತಾ ಇರುವಂಥ ಜನಾಂಗ. ಆ ಜನಾಂಗಗಳಿಗೆ ವಿರುದ್ಧವಾಗಿ ಈ ಮಾಗೋಗ್ ಎನ್ನುವಂಥ ಜನಾಂಗಗಳು ಹೋರಾಡಿದ್ದಾರೆ. ಆ ರೀತಿಯಾಗಿ ಅವರು ಇಸ್ರಾಯೇಲರಿಗೆ ಹೋರಾಡಿರುವಂಥ ಕಾರಣವೇ, ತನ್ನ ಮಕ್ಕಳಾಗಿರುವಂಥ ಇಸ್ರಾಯೇಲರಿಗೆ ವಿರುದ್ಧವಾಗಿ ಹೋರಾಡಿರುವಂಥ ಕಾರಣವೇ, ಅವರಿಗೆ ಕೇಡು ಮಾಡಿರುವುದಕ್ಕೆ ಸಿದ್ಧವಾಗಿರುವಂಥ ಕಾರಣವೇ ಪ್ರಕಟಣೆ ಗ್ರಂಥದಲ್ಲಿ ಏನು ಬರೆಯಲ್ಪಡ್ತಾ ಇದೆ ಅಂದರೆ, ಈ ವಿಚಾರವನ್ನು ದೇವರು ಸಂಬೋಧಿಸ್ತಾ ಇದ್ದಾನೆ. ಅಂದರೆ ಒಂದು ಸಮಯದಲ್ಲಿ ಮಾಗೋಗ್ ಎನ್ನುವಂಥ ಜನಾಂಗಗಳು ಯಾವ ರೀತಿಯಾಗಿ ನನ್ನ ಮಕ್ಕಳ ಮೇಲೆ ಹೋರಾಡಿದ್ರೋ, ನನ್ನ ಮಕ್ಕಳಿಗೆ ವಿರುದ್ಧವಾಗಿ ಹೋರಾಡಿದ್ರೋ, ಆ ರೀತಿಯಾಗಿ ಈಗಿನ ಜನಾಂಗಗಳು ಏನು ಮಾಡ್ತಾರೆ ಅಂದರೆ, ಭಕ್ತರಿಗೆ ವಿರುದ್ಧವಾಗಿ, ನನ್ನ ಮಕ್ಕಳಿಗೆ ವಿರುದ್ಧವಾಗಿ ಪ್ರಪಂಚದಲ್ಲಿರುವಂಥ ಎಲ್ಲ ಜನಾಂಗಗಳು ಎದ್ದು ಹೋರಾಡ್ತಾರೆ. ಸೈತಾನನ ಆ ರೀತಿಯಾಗಿ ಮನುಷ್ಯನಿಗೆ ಪ್ರೇರೇಪಣೆ ಕೊಡ್ತಾನೆ ಎಂಬುದಾಗಿ ದೇವರು ಪ್ರಕಟಣೆ ಗ್ರಂಥದಲ್ಲಿ ಬರೆಸಿರುವಂಥ ಭವಿಷ್ಯತ್ ಕಾರ್ಯವೂ ಇದು. ಅಂದರೆ ಅವಾಗಿಂದಲೂ ನಡ್ಕೊಂಬಂದಂಥ ಕಾರ್ಯವನ್ನು ಆತನು ದೇವರು ಬರೆಸಿಕೊಟ್ಟಿದ್ದಾನೆ.
ಗಮನಿಸಿ, ಅಂದರೆ ದೇವರು ಯಾರಿಗೆ ವಿರೋಧಿ ಆಗಿದ್ದಾನೆ, ಯಾರಿಗೆ ವಿರೋಧಿ ಆಗ್ತಾನೆ ಅಂತೇಳಿ ನೋಡುವಾಗ ತನ್ನ ಮಕ್ಕಳಿಗೆ ವಿರುದ್ಧವಾಗಿ ಹೋರಾಡುವಂಥವ್ರು ಎಲ್ಲರಿಗೂ ಕೂಡ ಆತನ ವಿರೋಧಿಯಾಗಿ ಆತನ ಬದಲಾಗ್ತಾನೆ. ಗಮನಿಸಿ, ಆ ರೀತಿಯಾಗಿ ಇವರೆಲ್ಲರೂ ಕೂಡ ಏನು ಮಾಡಿದ್ದಾರೆ ಅಂತಂದರೆ ಇಸ್ರಾಯೇಲರಿಗೆ ವಿರುದ್ಧವಾಗಿ ಹೋರಾಡಿದ್ದಾರೆ. ಇಸ್ರಾಯೇಲರಿಗೆ ವಿರುದ್ಧವಾಗಿ ಹೋದರೆ ತನ್ನ ಮಕ್ಕಳಿಗೆ ವಿರುದ್ಧವಾಗಿ ಹೋದಂತಾಯಿತು. ಆ ರೀತಿಯಾಗಿ ಇವತ್ತಿಗೆ ಭಕ್ತರಾದಂಥವ್ರು ಎಲ್ಲಿದ್ರೂ ಕೂಡ ಅವರೆಲ್ಲರಿಗೂ ವಿರುದ್ಧವಾಗಿ ಹೋರಾಡುವಂಥ ರೀತಿಯಲ್ಲಿ ಸೈತಾನನು ಮನುಷ್ಯನನ್ನು ಎತ್ಕಟ್ತಾ ಇದ್ದಾನೆ, ಮನುಷ್ಯನ ಮನಸ್ಸನ್ನು ಸೇರಿಕೊಂಡು. ಇವತ್ತು ಯಾರಿಗೂ ದೇವರ ಮಾತುಗಳಂದರೆ ಇಷ್ಟ ಇಲ್ಲ. ಕ್ರೈಸ್ತತ್ವ ಅಂದರೆ ಇದೊಂದು ಮಾತಾ, ಇದೊಂದು ಕುಲ, ಇದು ನಮ್ಮ ದೇಶದ ದೇವರಲ್ಲ, ಬೇರೆ ದೇಶದ ದೇವರು ಎಂಬುದಾಗಿ ಬಾಯಿಗೆ ಬಂದಂಥ ರೀತಿಯಲ್ಲಿ ಮಾತಾಡ್ತಾರೆ. ಇದಕ್ಕೆ ಕಾರಣ ಏನದು? ಸೈತಾನನ ಒಂದು ಪ್ರೇರೇಪಣೆ ಅಷ್ಟೇ. ಸತ್ಯವನ್ನು ತಿಳಿಯದಂಥ ರೀತಿಯಲ್ಲಿ ಸೈತಾನನ ಅವರನ್ನು ಕಟ್ಟಿ ಹಾಕಿದ್ದಾನೆ. ಗಮನಿಸಿ, ಇವತ್ತು ಯೇಸು ಕ್ರಿಸ್ತನು ಅಂತಂದರೆ ಕೆಲವರು ಯೇಸು ಕ್ರಿಸ್ತನು ಅಂತ ಅಂದರೆ ಎಂಥ ಒಂದು ಕೀಳಾದ ಒಂದು ಪರಿಸ್ಥಿತಿಯಲ್ಲಿ ನೋಡ್ತಾರೆ ಅಂತ ಅಂದರೆ, ಗಮನಿಸಿ, ಎತ್ತಂಥ ದೇವರನ್ನೇ ಅರಿಯದಂಥ ರೀತಿಯಲ್ಲಿ ತಯಾರು ಮಾಡಿದ್ದಾನೆ ಅಂತ ಅಂದರೆ ಸೈತಾನನು, ಆತನ ಒಂದು ಪವರ್ ಏನೋ ಎನ್ನುವಂಥದ್ದನ್ನು ನಾವು ಖಚಿತವಾಗಿ ಅರ್ಥ ಮಾಡಿಕೊಳ್ಬೇಕು. ಅಂದರೆ ಈ ಒಂದು ದಿನಗಳಲ್ಲಿ ಪರಿಶುದ್ಧರ ಮೇಲೆ ಯುದ್ಧವನ್ನು ಸಾರದಂಥವರು ಭೂಮಿಯ 4 ದಿಕ್ಕುಗಳಲ್ಲಿರುವಂಥ ಪ್ರಜೆಗಳು, ಇವ್ರನ್ನೇ ಮಾಗೋಗ್ ಎನ್ನುವಂಥ ರೀತಿಯಲ್ಲಿ ದೇವರು ಹೋಲಿಸಿ ಈ ಪ್ರಕಟಣೆ ಗ್ರಂಥವನ್ನು ಬರೆದಂಥ ಆ ಒಂದು ಯೋಹಾನನಿಗೆ ದರ್ಶನದ ಮೂಲಕವಾಗಿ ಆತನು ತೋರಿಸ್ಕೊಡ್ತಾ ಇದ್ದಾನೆ ಇವೆಲ್ಲವನ್ನ. ಈ ಒಂದು ಮಾಗೋಗ್ ಅನ್ನುವಂಥವರಲ್ಲಿ ಯಾವ ರೀತಿಯಾದಂಥ ಕ್ಯಾರೆಕ್ಟರ್ಗಳು ಇದೆಯೋ, ಅವರಲ್ಲಿ ಯಾವ ರೀತಿಯಾದಂಥ ಗುಣಗಳಿದೆಯೋ, ಇವತ್ತಿಗೂ ಕೂಡ ಭೂಮಿ ಮೇಲೆ ದೇವರ ಮಕ್ಕಳಿಗೆ ವಿರುದ್ಧವಾಗಿ, ದೇವರ ರಾಜ್ಯಕ್ಕೆ ವಿರುದ್ಧವಾಗಿ ಹೋರಾಡುವಂಥವ್ರಲ್ಲ ಆ ರೀತಿಯಾದಂಥ ಗುಣಗಳಿರ್ತತೆ. ಅದು ಯಾವ ರೀತಿಯಾಗಿ ಅಂತ ಹೇಳಿದ್ರೆ, ಈಗ ಸ್ನಾನಿಕನಾದಂಥ ಯೋಹಾನನಿದ್ದಾನೆ. ಈ ಸ್ನಾನಿಕನಾದಂಥ ಯೋಹಾನನ ವಿಷಯದಲ್ಲಿ ಒಂದು ಮಾತು ಬರೆಯಲ್ಪಟ್ಟಿದೆ. ಮತ್ತಾಯನ ಬರೆದ ಸುವಾರ್ತೆ 11ನೇ ಅಧ್ಯಾಯ 14ನೇ ವಚನವನ್ನು ಓದಿ. ಮತ್ತಾಯನ ಬರೆದ ಸುವಾರ್ತೆ 11ನೇ ಅಧ್ಯಾಯ 14ನೇ ವಚನವನ್ನು. ನಿಮಗೆ ಗ್ರಹಿಸುವುದಕ್ಕೆ ಮನಸ್ಸಿದ್ದರೆ ಬರತಕ್ಕ ಎಲಿಯನು ಇವನೇ ಎಂದು ತಿಳಿದುಕೊಳ್ಳಿರಿ. ಕಿವಿಯುಳ್ಳವನು ಕೇಳಲಿ. ಆದರೆ ಈ ಸಂತತಿ ಸಾಕು ಇಲ್ಲಿ ನೋಡಿ 11:14, ನಿಮಗೆ ಗ್ರಹಿಸುವುದಕ್ಕೆ ಮನಸ್ಸಿದ್ದರೆ ಬರತಕ್ಕ ಎಲಿಯನು ಇವನೇ ಎಂದು ತಿಳುಕೊಳ್ಳಿರಿ ಎಂಬುದಾಗಿ ಯೇಸು ಕ್ರಿಸ್ತನು ಇಲ್ಲಿ ಹೇಳ್ತಾ ಇದ್ದಾನೆ. ಈ ಎಲಿಯನ್ ಯಾರು ಅಂತ ಹೇಳಿ ನೋಡುವಾಗ ನಮಗೆ ಸ್ಪಷ್ಟವಾಗಿ ಈ ಮಲಾಕಿ ಗ್ರಂಥದಲ್ಲಿ ನಮಗೆ ಗೊತ್ತಾಗುತ್ತೆ. ಗಮನಿಸಿ, ಇದನ್ನ ಮಲಾಕಿ ಗ್ರಂಥ, ಹಳೆ ಒಡಂಬಡಿಕೆಯಲ್ಲಿ ಕೊನೆಯ ಪುಸ್ತಕ ಮಲಾಕಿ ಗ್ರಂಥದಲ್ಲಿ 4ನೇ ಅಧ್ಯಾಯ 4ನೇ ವಚನದಲ್ಲಿ ಎಲಿಯನ ಬರುವಿಕೆ ಎಂಬುದಾಗಿ ಇದೆ. ಈ ಎಲಿಯನ ಬರುವಿಕೆ ಅಂದ್ರೆ ಆತ ಅಲ್ಲಿ ಏನ್ ಬರೆಯಲ್ಪಟ್ಟಿದೆಯೋ ಪ್ರವಾದನೆಯನ್ನ ಗಮನಿಸಿ. ನನ್ನ ಸೇವಕನಾದ ಮೋಶೆಯ ಧರ್ಮಶಾಸ್ತ್ರವನ್ನು, ಅಂದರೆ ನಾನು ಹೊರೇಬ್ ಬೆಟ್ಟದಲ್ಲಿ ಎಲ್ಲಾ ಇಸ್ರಾಯೇಲರಿಗೋಸ್ಕರ ಮೋಶೆಗೆ ನೇಮಿಸಿದ ನಿಯಮ ವಿಧಿಗಳನ್ನು ಜ್ಞಾಪಕ ಮಾಡಿಕೊಳ್ಳಿರಿ. ನಾನು ಬಂದು ದೇಶವನ್ನು ಶಾಪದಿಂದ ಹತ ಮಾಡದಂತೆ ಯೆಹೋವನ ಆಗಮನದ ಭಯಂಕರವಾದ ಮಹಾದಿನವು ಬರುವುದಕ್ಕೆ ಮುಂಚೆಯೇ. ನೋಡಿ 5ನೇ ವಚನವನ್ನ ಗಮನಿಸಿ. 5ರಿಂದ, ನಾನು ಬಂದು ದೇಶವನ್ನ ಶಾಪದಿಂದ ಹತ ಮಾಡದಂತೆ ಯೆಹೋವನ ಆಗಮನದ ಭಯಂಕರವಾದ ಮಹಾದಿನವು ಬರುವುದಕ್ಕೆ ಮುಂಚೆಯೇ, ಅಂದ್ರೆ ಈ ಪ್ರಪಂಚವನ್ನ ನಾಶ ಮಾಡೋದಕ್ಕಿಂತ ಮೊದಲೇ ಪ್ರವಾದಿಯಾದಂಥ ಎಲಿಯನನ್ನ ನಿಮ್ಮ ಬಳಿಗೆ ಕಳುಹಿಸುವೆನು. ಎಲಿಯನ್ ಇದನ್ನೆಲ್ಲ ಹಳೆ ಒಡಂಬಡಿಕೆಯಲ್ಲಿ ನೋಡುವಾಗ ಎಲಿಯನ್ ಕಾಣ್ತಾನೆ. ಈ ಎಲಿಯನು ಏನು ಅಂತೇಳಿ ನೋಡುವಾಗ ಎಲಿಯನು ಆತನು ದೇವರಾತನ ತೆಗೆದುಕೊಂಡ ಎಂಬುದಾಗಿ ಸ್ಪಷ್ಟವಾಗಿ ಕಾಣುತ್ತೆ. ಆ ಎಲಿಯನನ್ನ ನಾನು ಬರೋದಕ್ಕಿಂತ ಮೊದಲು ಕಳಿಸ್ಕೊಡ್ತೀನಿ ಭೂಮಿ ಮೇಲೆ ಎಂಬುದಾಗಿ ಆತನು ದೇವರಲ್ಲಿ ಪ್ರವಾದನೆಯನ್ನು ಬರೆಸ್ತಿರುವಂಥದ್ದು ಗೊತ್ತಾಗುತ್ತೆ. ಮಹಾದಿನವು ಬರುವುದಕ್ಕೆ ಮುಂಚೆಯೇ ಪ್ರವಾದಿಯಾದಂಥ ಎಲಿಯನನ್ನು ನಿಮ್ಮ ಬಳಿಗೆ ಕಳುಹಿಸುವೆನು. ಅವನು ತಂದೆಗಳ ಮನಸ್ಸನ್ನು ಮಕ್ಕಳ ಕಡೆಗೂ, ಮಕ್ಕಳ ಮನಸ್ಸನ್ನು ತಂದೆಗಳ ಕಡೆಗೂ ತಿರುಗಿಸುವೆನು. ಅಂದ್ರೆ ಎಲಿಯನನ್ನು ಕಳಿಸ್ತೀನಿ ಎಂಬುದಾಗಿ ಆತನು ಪ್ರವಾದನೆಯನ್ನು ಹೇಳಿದ್ದಾನೆ. ಆದ್ರೆ ಎಲಿಯನೇ ನೇರವಾಗಿ ಬಂದಿದ್ದಾನೆ ಅಂತ ನೋಡುವಾಗ ಎಲಿಯನೇ ನೇರವಾಗಿ ಬಂದಿಲ್ಲ. ಇಲ್ಲಿ ಗಮನಿಸಿ, ಯೇಸು ಕ್ರಿಸ್ತನು ಏನಂತ ಹೇಳ್ತಾನೋ ಮತ್ತಾಯನ ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ 14ನೇ ವಚನವನ್ನ, ನಿಮಗೆ ಗ್ರಹಿಸುವುದಕ್ಕೆ ಮನಸ್ಸಿದ್ದರೆ, ನಿಮಗೆ ಅರ್ಥ ಮಾಡಿಕೊಳ್ಳುವಂತ ಶಕ್ತಿ ನಿಮಗಿದ್ರೆ, ಮನಸ್ಸು ನಿಮಗಿದ್ರೆ, ಬರತಕ್ಕ ಎಲಿಯನು ಇವನೇ ಎಂದು ತಿಳ್ಕೊಳ್ಳಿರಿ. ಬರತಕ್ಕ ಎಲಿಯನು ಇವನೇ ಅಂತನ. ಎಲಿಯನನ್ನ ಕಳಿಸ್ಕೊಡ್ತೀನಿ ಅಂತ ಎಂಬುದಾಗಿ ದೇವ್ರು ಹೇಳಿದ್ದಾರೆ. ಎಲಿಯನನ್ನ ಕಳಿಸ್ಕೊಡ್ತೀನಿ ಎಂಬುದಾಗಿ ದೇವ್ರು ಹೇಳಿ ಎಲಿಯನನ್ನ ಕಳಿಸ್ಕೊಡ್ದಲ್ಲಿ ಸ್ನಾನಿಕನಾದಂಥ ಯೋಹಾನನು ಬಂದಿದ್ದಾನೆ. ಈ ಎಲಿಯನನ್ನು ಕಳಿಸ್ತೀನಿ ಅಂತ ಹೇಳಿ ಯೋಹಾನನ್ನು ಕಳಿಸಿಕೊಟ್ಟಿದ್ದಾರೆ. ಯೋಹಾನನ್ನು ನೋಡಿದ್ರೆ, ಯೇಸು ಕ್ರಿಸ್ತನ ನೋಡಿದ್ರೆ ಯೋಹಾನನ ವಿಷಯದಲ್ಲಿ ಸಾಕ್ಷಿ ಹೇಳ್ತಾ ಇದ್ದಾರೆ. ಏನಂತ? ಈತನೇ ಎಲಿಯನು ಎಂಬುದಾಗಿ. ಅಂದ್ರೆ ಇದ್ರ ಅರ್ಥ ಏನು? ಅವನು ಬರ್ತಲ್ಲ, ಇವನು ಬಂದು ಇವನೇ ಎಲಿಯನು ಅಂತ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ. ಅಂದ್ರೆ ಎಲಿಯನ ಗುಣಲಕ್ಷಣಗಳನ್ನ ಹೊಂದಿದಂಥವನಾಗಿ ಸ್ನಾನಿಕನಾದಂಥ ಯೋಹಾನನು ವರ್ತಿಸಿದ್ದಾನೆ. ಎಲಿಯನ ಗುಣಲಕ್ಷಣಗಳನ್ನು ಹೊಂದಿದಂಥವನು ಈತನು.
ಎಲಿಯನು ಯಾವ ರೀತಿಯಾಗಿ ರೋಷವುಳ್ಳಂಥವನು, ಎಲಿಯನು ಯಾವ ರೀತಿಯಾಗಿ ಒಂದು ಸಮಯದಲ್ಲಿ ದೇವರಿಗೋಸ್ಕರ ಹೋರಾಡಿದನೋ, ಆ ಒಂದು ಬಾಳ ಒಂದು ದೇವತೆಗಳಿಗೋಸ್ಕರ ದೇವರ ಪೂಜಾರಿಗಳಿಗೂ ಈತನಿಗೂ ಭಯಂಕರವಾದಂಥ ರೀತಿಯಲ್ಲಿ 400 ಜನ ಪೂಜಾರಿಗಳಿರ್ತಾರೆ. ಈತನು ದೇವರ ಪಕ್ಷದಲ್ಲಿ ಒಬ್ಬನೇ ನಿಂತು ಅಷ್ಟು ಜನವನ್ನು ಎದುರಿಸಿ ದೇವರಿಗೆ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡಿ ಅಷ್ಟೆಲ್ಲ ದೇವರಿಗೋಸ್ಕರ ಹೋರಾಡ್ತಾನೆ. ಅಂಥ ರೋಷವುಳ್ಳಂಥವನೇ ಯಾರು ಅಂತಂದರೆ ಈ ಒಂದು ಸ್ನಾನಿಕನಾದಂಥ ಯೋಹಾನನು. ಈತನು ಕೂಡ ರಾಜನು ಎನ್ನುವಂಥ ರೀತಿಯಲ್ಲಿ, ಒಬ್ಬ ಅಧಿಕಾರಿ ಎನ್ನುವಂಥ ರೀತಿಯಲ್ಲಿ ಮುಖ ನೋಡದೆ ಆತನ ಏನು ಹೇಳ್ತಾನೆ, ಎಷ್ಟೋ ಜನರನ್ನ ಪಾಪ ಮಾಡುವಂಥವ್ರನ್ನ ಖಂಡಿಸ್ತಾನೆ. ಸರ್ಪ ಜಾತಿಯವರೇ, ಯಾರು ನಿಮಗೆ ದೈವ ಕೋಪದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಉಪದೇಶ ಮಾಡಿದ್ರು ಎಂಬುದಾಗಿ ಆತನ ಹೇಳ್ತಾನೆ. ಗಮನಿಸಿ, ಅವನಲ್ಲಿ ಏನು ರೋಷ ಇತ್ತೋ ಎಲಿಯನಲ್ಲಿ, ಅಂಥ ರೋಷ ಉಳ್ಳಂಥವನೇ ಈ ಒಂದು ಸ್ನಾನಿಕನಾದಂಥ ಯೋಹಾನನು. ಅದಕ್ಕೋಸ್ಕರವೇ ಬರತಕ್ಕ ಎಲಿಯನ್ ಈತನೇ, ಆತನ ಸ್ವಭಾವ ಈತನಲ್ಲಿ ಇದ್ದಂಥ ಕಾರಣ ಈತನೇ ಆತನು ಎಂಬುದಾಗಿ ಯೇಸು ಕ್ರಿಸ್ತನು ಇಲ್ಲಿ ಹೇಳುವಂಥದ್ದು ಸ್ಪಷ್ಟವಾಗಿ ನಮಗೆ ಕಾಣುತ್ತೆ. ಅದೇ ರೀತಿ ಮಾಗೋಗ್ ಎನ್ನುವಂಥ ಆ ಜನರಲ್ಲಿ ಯಾವ ರೀತಿಯಾದಂಥ ಸ್ವಭಾವಗಳಿತ್ತೋ ಆ ರೀತಿಯಾದಂಥ ಸ್ವಭಾವಗಳು ಇವತ್ತು ಭೂಮಿಯಲ್ಲಿರುವಂಥ ಮನುಷ್ಯರೆಲ್ಲರಿಗೂ ಕೂಡ, ಅಂದರೆ ದೇವರಿಗೆ ವಿರುದ್ಧವಾಗಿ ಬದುಕ್ತಾ ಇರುವಂಥ, ದೇವರ ರಾಜ್ಯಕ್ಕೆ ವಿರುದ್ಧವಾಗಿ ಬದುಕುವಂಥ, ಯೇಸು ಕ್ರಿಸ್ತನನ್ನು ಒಪ್ಪಿಕೊಳ್ಳದೇ ಇರುವಂಥ ಜನಗಳು ಯಾವ ರೀತಿಯಾಗಿ ಇದ್ದಾರೋ ಅವರಿದ್ದಂತೆ ಇವರು ಕೂಡ ಇರುವಂಥ ಕಾರಣವೇ ಇವ್ರನ್ನ ಮಾಗೋಗ್ ಎಂಬುದಾಗಿ ದೇವರು ಸಂಬೋಧಿಸಿದ್ದಾನೆ ಎನ್ನುವಂಥದ್ದು ಗೊತ್ತಾಗುತ್ತೆ. ಮತ್ತೆ ಇನ್ನೊಂದು ಕಾರ್ಯವನ್ನು ಗಮನಿಸಿ, ಮೊದಲನೇ ಶತಮಾನದಲ್ಲಿ ತುವತೈರ ಒಂದು ಪಟ್ಟಣದಲ್ಲಿರುವಂಥ ಸಭೆಯಲ್ಲಿ ಯೆಜೆಬೇಲಳಂತಹ ಒಂದು ಕ್ಯಾರೆಕ್ಟರ್ ಇದೆ. ಪ್ರಕಟಣೆ ಗ್ರಂಥ 2:20 ಗಮನಿಸಿ. ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯ 20ನೇ ವಚನವನ್ನು. ಆದರೆ ನಿನ್ನ ಮೇಲೆ ಒಂದು ತಪ್ಪು ಹೊರಿಸಬೇಕಾಗುತ್ತದೆ. ಅದೇನೆಂದರೆ, ಯೆಜೆಬೇಲ ಎಂಬ ಆ ಹೆಂಗಸು ತನ್ನನ್ನು ಪ್ರವಾದಿನಿ ಎಂದು ಹೇಳಿಕೊಂಡು ಜಾರತ್ವ ಮಾಡಬಹುದೆಂದು, ವಿಗ್ರಹಗಳಿಗೆ ನೈವೇದ್ಯ ಮಾಡಿದ ಪದಾರ್ಥಗಳನ್ನು ತಿನ್ನಬಹುದೆಂದು ನನ್ನ ದಾಸರಿಗೆ ಬೋಧಿಸುತ್ತಾ ಅವರನ್ನು ತಪ್ಪಾದ ಮಾರ್ಗದಲ್ಲಿ ಸೇರಿಸುತ್ತಿರುವಲ್ಲಿ ನೀನು ಅವಳನ್ನು ತಡೆಯದೆ ಬಿಟ್ಟಿರುವುದೇ. ಗಮನಿಸಿ, ಪ್ರಕಟಣೆ ಗ್ರಂಥ 2:20 ಏನಿದೆಯೋ, ಆದರೆ ನಿನ್ನ ಮೇಲೆ ತುವತೈರ ಸಭೆಗೆ ದೇವರು ಹೇಳುವಂಥ ಮಾತು, ಆದರೆ ನಿನ್ನ ಮೇಲೆ ಒಂದು ತಪ್ಪು ಹೊರಿಸಬೇಕಾಗುತ್ತದೆ. ಅದೇನೆಂದರೆ, ಯೆಜೆಬೇಲ್ ಎಂಬ ಆ ಹೆಂಗಸು ತನ್ನನ್ನು ಪ್ರವಾದಿನಿ ಎಂದು ಹೇಳಿಕೊಂಡು ಜಾರತ್ವ ಮಾಡಬಹುದೆಂದು, ವಿಗ್ರಹಗಳಿಗೆ ನೈವೇದ್ಯ ಮಾಡಿದ ಪದಾರ್ಥಗಳನ್ನು ತಿನ್ನಬಹುದೆಂದು ನನ್ನ ದಾಸರಿಗೆ ಬೋಧಿಸುತ್ತಾ ಅವರನ್ನು ತಪ್ಪಾದ ಮಾರ್ಗದಲ್ಲಿ ಸೇರಿಸುತ್ತಿರುವಲ್ಲಿ ನೀನು ಅವಳನ್ನು ತಡೆಯದೆ ಬಿಟ್ಟಿರುವುದೇ. ನೀನು ಅವಳನ್ನು ತಡೆಯದೆ ಬಿಟ್ಟಿದೀಯಾ? ಅವಳು ತಪ್ಪಾಗಿ ಬೋಧನೆ ಮಾಡ್ತಾ ಇದ್ದಾಳೆ, ಅದು ನೀನು ಮಾಡ್ತಿರುವಂಥ ತಪ್ಪು, ಅದಕ್ಕೋಸ್ಕರ ನಿನ್ನ ಮೇಲೆ ತಪ್ಪನ್ನು ಹೊರಿಸ್ತಾ ಇದ್ದೇನೆ ಎಂಬುದಾಗಿ ತುವತೈರ ಸಭೆಗೆ ದೇವರು ಹೇಳುವಂಥ ಮಾತು. ಅಂದರೆ ಈ ಒಂದು ಯೆಜೆಬೇಲಳು ತುವತೈರ ಸಭೆಯಲ್ಲಿ ಇದ್ಲು ಎನ್ನುವಂಥ ರೀತಿಯಲ್ಲಿ ಮತ್ತೆ ಎಲ್ಲೂ ಕೂಡ ಬರೆಯಲ್ಪಟ್ಟಿಲ್ಲ. ತುವತೈರ ಸಭೆಯಲ್ಲಿ ಯೆಜೆಬೇಲ್ ಎನ್ನುವಂಥ ಒಂದು ಸ್ತ್ರೀ ಇದ್ಲು ಎನ್ನುವಂಥ ಕಾರ್ಯ ಎಲ್ಲೂ ಕೂಡ ಬರೆಯಲ್ಪಟ್ಟಿಲ್ಲ. ಆದರೆ ಈ ಒಂದು ಯೆಜೆಬೇಲಳು ಯಾರು ಅಂತ ಹೇಳಿ ನೋಡುವಾಗ 1000 ವರ್ಷಗಳ ಹಿಂದೆ ಇದ್ದಂಥ ಹಳೆ ಒಡಂಬಡಿಕೆಯಲ್ಲಿ ಕಾಣಂತ ಯೆಜೆಬೇಲ್ ಎನ್ನುವಂಥ ಸ್ತ್ರೀ ಒಂದು ಸಮಯದಲ್ಲಿ ಇರ್ತಾಳೆ. ಆಕೆ ದೇವ ಭಕ್ತರಿಗೆ ವಿರುದ್ಧವಾದಂಥ ರೀತಿಯಲ್ಲಿ ಹೋರಾಡ್ತಾ ಇರ್ತಾಳೆ. ದೇವ ಭಕ್ತರನ್ನ ಕೊಲ್ಲಿಸ್ತಾಳೆ, ಪ್ರವಾದಿಗಳನ್ನ ಕೊಲ್ಲಿಸುವಂಥ ರೀತಿಯಲ್ಲಿ ಉಗ್ರವಾಗಿ ಆತರು ನಡ್ಕೊಳ್ತಾ ಇರ್ತಾಳೆ. ಆ ಒಂದು ಸ್ವಭಾವ ಉಳ್ಳಂಥವಳು ತುವತೈರ ಸಭೆಯಲ್ಲಿ ಒಬ್ಬ ಸ್ತ್ರೀ ಇದ್ದಾಳಂತೆ. ಆ ಒಂದು ಸ್ತ್ರೀಯನ್ನು ನೀನು ಅವಳಿಗೆ ಮನಸ್ಸು ಬಂದಂಥ ರೀತಿಯಲ್ಲಿ ಬೋಧನೆ ಮಾಡೋದಕ್ಕೆ ನೀನು ಬಿಟ್ಟಿದೆಯೇ ಎಂಬುದಾಗಿ ಗಮನಿಸಿ. ಜಾರತ್ವವನ್ನು ಮಾಡ್ರಿ, ವಿಗ್ರಹಗಳಿಗೆ ನೈವೇದ್ಯ ಮಾಡಿದನ್ನ ತಿಂದ್ರಿ ಎಂಬುದಾಗಿ ಅದನ್ನು ಹೇಳ್ತಾ ಇದ್ರು ಕೂಡ ನೀನು ಆಕೆಯನ್ನು ತಡೆಯದೆ ನೀನು ಬಿಟ್ಟಿದೀಯಾ, ಆಕೆಯನ್ನು ನೀನು ತಡಿಬೇಕಾಗಿತ್ತು ಎಂಬುದಾಗಿ ದೇವರು ಇಲ್ಲಿ ಮಾತನಾಡ್ತಾ ಇರುವಂಥ ಮಾತುಗಳು ಕಾಣುತ್ತೆ. ಗಮನಿಸಿ, ಅಂದರೆ ಏನಕ್ಕೋಸ್ಕರ ಯೆಜೆಬೇಲನ್ನ ಈ ಒಂದು ಸ್ತ್ರೀಗೆ 1ನೇ ಶತಮಾನದಲ್ಲಿರುವಂಥ ಯಾವುದೋ ಒಂದು ಸಭೆಯಲ್ಲಿರುವಂಥ ಯಾವುದೋ ಒಬ್ಬ ಸ್ತ್ರೀಗೆ ಯಾಕೆ ಯೆಜೆಬೇಲಳನ್ನ ಕುರಿತು ಯೆಜೆಬೇಲಳಿತಳು ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ ಅಂದರೆ, ಯೆಜೆಬೇಲಳ ಸ್ವಭಾವವನ್ನು ಈಕೆ ಹೊಂದಿರುವಂಥ ಕಾರಣ, ಯೆಜೆಬೇಲಳಲ್ಲಿದ್ದಂಥ ದುರ್ಗುಣಗಳು ಈಕೆಯಲ್ಲಿದ್ದಂಥ ಕಾರಣ ಈಕೆ ಯೆಜೆಬೇಲ್ ಎಂಬುದಾಗಿ ಹೇಳ್ತಾ ಇರ್ತಾರೆ. ಹೇಳಿ ದೇವರು ಬರೆಸಿದನೆ ಎನ್ನುವಂಥದ್ದು ನಮಗೆ ಸ್ಪಷ್ಟವಾಗಿ ಅರ್ಥವಾಗುತ್ತೆ. ಇವತ್ತು ಯಾವುದೋ ಒಬ್ಬ ಮನುಷ್ಯನನ್ನು ನೋಡಿ ಒಬ್ಬ ಸಾಧು ಗುಣದಲ್ಲಿ ಇದ್ದರೆ ನಾವೇನಂತೀವಿ, ಈತನ ಯೇಸು ಕ್ರಿಸ್ತನ ರೀತಿಯಲ್ಲಿ ಎಂಬುದಾಗಿ ಹೇಳ್ತೀವಿ. ಒಂದು ಕುರಿ ಯಾವ ರೀತಿಯಾಗಿ ಸಾಧು ಗುಣವುಳ್ಳವಾಗಿರ್ತತೋ ಆ ರೀತಿಯಾಗಿ ಯೇಸು ಕ್ರಿಸ್ತನ ಇದ್ದಂಥ ಕಾರಣ ಯೇಸು ಕ್ರಿಸ್ತನ ಒಂದು ಕುರಿಗೆ ಹೋಲಿಸಿ ಮಾತನಾಡಿದ್ದಾನೆ ದೇವರು. ಇವತ್ತು ಯಾರೋ ಒಬ್ರು ಭಕ್ತಿಯ ನಟನೆಯನ್ನ ಮಾಡ್ತಾ ಕುಯುಕ್ತಿ ಉಳ್ಳಂಥವರಾಗಿ ಇದ್ರೆ ಅವ್ರನ್ನ ಏನು ಹೇಳ್ತೀವಿ, ಈತನ ಇಸ್ಕರಿಯೋತ ಯೂದ ಎಂಬುದಾಗಿ ಹೇಳ್ತೀವಿ. ಇಲ್ಲ, ಇವನು ಏನೋ ಕುರಿ ಥರ ಕಾಣ್ತಾನೆ, ಆದರೆ ಇವನು ತೋಳದ ಥರ ಕಡಿತಾನೆ ಎಂಬುದಾಗಿ ನಾವು ಮಾತನಾಡ್ತಾ ಇರ್ತೀವಿ. ಅಂದರೆ ಆ ಗುಣಗಳನ್ನು ಹೋಲಿಸಿ ಮಾತನಾಡ್ತೀವಿ. ಈತನ ಕರಡಿ ಅಂತವನು ಕಣಪ್ಪ, ಇಲ್ಲ ಇವನು ಸಿಂಹದಂಥವನು ಕಣಪ್ಪ ಎಂಬುದಾಗಿ.
ಅಂದರೆ ಅವರಲ್ಲಿರುವಂಥ ಗುಣಗಳನ್ನು ಹೋಲಿಸಿ ಮಾತನಾಡ್ತಾ ಇರ್ತೀವಲ್ಲ, ಆ ರೀತಿಯಾಗಿ ದೇವರು ಕೂಡ ಇಲ್ಲಿ ಅವರ ಗುಣಗಳನ್ನು ಹೋಲಿಸಿ ಮಾತನಾಡ್ತಾ ಇದ್ದಾನೆ ಎನ್ನುವಂಥದ್ದನ್ನ ಪ್ರಕಟಣೆ ಗ್ರಂಥದಲ್ಲಿ ಖಚಿತವಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಈ ಗೋಗ್ ಮಾಗೋಗರು ಅಂತ ಅಂದರೆ ಯಾರು ಅಂತ ಅಂದರೆ, ಒಂದೇ ಮಾತು ಹೇಳಬೇಕು ಅಂತ ಅಂದರೆ, ಆವತ್ತಿಗೆ ಇಸ್ರಾಯೇಲರಿಗೆ ವಿರುದ್ಧವಾಗಿ ಹೋರಾಡಿದಂಥ ಕೆಲವು ಜನಾಂಗಗಳಿದ್ದಾರೆ. ಆದರೆ ಇವತ್ತಿಗೆ ಗೋಗ್ ಮಾಗೋಗ್ ಯಾರು ಅಂತ ಹೇಳಿ ನೋಡುವಾಗ ಕ್ರಿಸ್ತ ವಿರೋಧಿಗಳೆಲ್ಲರೂ ಕೂಡ ಗೋಗ್ ಮಾಗೋಗಳು. ಇವರು ಭೂಮಿಯ 4 ದಿಕ್ಕುಗಳಲ್ಲಿರುವಂಥ 4 ದಿಕ್ಕುಗಳಲ್ಲಿಯೂ ಕೂಡ ಜನಗಳು, ಇಂಥ ಒಂದು ಜನಗಳು ಗೋಗ್ ಮಾಗೋಗ್ ಎನ್ನುವಂಥ ಜನಾಂಗಗಳಿದ್ದಾರೆ ಅಂತ ನೋಡೋಕೆ ಇದ್ದಾರೆ. ಕ್ರಿಸ್ತ ವಿರೋಧಿಗಳು ಈ ಭೂಮಿಯ ಮೇಲೆಲ್ಲರೂ ಕೂಡ ಇದ್ದಾರೆ. ಈ ಭೂಮಿಯ ಮೇಲೆಲ್ಲ ಭಕ್ತರುಗಳು ಕೂಡ ಇದ್ದಾರೆ. ಎಲ್ಲೆಲ್ಲಿ ಭಕ್ತರಿದ್ದಾರೋ ಅಲ್ಲೆಲ್ಲ ಈ ಕ್ರಿಸ್ತ ವಿರೋಧಿಗಳು ದೇವ ಜನರಿಗೆ ಹಿಂಸೆಯನ್ನು ಕೊಡ್ತಲೇ ಇದ್ದಾರೆ. ಅಂದರೆ ಸೈತಾನನ ಇವರೆಲ್ಲರನ್ನು ಯುದ್ಧಕ್ಕೆ ಕೂಡಿಸಿ ಯುದ್ಧವನ್ನು ಮಾಡುವಂಥ ರೀತಿಯಲ್ಲಿ ಏರ್ಪಾಟ್ ಮಾಡ್ತಲೇ ಇದ್ದಾನೆ. ಅಂದರೆ ಭೂಮಿ ಮೇಲಿದ್ದಂಥ ಅನೇಕ ಜನಾಂಗಗಳು ಸಭೆಗೆ ಇಲ್ಲ ದೇವಜನರ ದಂಡಿಗೆ ವ್ಯತಿರೇಕವಾಗಿ ಹೋರಾಡ್ತಾ ಇದ್ದಾರೆ ಎನ್ನುವಂಥದ್ದು ಸ್ಪಷ್ಟವಾಗಿ ನಾವು ಅರ್ಥ ಮಾಡಿಕೊಳ್ಬೇಕು. ಪೂರ್ವಕಾಲದಲ್ಲಿ ಈ ಭೂರಾಜರು ನಡೆಸಿದಂಥ ಯುದ್ಧಗಳನ್ನು ಕುರಿತು ನಾವು ಒಂದ್ಸರಿ ಆಲೋಚನೆ ಮಾಡುವಂಥದ್ದಾದರೆ, ಈ ಒಬ್ಬ ಅರಸನು ಯಾವುದೇ ಒಬ್ಬ ಅರಸನ ಮೇಲೆ ಯುದ್ಧಕ್ಕೆ ಹೋಗುವಂಥ ಸಮಯದಲ್ಲಿ ಆ ಎದುರಾಳಿಯ ಅರಸನು ಬಲಾಢ್ಯನಾಗಿದ್ದರೆ, ಇವನಿಗಿಂತ ಶಕ್ತಿ ಜಾಸ್ತಿ ಇದ್ದರೆ, ಅವನಲ್ಲಿ ಬಹಳ ಸೈನ್ಯವು, ಬಹಳ ಒಂದು ಸೈನಿಕರು, ಬಹಳ ಒಂದು ಶಕ್ತಿ ಸಾಮರ್ಥ್ಯಗಳಿದ್ದರೆ, ಈತನು ಏನು ಮಾಡ್ತಾನೆ ಅಂತೇಳಿ ನೋಡುವಾಗ ಆ ಎದುರು ಸೈನ್ಯವನ್ನು ಎದುರಿಸೋದಕ್ಕೆ ಶಕ್ತಿ ಇಲ್ಲದೆ ಇರುವಂಥ ಸಮಯದಲ್ಲಿ ಇವನ ಸಪಾಟಿಗೆ ಯಾರನ್ನ ಕರ್ಕೊಳ್ತಾನೆ. ಆ ರೀತಿಯಾಗಿ ಸೈತಾನ್ ಇವತ್ತು ಏನು ಮಾಡ್ತಾ ಇದ್ದಾನೆ ಅಂತೇಳಿ ನೋಡುವಾಗ ಭೂಮಿ ಮೇಲಿರುವಂಥ ಎಲ್ಲ ನೀತಿವಂತರನ್ನ ಸಂಹಾರ ಮಾಡಬೇಕು, ಯೇಸು ಕ್ರಿಸ್ತನ ಹೆಸರೇ ಇಲ್ಲದಂಥ ರೀತಿಯಲ್ಲಿ ಮಾಡಬೇಕು ಎಂಬುದಾಗ ಆಲೋಚನೆ ಮಾಡಿಕೊಂಡು ಆತನು ಒಬ್ಬನ ಕೈಲೇ ಮಾಡೋಕ್ಕಾಗದಲೇ ಮನುಷ್ಯರೆಲ್ಲರನ್ನ ಆತನ ಸೇರಿಸ್ಕೊಂಡು ಮನುಷ್ಯರೆಲ್ಲರಿಗೂ ಕೂಡ ಆತನ ಪ್ರೇರೇಪಣೆ ಕೊಟ್ಟುಕೊಂಡು ಎಷ್ಟೋ ಜನ ದೇವದೂತರನ್ನ ಆತನು ಕಟ್ಟಿಕೊಂಡು ಹೋರಾಡ್ತಾ ಇದ್ದಾನೆ ಎನ್ನುವಂಥದ್ದನ್ನು ನಾವು ಖಚಿತವಾಗಿ ನಾವು ಅರ್ಥ ಮಾಡಿಕೊಳ್ಬೇಕು. ಸೈತಾನನು ಇವತ್ತು ಭೂರಾಜರಲ್ಲಿರುವಂಥ ಎಲ್ಲ ಮನುಷ್ಯರ ಮೆದುಳನ್ನು ಹೋಗ್ಬಿಟ್ಟಿದ್ದಾನೆ. ಕ್ರೈಸ್ತರಿಗೆ ವಿರುದ್ಧವಾಗಿ ಕಾನೂನುಗಳನ್ನು ತರುವಂಥದ್ದು, ಮತಾಂತರ ಮಾಡಬಾರ್ದು, ಅದು ಮಾಡಬಾರ್ದು, ಇದು ಮಾಡಬಾರ್ದು ಎಂಬುದಾಗಿ ಈ ರೀತಿಯ ಎಲ್ಲ ಅವರ ವ್ಯತಿರೇಕವಾಗಿ ಅವರು ಕೂಡ ಜೀವಿಸಿ ನರಕಕ್ಕೆ ಹೋಗುವಂಥ ರೀತಿಯಲ್ಲಿ ಸೈತಾನನ ಏರ್ಪಾಟುಗಳನ್ನು ಮಾಡಿಕೊಂಡು ಅವರೆಲ್ಲರೂ ಕೂಡ ದೇವರಿಗೆ ವಿರುದ್ಧವಾಗಿ ಜೀವಿಸುವಂಥ ರೀತಿಯಲ್ಲಿ, ಭಕ್ತರಿಗೆ ಹಿಂಸೆ ಕೊಡುವಂಥ ರೀತಿಯಲ್ಲಿ, ತಯಾರಾಗುವಂಥ ರೀತಿಯಲ್ಲಿ ಪ್ರೋತ್ಸಾಹ ಕೊಟ್ಟು ಸೈತಾನನಿಂದ ಪ್ರೇರೇಪಿಸಲ್ಪಟ್ಟಂಥ ಎಷ್ಟೋ ಅರಸರುಗಳು ಚರಿತ್ರೆಗಳಲ್ಲಿ ನೋಡುವಾಗ ಎಷ್ಟೋ ಅರಸರುಗಳು ಕಾಣ್ತಾರೆ. ಇವರೆಲ್ಲರೂ ಕೂಡ ಭಯಂಕರವಾದಂಥ ರೀತಿಯಲ್ಲಿ, ಉಗ್ರವಾದಂಥ ರೀತಿಯಲ್ಲಿ ದೇವಜನರಿಗೆ ಹಿಂಸೆಯನ್ನು ಕೊಟ್ಟಿರುವಂಥದ್ದು ನಮಗೆ ಕಾಣುತ್ತೆ. ಅಂದರೆ ಕ್ರೈಸ್ತವ್ಯಕ್ಕೆ ವ್ಯತಿರೇಕವಾಗಿ ಶತ್ರುಗಳಾಗಿ ಅವರು ವ್ಯವಹಾರ ಮಾಡಿರುವಂಥದ್ದು, ಕ್ರೈಸ್ತರಿಗೆ ವ್ಯತಿರೇಕವಾಗಿ ಅವರು ಜೀವಿಸಿರುವಂಥದ್ದು, ಕ್ರೈಸ್ತರಿಗೆ ತೊಂದರೆ ಕೊಟ್ಟಿರುವಂಥದ್ದು ಒಂದ್ಸರಿ ಈ ಚರಿತ್ರೆಯನ್ನು ನೋಡ್ಕೊಂಬರುವಂಥದ್ದಾದರೆ ಬೈಬಲಲ್ಲಿ ಕೆಲವೊಂದು ಮಾತುಗಳು ಕಾಣುತ್ತೆ. ಕೀರ್ತನೆಗಳು 2:2 ಗಮನಿಸಿ. ಕೀರ್ತನೆಗಳು 2ನೇ ಅಧ್ಯಾಯ. ಆತನು ಅಭಿಷೇಕಿಸಿದವನಿಗೂ ವಿರೋಧವಾಗಿ ಭೂಪತಿಗಳು ಸನ್ನದ್ಧರಾಗಿ ನಿಂತಿದ್ದಾರೆ, ಅಧಿಕಾರಿಗಳು ಒಟ್ಟಾಗಿ ಸೇರಿ ಸಾಕು ಆಲೋಚಿಸುತ್ತಿದ್ದಾರೆ. ನೋಡಿ, ಯೆಹೋವನಿಗೂ ಆತನು ಅಭಿಷೇಕಿಸಿದವನಿಗೂ, ಚರಿತ್ರೆಯಲ್ಲಿ ನಡೆದಿರುವಂಥದ್ದನ್ನ ದೇವರು ಪರಿಸ್ತಾ ಇದ್ದಾನೆ. ಯೆಹೋವನಿಗೂ ಆತನು ಅಭಿಷೇಕಿಸಿದವನಿಗೂ, ಆತನಿಗೂ ಅಭಿಷೇಕಿಸಿದಂಥವನು ಅಂದ್ರೆ ಯಾರು? ದೇವರು ಅಭಿಷೇಕಿಸಿದಂಥವನು ಯೇಸು ಕ್ರಿಸ್ತನೇ. ಈ ದೇವರಿಗೂ ಯೇಸು ಕ್ರಿಸ್ತನಿಗೂ ವಿರುದ್ಧವಾಗಿ ಭೂಪತಿಗಳು ಸನ್ನದ್ಧರಾಗಿ ನಿಂತಿದ್ದಾರೆ. ಭೂಪತಿಗಳು ಅಂದ್ರೆ ಈಗಿನ ಪೊಲಿಟಿಷಿಯನ್ಗಳು ಏನಿದಾರೋ, ಆತನು ಮುಖ್ಯಮಂತ್ರಿ ಆಗಿರ್ಬೋದು, ಆತನ CM ಆಗಿರ್ಬೋದು, PM ಆಗಿರ್ಬೋದು, ಯಾರೇ ಆಗಿರ್ಬೋದು, ಇಂಥವರು ಕೂಡ ದೇವರಿಗೆ ವಿರುದ್ಧವಾಗಿ ನಿಂತಿದ್ದಾರೆ ಅಂತೆ. ಇವತ್ತು ನೋಡುವಾಗ ಒಬ್ಬ ಅಧಿಕಾರಿ ನಾನೇ ದೇವರು, ಎಲ್ಲ ಒಂದು ಬಿಲ್ಡಿಂಗ್ಗಳನ್ನ ಹೊಡೆದಾಕ್ರಿ, ನನ್ನ ಫೋಟೋವನ್ನೇ ಹಾಕೊಳ್ರಿ ಎಂಬುದಾಗಿ ಹೇಳ್ತಾನೆ ಅಂತ ಅಂದರೆ ಎಷ್ಟರ ಮಟ್ಟಿಗೆ ಆತನಲ್ಲಿ ಭಕ್ತಿಹೀನತೆ ಎನ್ನುವಂಥದ್ದು ಇದೆಯೋ, ಇಲ್ಲ ಆತನಿಗೆ ಎಷ್ಟರ ಮಟ್ಟಿಗೆ ದೇವರಿಗೆ ವಿರುದ್ಧವಾಗಿರುವಂಥ ರೀತಿಯಲ್ಲಿ ಬದುಕಬೇಕು ಎನ್ನುವಂಥ ಛಲ ಆತನಿಗಿದೆಯೋ ಆಲೋಚನೆ ಮಾಡಿ. ಅಂದರೆ ಈ ರೀತಿಯಾಗಿ ಇವರೆಲ್ಲ ಬದುಕಿರುವಂಥದ್ದು ಚರಿತ್ರೆಯಲ್ಲಿ ಕಾಣುತ್ತೆ. ಗಮನಿಸಿ ಇದನ್ನು. ಯೆಹೋವನಿಗೂ ಆತನು ಅಭಿಷೇಕಿಸಿದವನಿಗೂ ವಿರೋಧವಾಗಿ ಭೂಪತಿಗಳು ಸನ್ನದ್ಧರಾಗಿ ನಿಂತಿದ್ದಾರೆ, ಅಧಿಕಾರಿಗಳು ಒಟ್ಟಾಗಿ ಸೇರಿ ಆಲೋಚಿಸಿದ್ದಾರೆ. ಅದರ ಅಧಿಕಾರಿಗಳು ಒಟ್ಟಾಗಿ ಸೇರಿ ಆಲೋಚಿಸಿದ್ದಾರಂತೆ. ಈ ಯೇಸು ಕ್ರಿಸ್ತನ ಆತನ ಜನ್ಮಿಸಿದ್ದಾಗ, ಯೇಸು ಕ್ರಿಸ್ತನ ಹುಟ್ಟಿದಂಥ ಸಮಯದಲ್ಲಿ ಜ್ಞಾನಿಗಳು ಬರ್ತಾರೆ. ಈ ಜ್ಞಾನಿಗಳು ಬಂದಂಥ ಸಮಯದಲ್ಲಿ ಈ ಹೆರೋದ ರಾಜನ ಆತನ ಏನು ಮಾಡ್ತಾನೆ ಅಂತ ಅಂದರೆ, ಹೆರೋದ ರಾಜನ ಹತ್ರ ಬರ್ತಾರೆ. ಆತನನ್ನು ಭೇಟಿ ಮಾಡಿದಂಥ ಸಮಯದಲ್ಲಿ ಹೆರೋದ ರಾಜನ ಏನು ಮಾಡ್ತಾನೆ ಅಂತೇಳಿ ನೋಡುವಾಗ ಮತ್ತಾಯನ ಬರೆದ ಸುವಾರ್ತೆ 2ನೇ ವಚನವನ್ನು ಗಮನಿಸಿ. ಮತ್ತಾಯನ ಬರೆದ ಸುವಾರ್ತೆ 2ನೇ ಅಧ್ಯಾಯ 2ನೇ ವಚನವನ್ನು. ಯಹೂದ್ಯರ ಅರಸನಾಗಿ ಹುಟ್ಟಿದವನು ಎಲ್ಲಿದ್ದಾನೆ?
ಆತನನ್ನ ಇಲ್ಲಿ ಜೋಯಿಸರು ಹೇಳುವಂತ ಮಾತು 2ನೇ ಅಧ್ಯಾಯ 1ನೇ ವಚನದಿಂದ ಗಮನಿಸಿ. ಅರಸನಾದ ಹೆರೋದನ ದಿನಗಳಲ್ಲಿ ಯೂದಾಯ ಸೀಮೆಯ ಬೆತ್ಲೆಹೇಮ್ ಎಂಬ ಊರಲ್ಲಿ ಯೇಸು ಹುಟ್ಟಿದಾಗ ಮೂಡಣ ದೇಶದ ಜೋಯಿಸರು ಯೆರೂಸಲೇಮಿಗೆ ಬಂದು, ಯಹೂದ್ಯರ ಅರಸನಾಗಿ ಹುಟ್ಟಿದವನು ಎಲ್ಲಿದ್ದಾನೆ, ಆತನನ್ನು ಸೂಚಿಸುವ ನಕ್ಷತ್ರವನ್ನು ನಾವು ಮೂಡಣ ದೇಶದಲ್ಲಿ ಕಂಡು ಆತನಿಗೆ ಅಡ್ಡ ಬೀಳುವುದಕ್ಕೆ ಬಂದೆವು ಅಂದರು. ಇದನ್ನು ಕೇಳಿ ಅರಸನಾದ ಹೆರೋದನು ಅವನ ಕೂಡ ಯೆರೂಸಲೇಮಿನವರೆಲ್ಲರೂ ಕಳವಳಪಟ್ಟರು. ನಾನು ರಾಜನಾಗಿರುವಂತ ಸಮಯದಲ್ಲಿ ಇನ್ನೊಬ್ಬ ರಾಜನು ಹುಟ್ಟುವಂಥದ್ದೇನು ಎಂಬುದಾಗ ಆತನು ಉಗ್ರನಾಗಿ ಹೋಗ್ತಾವನೆ ಹೆರೋದನು. ಗಮನಿಸಿ, ಇವತ್ತಿಗೂ ಕೂಡ ಈ ಒಂದು ಪಕ್ಷ ಅಂದ್ರೆ ಆ ಪಕ್ಷಕ್ಕಾಗಲ್ಲ, ಆ ಪಕ್ಷ ಅಂದ್ರೆ ಈ ಪಕ್ಷಕ್ಕಾಗಬೇಕು, ನಮ್ಮ ಪಕ್ಷವೇ ಆಳ್ವಿಕೆಯಲ್ಲಿ ಇರಬೇಕು, ನಾವೇ ಆಳ್ವಿಕೆ ಮಾಡಬೇಕು ಎನ್ನುವಂಥ ಒಂದು ದುರಾಸೆಗಳು ಯಾವ ರೀತಿಯಾಗಿ ಮನುಷ್ಯನಲ್ಲಿ ಇದೆಯೋ ಆ ರೀತಿಯಾಗಿ ಹೆರೋದನ ಏನು ಮಾಡ್ತಾ ಇದ್ದಾನೆ, ಹೆರೋದನ ರಾಜನಾತನು, ನಾನು ರಾಜನಾಗಿರುವಂಥ ಸಮಯದಲ್ಲಿ ಇನ್ನೊಬ್ಬ ರಾಜನು ಹುಟ್ಟುವಂಥದ್ದೇನು ನನಗೆ ವಿರುದ್ಧವಾಗಿ ಅಂತ ಹೇಳಿ ಈತನ ಏನು ಮಾಡ್ತಾ ಇದ್ದಾನೆ ಅಂದರೆ ಅಡ್ಡ ಬೀಳುವುದಕ್ಕೆ ಬಂದೆವು ಅಂದರು. ಇದನ್ನು ಕೇಳಿ ಅರಸನಾದ ಹೆರೋದನು ಅವನ ಕೂಡ ಯೆರೂಸಲೇಮಿನಲ್ಲಿರುವವರೆಲ್ಲರೂ ಕಳವಳಪಟ್ಟರು. ಅವನು ಯಹೂದ್ಯರ ಎಲ್ಲ ಮಹಾಯಾಜಕರನ್ನು ಶಾಸ್ತ್ರಿಗಳನ್ನು ಕೂಡಿಸಿ ಕ್ರಿಸ್ತನು ಹುಟ್ಟಬೇಕಾದದ್ದು ಎಲ್ಲಿ ಎಂದವರನ್ನು ಕೇಳಿದನು. ಅವರು ಅವನಿಗೆ ಯೂದಾಯದ ಬೆತ್ಲೆಹೇಮಿನಲ್ಲಿಯೇ, ಅಂದರೆ ಯೂದಾಯದ ಬೆತ್ಲೆಹೇಮಿನಲ್ಲಿ ರಾಜನು ಹುಟ್ಟುತ್ತಾನೆ ಎಂಬುದಾಗಿ ಆತನು ಹೇಳಿದ್ದಾನೆ. ಆ ಹೇಳಿದಂಥ ಮಾತನ್ನ ಅರಸನು ಕೇಳಿ ಆ ಜೋಯಿಸರ್ ಏನಂತ ಹೇಳಿದ್ದಾನೆ ಅಂದರೆ, ನೀವು ಹೋಗಿ ಯೇಸು ಕ್ರಿಸ್ತನು ಎಲ್ಲಿ ಹುಟ್ಟಿದನೋ ಅದನ್ನು ನೀವು ಚೆನ್ನಾಗಿ ವಿಚಾರಣೆ ಮಾಡಿ ನನಗದನ್ನು ತಿಳಿಸ್ರಿ, ನಾನು ಬಂದು ಅಡ್ಡ ಬೀಳ್ತೀನಿ ಎಂಬುದಾಗಿ ಹೇಳಿದ್ದಾನೆ. ಅಂದರೆ ಈತನ ಅಡ್ಡ ಬೀಳೋದಕ್ಕೋಸ್ಕರ ಏನಾದರೂ ಆ ಮಾತನ್ನು ಹೇಳ್ತಾನೆ ಅಂತ ನೋಡುವಾಗ ಅಡ್ಡ ಬೀಳೋದಕ್ಕೋಸ್ಕರ ಹೇಳಿಲ್ಲ. ಅಡ್ಡ ಬೀಳೋದಕ್ಕೋಸ್ಕರ ಹೇಳ್ದಲೇನೆ ಯೇಸು ಕ್ರಿಸ್ತನನ್ನು ಕೊಲ್ಲುವಂಥ ಉದ್ದೇಶದಿಂದ ಈ ಮಾತನ್ನು ಹೇಳಿದ್ದಾನೆ. ಗಮನಿಸಿ, ಯೇಸು ಕ್ರಿಸ್ತನ ಅರಸನಾಗಿ ಹುಟ್ಟಿದನೆನ್ನುವಂಥ ಮಾತನ್ನು ಕೇಳ್ತಿದ್ದಂಗೆನೇ ಈ ಒಂದು ಭೂಪತಿಗೆ, ಈ ಭೂಮಿಯಲ್ಲಿರುವಂಥ ಅರಸನಿಗೆ ಹೇಗಾದರೂ ಮಾಡಿ ಈಗಲೇ ಮುಗಿಸ್ಬೇಕು ಎನ್ನುವಂಥ ಆಲೋಚನೆಯನ್ನು ಸೈತಾನನ ಅವನ ಹೃದಯದಲ್ಲಿ ಹಾಕಿದ್ರಿಂದ ಆತನೇನು ಮಾಡ್ತಿದ್ದಾನೆ ಅಂದರೆ, ನೀವು ಹೋಗಿ ಕುತಂತ್ರದಿಂದ ಮಾತಾಡ್ತಾ ಇದ್ದಾನೆ, ನೀವು ಹೋಗಿ ಅವನೆಲ್ಲಿ ಹುಟ್ಟಿದಾನೆ ಅದನ್ನು ತಿಳ್ಕೊಳ್ಳಿ, ಮತ್ತೆ ಅದನ್ನು ನನಗೆ ತಿಳಿಸಿ, ನಾನು ಏನು ಮಾಡಬೇಕು ಅಂದರೆ ನಾನು ಬಂದು ಅಡ್ಡ ಬೀಳಬೇಕು ಎಂಬುದಾಗಿ ಆತನೇ ಹೇಳ್ತಾ ಇದ್ದಾನೆ. ಅಂದರೆ ಗಮನಿಸಿ, ದೇವರ ಮಕ್ಕಳಿಗೆ ವಿರುದ್ಧವಾಗಿ ಸೈತಾನನು ಎತ್ತಿಕಟ್ಟಿದಾಗ ಮನುಷ್ಯನ ಯಾವ ರೀತಿಯಾಗಿ ವರ್ತಿಸ್ತಾನೋ ಎನ್ನುವಂಥ ರೀತಿಯಲ್ಲಿ ಯಾವ ರೀತಿಯಾಗಿ ವರ್ತಿಸ್ತಾನೋ, ದೇವರ ಮಕ್ಕಳಿಗೆ ವಿರುದ್ಧವಾಗಿ ಹೋರಾಡೋದಕ್ಕೆ ಸೈತಾನನ ಯಾವ ರೀತಿಯಾಗಿ ಪ್ರೇರೇಪಣೆ ಕೊಡ್ತಾನೋ ಗಮನಿಸಿ. ದೇವರು ಮಾಡಿರುವಂಥ ಕೆಲಸಕ್ಕೆ ಭೂಮಿ ಮೇಲಿರುವಂಥ ಮನುಷ್ಯರು ಸಂತೋಷ ಪಡಬೇಕು, ಅದು ಹೊರತಾಗಿ ನಾನು ಮುಗಿಸೇ ಬಿಡಬೇಕು, ಯೇಸು ಕ್ರಿಸ್ತನನ್ನು ಕೊಂದೇ ಬಿಡಬೇಕು ಎನ್ನುವಂಥ ರೀತಿಯಲ್ಲಿ ಮಾತನಾಡ್ತಾ ಇದ್ದಾನೆ ಅಂತ ಅಂದರೆ ಗಮನಿಸಿ, ಆತನಲ್ಲಿ ಅಂಥ ಮಟ್ಟಿಗೆ ದೆವ್ವ ಹಿಡಿದಿದೆಯೋ ಎನ್ನುವಂಥದ್ದನ್ನು. ಆವತ್ತಿನಿಂದನ ಯೇಸು ಕ್ರಿಸ್ತನ ಮೇಲೆ ಆತನ ಮೇಲೆ ನಡೆದಂಥ ಹತ್ಯಾಯತ್ನಗಳು, ಅಂದರೆ ಆತನನ್ನು ಕೊಲ್ಲಬೇಕು ಎನ್ನುವಂಥ ರೀತಿಯಲ್ಲಿ ನಡೆದಂಥ ಯತ್ನಗಳು ಒಂದಲ್ಲ ಎರಡಲ್ಲ. ಆ ಕೆಲವೊಂದು ಮಾತುಗಳನ್ನು ನೋಡ್ಕೊಂಡು ಹೋಗುವಂಥದ್ದಾದರೆ ಮತ್ತಾಯನ ಬರೆದ ಸುವಾರ್ತೆ 4ನೇ ಅಧ್ಯಾಯ 5ನೇ ವಚನವನ್ನು ಗಮನಿಸಿ. ಮತ್ತಾಯನ ಬರೆದ ಸುವಾರ್ತೆ 4ನೇ ಅಧ್ಯಾಯ 5ನೇ ವಚನವನ್ನು. ಆಗ ಸೈತಾನನು ಆತನನ್ನು ಪರಿಶುದ್ಧ ಪಟ್ಟಣಕ್ಕೆ ಕರಕೊಂಡು ಹೋಗಿ ದೇವಾಲಯದ ಶಿಖರದ ಮೇಲೆ ನಿಲ್ಲಿಸಿ, ಗಮನಿಸಿ ಇಲ್ಲಿ ಏನಿದೆಯೋ, ಆಗ ಸೈತಾನನು ಆತನನ್ನ, ಯಾರನ್ನ, ಯೇಸು ಕ್ರಿಸ್ತನನ್ನ, ಆಗ ಸೈತಾನನು ಆತನನ್ನ ಪರಿಶುದ್ಧ ಪಟ್ಟಣಕ್ಕೆ ಕರಕೊಂಡು ಹೋಗಿ ದೇವಾಲಯದ ಶಿಖರದ ಮೇಲೆ ನಿಲ್ಲಿಸಿ ಆತನಿಗೆ, ನೀನು ದೇವರ ಮಗನಾಗಿದ್ದರೆ ಕೆಳಕ್ಕೆ ಧುಮುಕು, ನೀನು ದೇವರ ಮಗನಾಗಿದ್ದರೆ ಕೆಳಕ್ಕೆ ಧುಮುಕು ಅಂತ. ಅಂದರೆ ಸೈತಾನನು ಕೊಲ್ಲಬೇಕು ಎಂಬುದಾಗಿ ನೋಡ್ತಾ ಇದ್ದಾನೆ. ಯೇಸು ಕ್ರಿಸ್ತನ ಒಂದ್ಸರಿ ಅಲ್ಲಿಂದ ಬಿದ್ದರೆ ಇರ್ತಾನ? ಯಾಕೆಂದ್ರೆ ನಮ್ಮ ರೀತಿಯ ಶರೀರದಲ್ಲಿರುವಂಥ ಯೇಸು ಕ್ರಿಸ್ತನಿಗೆ ಯಾವ ಹಾನಿ ಮಾಡಿದ್ರೂ ಕೂಡ ಹಾನಿಯಾಗುತ್ತೆ. ಅದಕ್ಕಿರುವಂಥ ಕಾರಣವೇ ಆತನೇನು ಮಾಡ್ತಾನೆ ಅಂದರೆ, ಶಿಲ್ಬೆ ಮೇಲೆ ಆತನನ್ನು ಅಷ್ಟು ಒಂದು ಕ್ರೂರವಾದಂಥ ಹಿಂಸೆ ಕೊಟ್ಟಾಗ ಆತನ ಸತ್ತು ಹೋಗಿದ್ದಾನೆ. ಅಂದರೆ ನಮ್ಮ ರೀತಿಯ ಶರೀರದಲ್ಲಿರುವಂಥ ಯೇಸು ಕ್ರಿಸ್ತನ ಅಲ್ಲಿಂದ ಧುಮುಕಿದ್ರೆ ಆತನ ಜೀವ ಯಾವುದೇ ಕಾರಣಕ್ಕೂ ಕೂಡ ಇರಲ್ಲ. ಮತ್ತು ಇನ್ನೂ ಕೆಲವೊಂದು ಮಾತುಗಳನ್ನು ನೋಡಿ, ಅಂದರೆ ಸೈತಾನನು ಯೇಸು ಕ್ರಿಸ್ತನ ಸಂಹರಿಸುವಂಥ ಪ್ರಯತ್ನದಲ್ಲಿ ಯಾರ್ಯಾರನ್ನ ಪಾತ್ರಧಾರಿಗಳನ್ನಾಗಿ ಮಾಡ್ಕೊಂಡಿದ್ಯೋ, ಯಾರ್ಯಾರ ಮೂಲಕವಾಗಿ ಕೊಲ್ಲಬೇಕು ಅಂತ ಹೇಳಿ ನೋಡಿದ್ಯೋ ಅಂತನ ಲೂಕನು ಬರೆದ ಸುವಾರ್ತೆ 4ನೇ 28ನೇ ವಚನವನ್ನು. ಸಭಾಮಂದಿರದಲ್ಲಿರುವವರೆಲ್ಲರೂ ಈ ಮಾತುಗಳನ್ನು ಕೇಳಿ ಬಹಳ ಸಿಟ್ಟುಗೊಂಡು ಎದ್ದು ಆತನನ್ನು ಊರ ಹೊರಗೆ ಅಟ್ಟಿ ತಮ್ಮ ಊರು ಕಟ್ಟಿದ್ದ ಗುಡ್ಡದ ಕಡಿದಾದ ಸ್ಥಳಕ್ಕೆ ಗಮನಿಸಿ 4ನೇ 28ನೇ ವಚನವನ್ನು ಗಮನಿಸಿ. ಸಭಾಮಂದಿರದಲ್ಲಿರುವವರೆಲ್ಲರೂ ಈ ಮಾತುಗಳನ್ನು ಕೇಳಿ ಬಹಳವಾಗಿ ಸಿಟ್ಟುಕೊಂಡು ಎದ್ದು ಆತನನ್ನು ಊರ ಹೊರಕ್ಕೆ ಅಟ್ಟಿ. ಅಂದರೆ ಯೇಸು ಕ್ರಿಸ್ತನು ನೀತಿಯ ಮಾತುಗಳನ್ನು ಹೇಳಿದ್ದಾನೆ. ನೀತಿಯ ಮಾತುಗಳನ್ನು ಹೇಳಿದ್ರಿಂದ ಇವರು ಮಾಡ್ತಾ ಇರುವಂಥ ಕೆಲಸ ಏನು ಅಂತ ಅಂದರೆ, ಸಭಾಮಂದಿರದಲ್ಲಿರುವವರೆಲ್ಲರೂ ಈ ಮಾತುಗಳನ್ನು ಕೇಳಿ ಬಹಳವಾಗಿ ಸಿಟ್ಟುಕೊಂಡು ಎದ್ದು ಆತನನ್ನು ಊರು ಹೊರಕ್ಕೆ ಅಟ್ಟಿ ತಮ್ಮ ಊರು ಕಟ್ಟಿದ್ದ ಗುಡ್ಡದ ಕಡಿದಾದ ಸ್ಥಳಕ್ಕೆ ನಡೆಸಿಕೊಂಡು ಹೋಗಿ ಅಲ್ಲಿಂದ ಕೆಳಕ್ಕೆ ದೊಬ್ಬಬೇಕೆಂದಿದ್ದರು.
ಅಂದರೆ ಯೇಸು ಕ್ರಿಸ್ತನನ್ನು ಕೊಲ್ಲೋದಕ್ಕೋಸ್ಕರ ನೋಡ್ತಾ ಇದ್ದಾರೆ ಇವರು. ಯೇಸು ಕ್ರಿಸ್ತನ ಮಾಡಿರುವಂಥ ತಪ್ಪು ಏನು ಗಮನಿಸಿ. ಎಷ್ಟರ ಮಟ್ಟಿಗೆ ಸೈತಾನನು ಗೋಗ್ ಮಾಗೋಗ್ ಎನ್ನುವಂಥ ಜನಾಂಗಗಳನ್ನು ಕಟ್ಟಿದನೋ ಎನ್ನುವಂಥದ್ದನ್ನು ಮತ್ತಾಯನು ಬರೆದ ಸುವಾರ್ತೆ 26:4 ಗಮನಿಸಿ. ಮತ್ತಾಯನು ಬರೆದ ಸುವಾರ್ತೆ 26ನೇ ಅಧ್ಯಾಯ 4ನೇ ವಚನವನ್ನು. ಯೇಸುವನ್ನು ಉಪಾಯದಿಂದ ಹಿಡಿದು ಕೊಲ್ಲಬೇಕೆಂಬುದಾಗಿ ಆಲೋಚನೆ ಮಾಡಿಕೊಂಡರು. 3ರಿಂದ ಓದ್ತೀನಿ. ಆ ಕಾಲದಲ್ಲಿ ಮಹಾಯಾಜಕರು ಪ್ರಜೆಯ ಹಿರಿಯರು ಕಾಯಫನೆಂಬ ಮಹಾಯಾಜಕನ ಮಠಕ್ಕೆ ಕೂಡಿ ಬಂದು ಯೇಸುವನ್ನು ಉಪಾಯದಿಂದ ಹಿಡಿದು ಕೊಲ್ಲಬೇಕೆಂಬುದಾಗಿ ಯೇಸುವನ್ನು ನೋಡಿ ಗಮನಿಸಿ, ಇಲ್ಲಿ ಯೇಸುವನ್ನು ಉಪಾಯದಿಂದ ಹಿಡಿದು ಕೊಲ್ಲಬೇಕಂತೆ. ಯೇಸುವನ್ನು ಉಪಾಯದಿಂದ ಹಿಡಿದು ಕೊಲ್ಲಬೇಕು ಅಂತ ಹೇಳಿ ಇವರು ಆಲೋಚನೆ ಮಾಡ್ಕೊಂಡಿದ್ದಾರೆ. ಮತ್ತೆ ಮತ್ತಾಯನ ಬರೆದ ಸುವಾರ್ತೆ 26:59 ಓದಿ. ಆಗ ಮಹಾಯಾಜಕರು ಹಿರಿಯ ಸಭೆಯವರೆಲ್ಲರೂ ಯೇಸುವನ್ನು ಕೊಲ್ಲಿಸಬೇಕೆಂದು ಆತನ ಮೇಲೆ ಸುಳ್ಳು ಸಾಕ್ಷಿಯನ್ನು ಹುಡುಕಿದರು. ಯೇಸು ಕ್ರಿಸ್ತನನ್ನು ಕೊಲ್ಲಬೇಕು ಎಂಬುದಾಗಿ ಸುಳ್ಳು ಸಾಕ್ಷಿಯನ್ನು ಹುಡುಕ್ತಾ ಇದ್ದಾರೆ. ಆದರೆ ಗಮನಿಸಿ, ಒಂದಲ್ಲ ಒಂದು ರೀತಿಯಲ್ಲಿ ಯೇಸು ಕ್ರಿಸ್ತನನ್ನು ಕೊಲ್ಲಬೇಕು ಎಂಬುದಾಗಿ ಜನಗಳು ಯಾವ ರೀತಿಯಾಗಿ ನೋಡ್ತಾ ಇದ್ದಾರೋ. ಯೋಹಾನ ಸುವಾರ್ತೆ 5:18 ಓದಿ. ಯೋಹಾನ ಬರೆದ ಸುವಾರ್ತೆ 5ನೇ ಅಧ್ಯಾಯ 18ನೇ ವಚನವನ್ನು. ಈ ಮಾತನ್ನು ಹೇಳಿದ್ದರಿಂದ ಆತನು ಸಬ್ಬತ್ ದಿನವನ್ನು ಅಲಕ್ಷ್ಯ ಮಾಡಿದ್ದಲ್ಲದೆ ದೇವರನ್ನು ತನ್ನ ತಂದೆ ಎಂದು ಹೇಳಿ ತನ್ನನ್ನು ದೇವರಿಗೆ ಸರಿಗಟ್ಟಿಕೊಂಡನೆಂದು ಯಹೂದ್ಯರು ಆತನನ್ನು ಕೊಲ್ಲುವುದಕ್ಕೆ ಮತ್ತಷ್ಟು ಪ್ರಯತ್ನ ಮಾಡಿದರು. ಯೇಸು ಕ್ರಿಸ್ತನು ನನ್ನ ತಂದೆ ಎಂಬುದಾಗಿ ಹೇಳಿದ್ರಿಂದಲೋ ಮತ್ತೆ ಸಬ್ಬತ್ ದಿನವನ್ನು ಅಲಕ್ಷ್ಯ ಮಾಡಿದ್ರಿಂದ, ಅಂದ್ರೆ ಯೇಸು ಕ್ರಿಸ್ತನು ಬಂದಿರುವಂಥದ್ದು ಧರ್ಮಶಾಸ್ತ್ರವನ್ನು ಬೇರ್ಪಡಿಸೋದಕ್ಕೋಸ್ಕರ. ನೀನು ಸಬ್ಬತ್ ದಿನವನ್ನು ಆಚರಿಸಬೇಕು, ಸಬ್ಬತ್ ದಿನದಲ್ಲಿ ನೀನು ಯಾವ ಕೆಲಸವನ್ನು ಮಾಡಬಾರದು ಎಂಬುದಾಗಿ ದೇವರ ಆಜ್ಞೆಯನ್ನು ಕೊಟ್ಟಿದ್ರಲ್ಲ. ಯೇಸು ಕ್ರಿಸ್ತನು ಈ ಭೂಮಿ ಮೇಲೆ ಹೊಸ ಒಡಂಬಡಿಕೆಯನ್ನು ಸ್ಥಾಪನೆ ಮಾಡೋದಕ್ಕೋಸ್ಕರ ಬಂದಿದ್ದಾನೆ. ಆಜ್ಞೆಗಳನ್ನು ಎಲ್ಲವನ್ನ ನೆರವೇರಿಸಿ ಆತನು ರದ್ದುಗೊಳಿಸೋದಕ್ಕೋಸ್ಕರವೇ ಬಂದಿದ್ದಾನೆ. ಅದರಂತೆ ಆಜ್ಞೆಗಳನ್ನು ಬೇರೆ ಮಾಡೋದಕ್ಕೋಸ್ಕರ ಬಂದಿದ್ದಾನೆ. ಆ ರೀತಿಯಾಗಿ ಸಬ್ಬತ್ ದಿನದಲ್ಲಿ ಒಳ್ಳೆ ಕೆಲಸ ಮಾಡ್ಬೋದು ಕಣಪ್ಪ, ಏನು ತೊಂದರೆ ಇಲ್ಲ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳ್ತಾ ಇದ್ರೆ ಇವರೇನು ಮಾಡ್ತಾರೆ ಅಂದರೆ, ಈತನು ಸಬ್ಬತ್ ದಿನವನ್ನು ಅಲಕ್ಷ್ಯ ಮಾಡ್ತಾ ಇದ್ದೇನೆ ಎಂಬುದಾಗಿ ಕೊಲ್ಲೋದಕ್ಕೋಸ್ಕರ ನೋಡ್ತಾ ಇದ್ದಾರೆ. ಮತ್ತೆ ದೇವರನ್ನ ತಂದೆ ಎಂಬುದಾಗಿ ಹೇಳಿದ್ರಿಂದ ಕೊಲ್ಲೋದಕ್ಕೆ ನೋಡ್ತಾ ಇದ್ದಾರೆ. ಗಮನಿಸಿ, ಇವತ್ತು ಭೂಮಿಯಲ್ಲಿರುವಂಥ ಪ್ರತಿಯೊಬ್ಬ ಮನುಷ್ಯನು ದೇವರಿಗೆ ಮಕ್ಕಳೇ ತಾನೆ. ಅವನು ಅಕ್ರಮವಾಗಿ ಹುಡ್ತಾನೋ ಕ್ರಮವಾಗಿ ಹುಡ್ತಾನೋ ಅದು ಅವ್ರಿಗೆ ಬಿಟ್ಟಿದ್ದು. ಆದರೆ ಭೂಮಿಯಲ್ಲಿರುವಂಥ ಪ್ರತಿಯೊಬ್ಬ ಮನುಷ್ಯನು ದೇವರಿಗೆ ಮಕ್ಕಳು. ಎಲ್ಲರೂ ಕೂಡ ಆ ಎಲ್ಲ ಆತ್ಮಗಳು ಕೂಡ ದೇವರಿಂದ ಬಂದಿರುವಂಥವು, ದೇವರ ಮಕ್ಕಳು ಎಂಬುದಾಗಿ ಯೇಸು ಕ್ರಿಸ್ತನು ಹೇಳಿದ್ರೆ ಅದರಲ್ಲಿ ಏನು ತಪ್ಪಿದೆ? ಯೇಸು ಕ್ರಿಸ್ತನನ್ನು ಕೊಲ್ಲೋದಕ್ಕೋಸ್ಕರ ನೋಡ್ತಾ ಇದ್ದಾರೆ. ಅಂದರೆ ನಾವು ನೋಡಿದಂಥ ಈ ವಚನಗಳಲ್ಲೇ ನಾವು ಎಚ್ಚರಿಕೆಯಿಂದ ಪರಿಶೀಲನೆ ಮಾಡಿ ನೋಡುವಂಥದ್ದಾದರೆ, ಸೈತಾನನು ಹಾಗೆಯಿಂದ ಕೊಲ್ಲಬೇಕು ಅನ್ನುವಂಥ ಆಲೋಚನೆಯಲ್ಲಿ ಎಷ್ಟೋ ಪ್ರಯತ್ನಗಳನ್ನು ಆತನು ಮಾಡಿದೆ. ಅಂದರೆ ಇಸ್ರಾಯೇಲರಲ್ಲಿ ಕೆಲವರನ್ನ ಮೋಸಪಡಿಸಿ ಅವ್ರನ್ನ ಯೇಸು ಕ್ರಿಸ್ತನಿಗೆ ಶತ್ರುಗಳನ್ನಾಗಿ ಮಾರ್ಪಡಿಸಿದೆ. ಇವತ್ತಿಗೂ ಕೂಡ ಯೇಸು ಕ್ರಿಸ್ತನನ್ನು ನಂಬಲ್ಲ ಇಸ್ರಾಯೇಲ್ಯರು. ಇಸ್ರಾಯೇಲರು ನಂಬಲ್ಲ. ಅಂದರೆ ಯೇಸು ಕ್ರಿಸ್ತನ ಶತ್ರುವನ್ನಾಗಿ, ಹೊಸ ಒಡಂಬಡಿಕೆಯನ್ನೇ ಶತ್ರುವನ್ನಾಗಿ ಸೈತಾನನು ಮಾಡಿರುವಂಥ ಕೆಲಸವನ್ನು ಗಮನಿಸಿ, ನಾವೇನು ಯೇಸು ಕ್ರಿಸ್ತನ ರಕ್ತಕ್ಕೆ ಜೈ ಅಂದರೆ ಸೈತಾನ ಓಡೋಗ್ಬಿಡ್ತದೆ ಎಂಬುದಾಗಿ ನಾವು ಮೂಢತ್ವದಲ್ಲಿ ನಾವು ಹೋಗ್ತಾ ಇದ್ದೀವಿ. ಯೇಸು ಕ್ರಿಸ್ತನ ರಕ್ತಕ್ಕೆ ಜೈ ಅಂದ್ಬಿಡ್ರಿ ಓಡೋಗ್ಬಿಡ್ತತೆ ಅಂತಾನ. ಯೇಸು ಕ್ರಿಸ್ತನನ್ನೇ ಕರ್ಕೊಂಡೋಗಿ ಬೆಟ್ಟದ ಮೇಲಿಂದ ನಿಲ್ಲಿಸ್ಕೊಂಡು ನೀನು ಕೆಳಗೆ ಧುಮುಕು ಎಂಬುದಾಗಿ ಹೇಳಿದೆ ಅಂತ ಅಂದರೆ ಆಲೋಚನೆ ಮಾಡಿ. ಸೈತಾನನ ಶಕ್ತಿ ಎನ್ನುವಂಥದ್ದು ಯಾವ ರೀತಿಯಾಗಿದೆಯೋ, ಸೈತಾನನಿಗೆ ವಿರುದ್ಧವಾಗಿ ಯಾವ ರೀತಿಯಾಗಿ ನಾವು ಇನ್ನೆಷ್ಟರ ಮಟ್ಟಿಗೆ ನಾವು ಹೋರಾಡಬೇಕು ಎನ್ನುವಂಥದ್ದನ್ನು. ಸೈತಾನ ಶಕ್ತಿ ಅಂದರೆ ಸಾಮಾನ್ಯವಾದಂಥದ್ದಲ್ಲ. ಇವತ್ತು ಈ ಒಂದು ಸಿನಿಮಾ ಇಂಡಸ್ಟ್ರಿಗಳಿಗೆ, ಸಿನಿಮಾ ಒಂದು ಆ ಡೈರೆಕ್ಟರ್ಗಳಿಗೆ ಗೊತ್ತಿಲ್ಲದೆ ದೆವ್ವ ಅಂದರೆ ಭೂತಭಂಗ ಹಳೆಯ ಒಂದು ಮನೆಗಳಲ್ಲಿ ಇರುತ್ತೆ, ದೆವ್ವ ಅಂದರೆ ಮಶಾಣದಲ್ಲಿ ಇರುತ್ತೆ, ದೆವ್ವ ಅಂದರೆ ಬಿಳಿ ಸೀರೆ ಉಟ್ಕೊಂಡಿರುತ್ತೆ, ದೆವ್ವ ಅಂತ ಅಂದರೆ ಉಗುರು ಬಿಟ್ಕೊಂಡಿರುತ್ತೆ ಎಂಬುದಾಗಿ ಈ ರೀತಿಯಾಗಿ ಪರಿಚಯ ಮಾಡ್ತಾ ಇದ್ದಾರೆ. ಅಂದರೆ ಸೈತಾನನು ಒಂದು ರೀತಿಯಲ್ಲಿ ದೆವ್ವ ಅಂದರೆ ಈ ರೀತಿಯಾಗಿ ಪರಿಚಯ ಮಾಡಿಕೊಡ್ತಾ ಇದೆ ಅವ್ರ ಮೂಲಕವಾಗಿ. ಆದರೆ ದೆವ್ವದ ನಿಜ ಸ್ವರೂಪವನ್ನು ಮನುಷ್ಯನ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಒಂದು ಸಮಯದಲ್ಲಿ ನೋಡಬೇಕು, ಇಸ್ರಾಯೇಲರಿಗೆ ಪ್ರೇರೇಪಣೆ ಕೊಟ್ಟು ಒಂದು ಸಮಯದಲ್ಲಿ ಶಿಲುಬೆ ಮೇಲೆ ಯೇಸು ಕ್ರಿಸ್ತನನ್ನು ಕೊಲ್ಲುವಂಥ ರೀತಿಯಲ್ಲಿ ಏರ್ಪಾಟ್ ಮಾಡ್ತು. ಕ್ರೈಸ್ತವ್ಯದ ಮೇಲೆ ಕೂಡ ಬಹಳವಾದಂಥ ರೀತಿಯಲ್ಲಿ ದ್ವೇಷವನ್ನು ಕಾರಿದೆ, ಎಷ್ಟು ಹಿಂಸೆಗಳನ್ನು ಮಾಡಿದೆ. ಇವತ್ತಿಗೂ ಕೂಡ ಈ ಒಂದು ಭೂರಾಜರೊಂದಿಗೂ ಕೂಡ ಎಷ್ಟೋ ಒಂದು ಕೆಲಸವನ್ನು ಮಾಡಿಸ್ತಲೇ ಇದೆ. ಅಂದರೆ ಭಯಂಕರವಾದಂಥ ರೀತಿಯಲ್ಲಿ ಕ್ರೈಸ್ತರಿಗೆ ದಿನದಿಂದ ದಿನಕ್ಕೆ ಶ್ರಮೆಗಳು ಹೆಚ್ಚಾಗುವಂಥ ರೀತಿಯಲ್ಲಿ ಲೋಕದಲ್ಲಿ ಹೋಗ್ತಾ ಇದೆ. ಅಂದರೆ ಇದಕ್ಕೆ ಕಾರಣ ಸೈತಾನನು ಎನ್ನುವಂಥದ್ದನ್ನು ಖಚಿತವಾಗಿ ನಾವು ಅರ್ಥ ಮಾಡಿಕೊಳ್ಬೇಕು. ಮತ್ತು ಲೂಕನ ಬರೆದ ಸುವಾರ್ತೆ 13:31 ವಚನವನ್ನು ಗಮನಿಸಿ. ಲೂಕನ ಬರೆದ ಸುವಾರ್ತೆ 13:31 ವಚನವನ್ನು.
ಗಳಿಗೆಯಲ್ಲಿ ಕೆಲವು ಮಂದಿ ಫರಿಸಾಯರು ಹತ್ತಿರ ಬಂದು ಆತನಿಗೆ, ನೀನು ಇಲ್ಲಿಂದ ಹೊರಟು ಹೋಗು, ಹೆರೋದನು ನಿನ್ನನ್ನು ಕೊಲ್ಲಬೇಕೆಂದಿದ್ದಾನೆ. ಅದೇ ಗಳಿಗೆಯಲ್ಲಿ ಕೆಲವು ಮಂದಿ ಫರಿಸಾಯರು ಹತ್ತಿರಕ್ಕೆ ಬಂದು ಆತನಿಗೆ, ನೀನು ಇಲ್ಲಿಂದ ಹೊರಟು ಹೋಗು, ಹೆರೋದನು ನಿನ್ನನ್ನು ಕೊಲ್ಲಬೇಕೆಂದಿದ್ದಾನೆ. ಹೆರೋದನು ನಿನ್ನನ್ನು ಕೊಲ್ಲಬೇಕೆಂಬುದಾಗ ಅಂದರೆ ಅವರೆಲ್ಲ ಆಲೋಚನೆ ಮಾಡಿದ್ದಾರೆ ಅಂತ ನೋಡುವಾಗ ಆಲೋಚನೆ ಮಾಡಿದ್ದಾರೆ. ಯೇಸು ಕ್ರಿಸ್ತನನ್ನು ಮಾತ್ರವೇ ಅಲ್ಲ, ಯೇಸು ಕ್ರಿಸ್ತನನ್ನು ನಂಬಿದಂಥ ಅಪೊಸ್ತಲರಿಗೆ ಎಂಥ ದುರ್ಗತಿ ಬಂದಿದೆಯೋ ಗೊತ್ತಾ? ಅಪೊಸ್ತಲರ ಕೃತ್ಯಗಳು 5:33 ಓದಿ. ಅಪೊಸ್ತಲರ ಕೃತ್ಯಗಳು 5ನೇ ಅಧ್ಯಾಯ 33ನೇ ವಚನವನ್ನ. ಸಭಿಕರು ಈ ಮಾತನ್ನು ಕೇಳಿ ರೌದ್ರನಾಗಿ ಅವರನ್ನ ಕೊಲ್ಲಿಸಬೇಕೆಂದು ಯೋಚಿಸಿದರು. ಸಭಿಕರು ಈ ಮಾತನ್ನು ಕೇಳಿ ರೌದ್ರನಾಗಿ ಅವರನ್ನ ಕೊಲ್ಲಿಸಬೇಕೆಂದು ಯೋಚಿಸಿದರು. ಅಪೊಸ್ತಲರಿಗೆ ಭಯಂಕರವಾದಂತಹ ರೀತಿಯಲ್ಲಿ ಶಿಕ್ಷೆ ಕೊಟ್ಟು ಕೊಲ್ಲುವಂತ ರೀತಿಯಲ್ಲಿ ನೋಡಿದ್ದಾರೆ. ಅಪೊಸ್ತಲರ ಕೃತ್ಯಗಳು 9:23-24 ಓದಿ. ಅಪೊಸ್ತಲರ ಕೃತ್ಯಗಳು 9ನೇ ಅಧ್ಯಾಯ 23ನೇ ವಚನ 24ನೇ ವಚನವನ್ನ. ಅನೇಕ ದಿವಸಗಳು ಹೋದ ಮೇಲೆ ಯಹೂದ್ಯರು ಅವರನ್ನು ಕೊಲ್ಲಬೇಕೆಂದು ಆಲೋಚನೆ ಮಾಡಿಕೊಂಡರು. ಅವರ ಆಲೋಚನೆಯು ಸೌಲನಿಗೆ ತಿಳಿದು ಬಂತು. ಅವನನ್ನು ಕೊಲ್ಲುವುದಕ್ಕಾಗಿ ಅವರು ಹಗಲಿರುಳು ಪಟ್ಟಣದ ಬಾಗಿಲುಗಳನ್ನ ಕಾಯ್ತಾ ಇದ್ರು. ಅಂದ್ರೆ ಭಕ್ತರನ್ನ ಕೊಲ್ಲೋದಕ್ಕೋಸ್ಕರ ಹಗಲಿರುಳು ಬಾಗಿಲುಗಳನ್ನ ಕಾಯ್ತಾ ಇದ್ರು ಅಂತ. ಅವನು ಬರ್ತಾನಿಲ್ಲ ಆಸಿ ಕೊಲ್ಲೋಣ ಎಂಬುದಾಗಿ. ಗಮನಿಸಿ, ಎಂಥ ಒಂದು ಭಯಂಕರವಾದಂಥ ರೀತಿಯಲ್ಲಿ 1ನೇ ಶತಮಾನದಲ್ಲಿ ನಡೆದಿದೆಯೋ ಅಂತಾನ. ಯೇಸು ಕ್ರಿಸ್ತನ ಆತನು ಪ್ರವಾದನೆಯನ್ನು ಹೇಳ್ತಾನೆ, ಮೊದಲೇ ಹೇಳ್ತಾನೆ, ಅಂಥ ಒಂದು ಭಯಂಕರವಾದಂಥ ಕಾರ್ಯವು ಹಿಂದೆ ನಡೆದಿಲ್ಲ, ಮುಂದೆ ನಡೆಯಲ್ಲ, ಅಂಥ ಒಂದು ಶ್ರಮೆಗಳು ಬರುತ್ತೆ ಎಂಬುದಾಗಿ. ಅಂಥ ಶ್ರಮೆಯೇ 1ನೇ ಶತಮಾನದಲ್ಲಿ ಬಂದಿದೆ. ಭಯಂಕರವಾದಂಥ ರೀತಿಯಲ್ಲಿ ಸತ್ತೋಗಿದ್ದಾರೆ ಮನುಷ್ಯರು. ಇಬ್ರಿಯರಿಗೆ ಬರೆದ ಪುಸ್ತಕದಲ್ಲಿ ನೋಡುವಾಗ 11ನೇ ಅಧ್ಯಾಯದಲ್ಲಿ 32ನೇ ವಚನಗಳಿಂದ ಒಂದ್ಸರಿ ಓದ್ರಿ ಅದನ್ನ. ಇಬ್ರಿಯರಿಗೆ ಬರೆದ ಪುಸ್ತಕ 11ನೇ ಅಧ್ಯಾಯ 32ರಿಂದ 33ರಿಂದ. ನಂಬಿಕೆಯ ಮೂಲಕ ಅವರು ರಾಜ್ಯಗಳನ್ನು ಸ್ವಾಧೀನ ಮಾಡಿಕೊಂಡರು, ನೀತಿಯನ್ನು ನಡೆಸಿದರು, ವಾಗ್ದಾನಗಳನ್ನು ಪಡ್ಕೊಂಡರು, ಸಿಂಹಗಳ ಬಾಯಿ ಕಟ್ಟಿದರು, ಬೆಂಕಿಯ ಬಲವನ್ನು ಆರಿಸಿದರು, ಕತ್ತಿಯ ಬಾಯಿಗೆ ತಪ್ಪಿಸಿಕೊಂಡರು, ನಿರ್ಬಲರಾಗಿದ್ದು ಬಲಿಷ್ಠರಾದರು, ಯುದ್ಧದಲ್ಲಿ ಪರಾಕ್ರಮಶಾಲಿಗಳಾದರು, ಪರರ ದಂಡುಗಳನ್ನು ಓಡಿಸಿಬಿಟ್ಟರು, ಸ್ತ್ರೀಯರು ಸತ್ತುಹೋಗಿದ್ದ ತಮ್ಮವರನ್ನು ಪುನರುತ್ಥಾನದಿಂದ ತಿರುಗಿ ಹೊಂದಿದರು. ಕೆಲವು ಮಂದಿ ಯಾತನೆ ಯಂತ್ರಕ್ಕೆ ಕಟ್ಟಲ್ಪಟ್ಟಾಗ ಶ್ರೇಷ್ಠ ಪುನರುತ್ಥಾನವನ್ನು ಹೊಂದುವುದಕ್ಕೋಸ್ಕರ ಬಿಡುಗಡೆ ಬೇಡವೆಂದು ಮುರಿಸಿಕೊಂಡು ಸತ್ತರು. ಬೇರೆ ಕೆಲವರು ಅಪಹಾಸ್ಯ, ಕೊರಡೆಪೆಟ್ಟು, ಬೇಡಿ, ಸೆರೆಮನೆ ಇವುಗಳನ್ನು ಅನುಭವಿಸಿದರು. ಕೆಲವರನ್ನ ಜನರು ಕಲ್ಲೆಸೆದು ಕೊಂದರು, ಕೆಲವರನ್ನು ಗರಗಸದಿಂದ ಕೊಯ್ದು ಕೊಂದರು. ದೇವದ್ರೋಹಿಗಳಾಗಿ ಪ್ರಾಣವನ್ನು ಉಳಿಸಿಕೊಳ್ಳರೆಂದು ಕೆಲವರನ್ನು ಪ್ರೇರೇಪಿಸಿದರು, ಕೆಲವರನ್ನು ಕತ್ತಿಯಿಂದ ಕೊಂದರು, ಕೆಲವರನ್ನ ಕೊರತೆ, ಹಿಂಸೆ, ಇವುಗಳನ್ನು ಅನುಭವಿಸುವವರಾಗಿದ್ದು ಕುರಿ ಮೇಕೆಗಳ ಚರ್ಮವನ್ನು ಉಟ್ಟುಕೊಂಡಂತವರಾಗಿ ತಿರುಗಾಡಿದರು ಅಂತ. ಈ ಲೋಕದ ಉದ್ಧಾರಕ್ಕೋಸ್ಕರ ಇವರೆಲ್ಲರೂ ಕೂಡ ಶ್ರಮಿಸ್ತಾ, ಎಲ್ಲ ಮನುಷ್ಯರಿಗೋಸ್ಕರ ಪ್ರಾರ್ಥಿಸುತ್ತಾ, ದೇವ ಭಕ್ತರಾಗಿ ನೀತಿವಂತರಾಗಿ ಈ ಭೂಮಿ ಮೇಲೆ ಜೀವಿಸೋದಕ್ಕೆ ಮನಸ್ಸು ಮಾಡಿದ್ರೆ ಸೈತಾನನು ಎಂಥ ಕ್ರೂರವಾದಂಥ ರೀತಿಯಲ್ಲಿ ಹಿಂಸಿಸಿದೆಯೋ ಗಮನಿಸಿ. ಕುರಿ ಮೇಕೆಗಳ ಚರ್ಮವನ್ನು ಉಟ್ಟುಕೊಂಡು ತಿರುಗಾಡುವಂಥದ್ದಂದ್ರೆ ಯಾವ ರೀತಿಯಾಗಿ? ಕತ್ತಿಯಿಂದ ಕೊಂದಿದರಂತೆ, ಬೆಂಕಿಯಿಂದ ಸಾಯಿಸಿದರೆ, ಗರಗಸದಿಂದ ಕುಯ್ದಿದರಂತೆ. ಅಂದರೆ ಇಂಥ ಭಯಂಕರವಾದಂಥ ರೀತಿಯಲ್ಲಿ ಸೈತಾನನು ಗೋಗ್ ಮಾಗೋಗ್ ಎನ್ನುವಂಥ ಜನಾಂಗಗಳಿಗೆ ಪ್ರೇರೇಪಣೆಯನ್ನು ಕೊಟ್ಟು, ಮನುಷ್ಯನಿಗೆ ಪ್ರೇರೇಪಣೆ ಕೊಟ್ಟು, ಗೋಗ್ ಮಾಗೋಗಳಿಗೆ ಇದ್ದಂಥ ಸ್ವಭಾವದಂತೆ ಇವರನ್ನು ಮಾರ್ಪಡಿಸಿ ದೇವಜನರಿಗೆ ವಿರುದ್ಧವಾಗಿ ಹೋರಾಡಿರುವಂಥ ಕಾರ್ಯಗಳು ಚರಿತ್ರೆಯಲ್ಲಿ ನಮಗೆ ಕಾಣುತ್ತೆ. ಮತ್ತೆ ಅಪೊಸ್ತಲರ ಕೃತ್ಯಗಳು 14:5 ಗಮನಿಸಿ. ಅಪೊಸ್ತಲರ ಕೃತ್ಯಗಳು 14:5 ವಚನವನ್ನ. ಅನ್ಯ ಜನರು ಯಹೂದ್ಯರು ಕೂಡಿ ತಮ್ಮ ಅಧಿಪತಿಗಳ ಸಮ್ಮತಿಯಿಂದ ಅಪೊಸ್ತಲರನ್ನು ಅವಮಾನಪಡಿಸುವುದಕ್ಕೂ ಕೊಲ್ಲುವುದಕ್ಕೂ ಪ್ರವರ್ತಿಸಿದಾಗ, ಅಪೊಸ್ತಲರನ್ನ ಅವಮಾನಪಡಿಸುವುದಕ್ಕೂ ಕೊಲ್ಲುವುದಕ್ಕೂ ಅಂದ್ರೆ ಭಕ್ತರನ್ನ ಅವಮಾನಪಡಿಸದ ಅಂದ್ರೆ ಅವತ್ತು ರೋಮ್ ಚಕ್ರವರ್ತಿಗಳು ಏನು 1ನೇ ಶತಮಾನದಲ್ಲಿ ರೋಮ ಸಾಮ್ರಾಜ್ಯ, ಯೇಸು ಕ್ರಿಸ್ತನು ಈ ಭೂಮಿ ಮೇಲೆ ಬಂದಂಥ ಸಮಯದಲ್ಲಿ ರೋಮ ಸಾಮ್ರಾಜ್ಯ ಆಳ್ವಿಕೆ ಮಾಡ್ತಾ ಇತ್ತು. ಈ ರೋಮ ಸಾಮ್ರಾಜ್ಯವನ್ನು ಆಳ್ವಿಕೆ ಮಾಡ್ತಿದ್ದಂಥ ಆ ರೋಮ್ ಚಕ್ರವರ್ತಿಗಳು ಭಯಂಕರವಾದಂಥ ರೀತಿಯಲ್ಲಿ ಅಪೊಸ್ತಲರನ್ನು ಹಿಂಸಿಸಿದ್ದಾರೆ. ಆ ಭಯಂಕರವಾದಂಥ ರೀತಿಯಲ್ಲಿ ಭಕ್ತರನ್ನು ಹಿಂಸಿಸಿದ್ದಾರೆ. 1ನೇ ಶತಮಾನದಲ್ಲಿ ಪ್ರಾರಂಭವಾದಂಥ ಕ್ರೈಸ್ತವ್ಯವನ್ನ ಅವತ್ತು ಪ್ರಪಂಚವನ್ನು ಆಳ್ತಿದ್ದಂಥ ಆ ಒಂದು ರೋಮ್ ಸರ್ಕಾರ ಎಷ್ಟೋ ಹಿಂಸೆಗಳಿಂದ ಈ ಭಯಂಕರವಾದಂಥ ಪಾಲುಗಳ ಅಂದ್ರೆ ಶ್ರಮೆಗಳ ಒಂದು ಪಾಲು ಮಾಡಿತ್ತು. ಒಂದ್ಸರಿ ನಾವು ನೋಡ್ಕೊಂಡ್ಬರುವಂಥದ್ದಾದ್ರೆ ಚರಿತ್ರೆಯೇ ನಮಗೆ ಸಾಕ್ಷಿ. ಚರಿತ್ರೆ ನಮಗೆ ಏನು ಅದನ್ನು ತಿಳಿಸುತ್ತೆ ಅಂತ ಹೇಳಿ ನೋಡುವಾಗ ಭೂಮಿ ಮೇಲೆ ನೀತಿವಂತರು ಭಯಂಕರವಾದಂಥ ಶ್ರಮೆಗಳನ್ನು ಅನುಭವಿಸಿರುವಂಥದ್ದು ಕಾಣುತ್ತೆ. ಇದಕ್ಕೆ ಸಂಬಂಧಪಟ್ಟಂಥ ಒಂದು ಮಾತನ್ನ ಪ್ರಕಟಣೆ ಗ್ರಂಥ 13ನೇ ಅಧ್ಯಾಯ 6-7ನೇ ವಚನವನ್ನು ಓದಿ. ಪ್ರಕಟಣೆ ಗ್ರಂಥ 13ನೇ ಅಧ್ಯಾಯ 6ನೇ ವಚನ 7ನೇ ವಚನವನ್ನ. ಅದು ಬಾಯಿ ತೆರೆದು ದೇವರನ್ನು ದೂಷಿಸಲ್ಲದೆ
ಆತನ ನಾಮವನ್ನು, ಆತನ ನಿವಾಸವನ್ನು, ಪರಲೋಕ ನಿವಾಸಿಗಳನ್ನು ದೂಷಿಸಿತು. ಇದಲ್ಲದೆ ದೇವಜನರ ಮೇಲೆ ಯುದ್ಧ ಮಾಡಿ ಅವರನ್ನು ಜಯಿಸುವುದಕ್ಕೆ ಸಾಕು, ಗಮನಿಸಿ. ಅದು ಬಾಯಿ ತೆರೆದು ದೇವರನ್ನ ದೂಷಿಸಿತ್ತಲ್ಲದೆ ಆತನ ನಾಮವನ್ನು, ಆತನ ನಿವಾಸವನ್ನು, ಪರಲೋಕದ ನಿವಾಸಿಗಳನ್ನ ದೂಷಿಸಿತು. ಅಂದ್ರೆ ಸಭೆಯನ್ನ ಅತಿ ಘೋರವಾದಂತ ರೀತಿಯಲ್ಲಿ ಹಿಂಸಿಸಿ ಅವರನ್ನ ನಾಶ ಮಾಡಿದಂತ ರೋಮ್ ಚಕ್ರವರ್ತಿಗಳಲ್ಲಿ ಒಬ್ಬನಾಗಿರುವಂತ ಈ ಒಂದು ಕ್ರೂರ ಮೃಗ ಕಾಣುತ್ತೆ. ಅಂದ್ರೆ ರೋಮ್ ಸಾಮ್ರಾಜ್ಯವನ್ನ ಪರಿಪಾಲನೆ ಮಾಡುವಂತ ಒಂದು ರಾಜನ ವಿಷಯದಲ್ಲಿ ದೇವರಿದನ್ನ ಈ ಮಾತನ್ನ ಬರೆಸಿಕೊಟ್ಟಿದ್ದಾರೆ. ಅಂದ್ರೆ ಆತನ ಗುಡಾರವನ್ನ ಮತ್ತೆ ಪರಲೋಕದ ನಿವಾಸಿಗಳನ್ನ ಎನ್ನುವಂತ ಈ ಪದಗಳೆಲ್ಲವೂ ಕೂಡ ಭಕ್ತರಿಗೆ, ದೇವರ ಸಭೆಗೆ, ದೇವರ ಮಕ್ಕಳಿಗೆ ಹೋಲಿಕೆಯಾಗಿರುವಂತವುಗಳು. ಆದರೆ ದೇವ ಭಕ್ತರಿಗಾಗಿರ್ಬೋದು, ಅಪೊಸ್ತಲರಿಗಾಗಿರ್ಬೋದು, ಪ್ರವಾದಿಗಳಿಗಾಗಿರ್ಬೋದು ಎಂತ ಒಂದು ಹಿಂಸೆ ಕೊಟ್ಟಿದೆಯೋ ಪ್ರಕಟಣೆ ಗ್ರಂಥದಲ್ಲಿ ಒಂದು ಕ್ರೂರ ಮೃಗಕ್ಕೆ ಹೋಲಿಸಿ ಮಾತನಾಡ್ತಾ ಇದ್ದಾರೆ. ಗಮನಿಸಿ, ಇಲ್ಲಿ ಅದು ಬಾಯಿ ತೆರೆದು ದೇವರನ್ನ ದೂಷಿಸಿದ್ದಲ್ಲದೆ ಆತನ ನಾಮವನ್ನ, ಆತನ ನಿವಾಸವನ್ನ, ಪರಲೋಕದ ನಿವಾಸಿಗಳನ್ನ, ಪರಲೋಕದ ಅಂದ್ರೆ ಭಕ್ತರನ್ನಾಗಿರ್ಬೋದು, ದೇವರನ್ನಾಗಿರ್ಬೋದು, ಪರಲೋಕವನ್ನಾಗಿರ್ಬೋದು ದೂಷಿಸುವುದು ಎಂಬುದಾಗಿ ನಮಗೆ ಸ್ಪಷ್ಟವಾಗಿ ಇಲ್ಲಿ ಕಾಣುತ್ತೆ. ಆಗಿರುವಂಥ ಕಾರಣ ಯಾವತ್ತಿಗೂ ಕೂಡ ಮನುಷ್ಯನ ಪ್ರೇರೇಪಣೆ ಕೊಟ್ಟು ಈ ಭೂಮಿ ಮೇಲೆ ಒಬ್ಬ ಮನುಷ್ಯನನ್ನು ಇನ್ನೊಬ್ಬ ಮನುಷ್ಯನ ಮೇಲೆ ಎತ್ತುಕಟ್ಟುತ್ತೆ ಸೈತಾನ್. ಒಬ್ಬ ನೀತಿವಂತನಿಗೆ ವಿರುದ್ಧವಾಗಿ ಅನೀತಿವಂತರನ್ನೇ ಎತ್ತುಕಟ್ಟುತ್ತೆ. ಅಂದ್ರೆ ಅವನ ಮನಸ್ಸಿನಲ್ಲಿ ಪ್ರೇರೇಪಣೆ ಕೊಡುತ್ತೆ. 12 ಜನ ಶಿಷ್ಯಂದರಲ್ಲಿ ಇದ್ರೂ ಇಸ್ಕರಿಯೋತ ಯೂದನ ವಿಷಯದಲ್ಲಿ ನೋಡುವಾಗ ಮಹಾಜ್ಞಾನವನ್ನು ಆತನ ಅರ್ಥ ಮಾಡಿಕೊಂಡಿದ್ದಾನೆ. ಮಹಾಜ್ಞಾನದ ಮಾತುಗಳನ್ನು ಆತನು 12 ಜನ ಅಪೊಸ್ತಲರಲ್ಲಿ ಅವನು ಒಬ್ಬನಾಗಿರುವಂಥ ಕಾರಣ ಎಲ್ಲ ಅಪೊಸ್ತಲರಂತೆ ಆತನು ಕೂಡ ಮಹಾಜ್ಞಾನದ ಮಾತುಗಳನ್ನು ಯೇಸು ಕ್ರಿಸ್ತನ ಬಾಯಿಂದ ಕೇಳ್ತಾ ಇದ್ದಾನೆ. ನಾವಿವತ್ತು ಬುಕ್ಕಿನಲ್ಲಿ ಓದ್ಕೊಂತ ಇದ್ದೀವಿ, ಆದರೆ ಯೇಸು ಕ್ರಿಸ್ತನ ಬಾಯಿಂದಲೇ ಆತನು ಸ್ವತಃ ಆ ಮಹಾಜ್ಞಾನದ ಮಾತುಗಳನ್ನು ಕಿವಿಯಾರೆ ಕೇಳ್ತಾ ಇದ್ದಾನೆ. ಆತನು ಮಾಡುವಂಥ ಅದ್ಭುತ ಕಾರ್ಯಗಳನ್ನು ಕಣ್ಣಾರೆ ನೋಡ್ತಾ ಇದ್ದಾನೆ. ಆತನ ಹಿಂದೆ ಮುಂದೆ ತಿರುಗ್ತಾ ಇದ್ದಾನೆ, ಎಲ್ಲವನ್ನ ಮಾಡ್ತಾ ಇದ್ದಾನೆ. ಆದರೆ ಅವನು ಯಾರಿಗೆ ಜಾಗ ಕೊಟ್ಟಿದ್ದಾನೆ ಅಂತ ನೋಡೋಕೆ ಸೈತಾನನ ಆಲೋಚನೆಗಳಿಗೆ ಜಾಗ ಕೊಟ್ಟಿದ್ದಾನೆ, ಸೈತಾನಿಗೆ ಜಾಗ ಕೊಟ್ಟಿದ್ದಾನೆ. ಯೇಸು ಕ್ರಿಸ್ತನು ಹೇಳ್ತಾನೆ, ನಿಮ್ಮಲ್ಲಿ ನನ್ನನ್ನು ಒಬ್ಬನು ಹಿಡ್ಕೊಡುವಂಥವನಾಗಿದ್ದಾನೆ, ಆತನ ಸೈತಾನನ ಮಗನಾಗಿದ್ದಾನೆ ಎಂಬುದಾಗಿ. ಗಮನಿಸಿ, ಇಂಥ ಮಹಾಜ್ಞಾನದ ಮಾತನ್ನು ಕೇಳಿದಂಥ ನಾವಾದರೂ ಕೂಡ ಬದಲಾಗದಂಥ ರೀತಿಯಲ್ಲಿ ನಾವೊಂದು ವೇಳೆ ಜೀವಿಸಿದ್ರೆ ನರಕವು ಕಾಯಂ. ಇದನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಅಂದರೆ ಸೈತಾನನು ಪ್ರತಿಯೊಬ್ಬ ಮನುಷ್ಯನನ್ನು ಕೂಡ ಪಾಪಕ್ಕೆ ಪ್ರೇರೇಪಿಸಿ ದೇವ ಮಕ್ಕಳಿಗೆ ವಿರುದ್ಧವಾದಂಥ ರೀತಿಯಲ್ಲಿ ಹೋರಾಡುವಂಥ ರೀತಿಯಲ್ಲಿ ಪ್ರೇರೇಪಣೆ ಕೊಡ್ತಾ ಇದೆ ಅಂತ ನೋಡುವಾಗ ಪ್ರೇರೇಪಣೆ ಕೊಡ್ತಾ ಇದೆ ಎನ್ನುವಂಥದ್ದು ಖಚಿತವಾಗಿ ನಮಗೆ ಅರ್ಥವಾಗುತ್ತೆ. ಮತ್ತು ಈ ಒಂದು ಯುದ್ಧ ನಡೀತಾ ಇದೆ ಎಂಬುದಾಗಿ ಗೊತ್ತಾಗಿದೆ. ದೇವರ ಮಕ್ಕಳಾಗಿರುವಂಥ ನಮ್ಮ ಮೇಲೆ ಸೈತಾನನ ಮಕ್ಕಳಾಗಿ ಮತ್ತು ಮಾಗೋಗುಗಳಾಗಿ ನಮ್ಮ ಮೇಲೆ ಯುದ್ಧಕ್ಕೆ ಸೈತಾನನ ಎತ್ತುಕಟ್ತಾ ಇದ್ದಾನೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಮತ್ತು ನಾವು ಈ ಯುದ್ಧದಲ್ಲಿ ಯಾವ ರೀತಿಯಾಗಿ ಯುದ್ಧವನ್ನು ಮಾಡಬೇಕು, ಇಲ್ಲ ಯಾವ ರೀತಿಯಾಗಿ ಯುದ್ಧವನ್ನು ಮಾಡಿ ಈ ಯುದ್ಧದಿಂದ ನಾವು ತಪ್ಪಿಸಿಕೊಳ್ಬೇಕು ಎನ್ನುವಂಥದ್ದನ್ನು ಮುಂದಿನ ಭಾಗದಲ್ಲಿ ನೋಡಿಕೊಳ್ಳೋಣ. ಸಮಯ